ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಕೇಳಿಸ್ತಿದ್ಯಾ ನನ್ನ ಮಾತಾಡ್ತಾ ಇರೋದು? ಯಾರಾದ್ರೂ ಸ್ವಲ್ಪ ಹೇಳಿ, ಮಾತಾಡಿ. ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ ಅಂತ? ಕೇಳಿಸ್ತಿದೆ ಸರ್. ಓಕೆ. ಎಲ್ಲರೂ ಹೇಗಿದ್ದೀರಾ? ನೀವು ಮ್ಯೂಟ್ ಮಾಡ್ಕೊಳ್ಳಿ. ಯಾರಾದ್ರೂ ಮಾತಾಡೋರು ಮಾತ್ರ ಮಾಡ್ಕೋಬೇಕು. ಹೊರಗಡೆ ಇದ್ರೆ ಅಂದ್ರೆ ಲೈಕ್ ರೋಡ್ ಅಲ್ಲಿ ಏನಾದ್ರು ಇದ್ರೆ ನೀವು ಖಂಡಿತ ಮ್ಯೂಟ್ ಮಾಡ್ಕೊಳ್ಳಿ. ಮನೇಲಿ ಇದ್ರೆ ಓಕೆ. ಬೇರೆ ಸೌಂಡ್ಸ್ ಏನು ಬರಬಾರ್ದು. ನಾನು ತುಂಬಾ ಕಡಿಮೆ ಟೈಮ್. ನಾನು ಕಾಣಿಸ್ತಿದ್ದೆ ನಿಮ್ಗೆ? ಎಲ್ಲರೂ ಕಾಣಿಸ್ತಾ ಇದೀನಾ? ಕಾಣಿಸ್ತಿದ್ದೀರಾ ಸರ್? ಹಲೋ, ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಸರ್. ವಿಡಿಯೋ ಕಾಣಿಸ್ತಿದ್ಯಾ? ನಾನು ಮಾತಾಡ್ತಿರೋ ವಿಡಿಯೋ ಕಾಣಿಸ್ತಿದ್ಯಾ? ಕಾಣಿಸ್ತಿದೆ ಇವಾಗ. ಓಕೆ, ಡನ್. ಎಲ್ಲರಿಗೂ ಕಾಣಿಸ್ತಿದೆ ಮತ್ತೆ ಕೇಳಿಸ್ತಿದೆ ಅನ್ಕೊಂತೀನಿ. ಆಡಿಯೋ ಮತ್ತೆ ವಿಡಿಯೋ ಕ್ಲಿಯರ್ ಇದೆ ಅನ್ಕೊಂತೀನಿ. ಓಕೆ. ಬಟ್ ಈಗ ಫಸ್ಟ್ ನಾನು ಒಂದು 10 ನಿಮಿಷ ಮಾತಾಡ್ಬಿಡ್ತೀನಿ, ಆಮೇಲೆ ನಿಮ್ ಡೌಟ್ಸ್ಗಳನ್ನ ತಗೊಂತೀನಿ. ಓಕೆನಾ? ಏನಂದ್ರೆ ಈಗ ಆಲ್ರೆಡಿ ಎಸ್ಸೆ ರೈಟಿಂಗು ಮತ್ತೆ ಒಂದು ಮೇನ್ ಇಂಪಾರ್ಟೆಂಟ್ ವಿಷಯ ಹೇಳ್ಬಿಡ್ತೀನಿ. ಇನ್ನ 2-3 ಮಂತ್ಸ್ ಅಲ್ಲಿ ಡೆಫಿನೆಟ್ಲಿ ಇಂಟರ್ನಲ್ ರಿಸರ್ವೇಶನ್ ಕ್ಲಿಯರ್ ಆಗುತ್ತೆ. ಅದಾದ್ಮೇಲೆ ಫಸ್ಟ್ ನೋಟಿಫಿಕೇಶನ್ ಆಗೋದು PSI ಮತ್ತೆ PC ಸಿವಿಲ್ ಅಲ್ಲ, KSRP CRDR ಆಗ್ಬೋದು. PC ಸಿವಿಲ್ ಅಂತೂ 100% ಆಗುತ್ತೆ. ಇನ್ನು DSI ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಅದೊಂದು 15 ಪೋಸ್ಟ್ ಕಾಲಾಗ್ಬೋದು ಅಂತ ಒಂದು ಓಪ್ ಇದೆ. ನೋಡೋಣ ಏನಾಗುತ್ತೆ ಅಂತ. ಮೇಜರ್ ಆಗಿ 2 ಕಾಲಾಗುತ್ತೆ. ಅದಕ್ಕೋಸ್ಕರ ನಾನು ಈ ಎಕ್ಸಾಮ್ಸ್ ಫೋಕಸ್ ಮಾಡ್ತಾ ಇರೋದು ಇಂಪಾರ್ಟೆಂಟ್ ಆಗಿ. ಆಮೇಲೆ ಬೇರೆ ಎಕ್ಸಾಮ್ಸ್ ಏನಾದ್ರು ಕಾಲಾದ್ರೆ ಆ ಟೈಮಲ್ಲಿ ನೋಡೋಣ, ಏನಾದ್ರು ಕಾಲಾದ್ರೆ ಹೆಲ್ಪ್ ಆದ್ರೆ ಮಾಡೋಣ. ಇನ್ನೊಂದೇನಂತಂದ್ರೆ ವಿಚಾರ, ಎಲ್ಲರೂ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ. ಬಟ್ ಸೀರಿಯಸ್ ಆಗಿ 800 ಜನ ಇದ್ದೀರಾ ನನ್ನ ಗ್ರೂಪ್ ಅಲ್ಲಿ. ನಾನು ನೋಡಿದಂಗೆ 800 ಜನ ಇದ್ದೀರಾ. ಬಟ್ 800 ಜನದಲ್ಲಿ ಬರೀ ಹಾರ್ಡ್ಲಿ ಒಂದು 100 ಮೆಂಬರ್ಸ್ ಇಲ್ಲ ಅನ್ಸುತ್ತೆ. 100 ಮೆಂಬರ್ಗಿನ ಕಡಿಮೆ ಜನ ಕರೆಕ್ಟ್ ಆಗಿ ಕೊಟ್ಟಿರೋ ಟಾಸ್ಕ್ ನ ಮಾಡ್ತಾ ಇದ್ದೀರಾ. ಮಿಕ್ಕದವ್ರು ಸುಮ್ಮನೆ ಗ್ರೂಪ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ ಇವ್ರು ಏನ್ ಮಾಡ್ತಾರೆ ಅಂತ ನೋಡ್ಕೊಂತೀರಾ, ಕೂತಿದ್ದೀರಾ. ಬಟ್ ಇದರಿಂದ ನನ್ಗೇನು ಲಾಸ್ ಇಲ್ಲ, ನನ್ಗೇನು ಪ್ರಾಬ್ಲಮ್ ಇಲ್ಲ. ಬಿಕಾಸ್ ಇದನ್ನ ಎಕ್ಸಾಮ್ ಪಾಸ್ ಮಾಡ್ಬೇಕಾಗಿರೋದು ನೀವು ಎಷ್ಟು. ನಾನು ಸೀರಿಯಸ್ ಕ್ಯಾಂಡಿಡೇಟ್ಸ್ ಅಂತ ಮಾಡಿದ್ದೆ ಅದೇ ಉದ್ದೇಶಕ್ಕೋಸ್ಕರ. ಯಾಕೆ ಇದು ಯೂಟ್ಯೂಬ್ ಅಲ್ಲಿ ಫ್ರೀ ಮಾಡ್ಲಿಲ್ಲ ಅಂತಂದ್ರೆ ಇದೇ ಉದ್ದೇಶಕ್ಕೋಸ್ಕರನ. ಅಂದ್ರೆ ಸೀರಿಯಸ್ ಆಸ್ಪಿರೆಂಟ್ಸ್ ಬರಲ್ಲ, ಸುಮ್ನೆ ಬಂದು ಏನ್ ಮಾಡ್ತಾರೆ ಅಂತ ಇಲ್ಲ. ಯಾಕಂದ್ರೆ ಅವ್ರಿಗೆ ಎಲ್ಲಾ ಕಡೆ ಹೋಗಿ ಬರ್ತಾರೆ. ಅವ್ರ ಹತ್ರ ಹೋಗ್ತಾರೆ, ಇವ್ರ ಹತ್ರ ಹೋಗ್ತಾರೆ, ಇನ್ನೊಬ್ರ ಹತ್ರ ಹೋಗ್ತಾರೆ. ಅವ್ರು ಚೆನ್ನಾಗಿ ಮಾಡ್ತಾರೆ, ಇವ್ರು ಚೆನ್ನಾಗಿ ಮಾಡ್ತಾರೆ ಅಂತ ಅಲ್ಲೆಲ್ಲಿ ಸುತ್ಕೊಂಡ್ ಬರ್ತಾರೆ. ಲಾಸ್ಟ್ ಯಾವ ಎಕ್ಸಾಮ್ ಪಾಸ್ ಆಗಲ್ಲ ಅವರು. ಅದಕ್ಕೆ ಸೀರಿಯಸ್ ಆಸ್ಪಿರೆಂಟ್ಸ್ ಯಾರಿದ್ದಾರೆ ಅವ್ರು ಬರ್ಲಿ, ಅವ್ರು ಕಲೀಲಿ ಅಂತ ಮಾಡೋ ಉದ್ದೇಶ. ಅದ್ರಲ್ಲೂ ನೀವು ಸೀರಿಯಸ್ ಆಸ್ಪಿರೆಂಟ್ಸ್ ಅಲ್ಲಿ ಕಡಿಮೆ ಜನ, 75 ಜನ 77 ಜನ ಅಷ್ಟೇ ಮೈನ್ ಗ್ರೂಪ್ ಅಲ್ಲಿ ನೀವು ಇರೋದು. ಸೀರಿಯಸ್ ಆಸ್ಪಿರೆಂಟ್ಸ್ ಗ್ರೂಪ್ ಅಲ್ಲಿ ಮಾಡಿದ್ದೀನಲ್ಲ, ಸೀರಿಯಸ್ ಆಸ್ಪಿರೆಂಟ್ ಗ್ರೂಪ್ ಅಲ್ಲಿ ಕೇವಲ 77 ಜನ ಇದ್ದಾರೆ. ಯಾಕೆಂದ್ರೆ ಅಷ್ಟೇ ಜನ ಟಾಸ್ಕ್ 30 ಎಸ್ ಕೊಟ್ಟರೆ 30 ಎಸ್ ಕರೆಕ್ಟ್ ಆಗಿ ಕಂಪ್ಲೀಟ್ ಮಾಡಿ ಬರ್ದಿರೋದು. ಹಾಗಾಗಿ ಸೀರಿಯಸ್ ಇದ್ರೆ ಮಾತ್ರ ನೀವು ಇಲ್ಲಿ ಇರಿ, ಇಲ್ಲಾಂದ್ರೆ ಹೋಗಿ. ನನಗೆ ಅದ್ರ ಬಗ್ಗೆ ನಿಮ್ ಏನು ಬೇಜಾರಿಲ್ಲ, ಗೊತ್ತಾಗ್ತಿದೆ. 10 ಜನ ಇದ್ರೆ ಸಾಕು, ನಾನು ಹೇಳಿಲ್ವಾ ಲಾಸ್ಟ್ 10 ಜನ ಇದ್ರೆ ಸಾಕು. ನಾನು ಅವ್ರಿಗೆ ಟೀಚ್ ಮಾಡ್ತೀನಿ, ರಿಸಲ್ಟ್ ಕೊಡಿಸ್ತೀನಿ. 10 ಜನ ಅಷ್ಟೇ. ಅವರೇ 10 ಜನನೇ ಹೇಳ್ತಾರೆ, ಓ ಸರ್ ಇದು ಚೆನ್ನಾಗಿ ಹೇಳ್ಕೊಡ್ತಿದ್ರು ಅಂತ. ನನಗೆ ಪ್ರಚಾರದ್ದು ಹುಚ್ಚು ಏನಿಲ್ಲ. ಓಕೆನಾ? ಹಾಗಾಗಿ ಒಂದು ಕ್ಲಿಯರ್ ಇರಲಿ. ಆಮೇಲೆ ಇನ್ನೊಂದೇನಂದ್ರೆ, ನಾನು ಹೇಳಿದೀನಿ ಟಾಸ್ಕ್ ನ ಯಾಕೆ ಮಾಡಿಸ್ತಿದೀನಿ ಅಂದ್ರೆ ಅದನ್ನ ಎಷ್ಟೋ ಜನಕ್ಕೆ ಅದು ಇಂಪ್ರೂವ್ಮೆಂಟ್ ಗೊತ್ತಾಗ್ತಿದೆ, ಎಷ್ಟೋ ಜನಕ್ಕೆ ಅದ್ರದ್ದು ಏನು ವ್ಯಾಲ್ಯೂ ಗೊತ್ತಾಗ್ತಿದೆ. ಈಗ ಏನು ನಾನು ಕೊಟ್ಟಿದ್ದ ಟಾಸ್ಕ್ ಇದ್ರು ಪರಿಣಾಮ ಏನಾಗುತ್ತೆ, ಎಷ್ಟೋ ಜನ ಎಸ್ಸೆ ಟ್ರಾನ್ಸ್ಲೇಷನ್ ಪ್ರಿಸರ್ಟಿಂಗ್ ಗೊತ್ತೇ ಇರಲಿಲ್ಲ ಅವ್ರಿಗೆ ಯಾವ ರೀತಿ ಬರೀಬೇಕು ಅನ್ನೋದು. ಈಗ ಅಟ್ಲೀಸ್ಟ್ ಗೊತ್ತಾಗಿದೆ. ಬಟ್ ಇದು ಸಾಲದು, ಇನ್ನು ನೀವು ಪ್ರೋ ಆಗ್ಬೇಕು. ಇವತ್ತ ನಾನು ಒಂದು ಗ್ರೂಪ್ ಅಲ್ಲಿ ಒಬ್ರು ಟಾಸ್ಕ್ ನ ಮಾಡಿದ ರಂಜಿತಾ ಅಂತ ಒಂದು ಹುಡುಗಿ ಮಾಡಿದ್ನ ನಾನು ಹಾಕಿದ್ದೀನಿ ಗ್ರೂಪ್ ಅಲ್ಲಿ. ಎಷ್ಟು ಡೆಡಿಕೇಶನ್ ಆಗಿ ಎಷ್ಟು ನೀಟಾಗಿ ಬರೆದಿದ್ದಾರೆ, ಬೇಕಾದ್ರೆ ನೋಡಿ ನೀವು ಹೋಗಿ ಗ್ರೂಪ್ ಅಲ್ಲಿ. ನನಗೆ ಖುಷಿ ಆಗುತ್ತೆ. ವ್ಯಾಲ್ಯೂಯೇಷನ್ ಮಾಡಕ್ಕೆ ನಾನು ½ an hour ತಗೊಂಡಿದ್ದೀನಿ ಆ ಹುಡುಗಿ ಪೇಪರ್ ನ ವ್ಯಾಲ್ಯೂಯೇಷನ್ ಮಾಡಕ್ಕೆ. ಇನ್ ಬೇರೆದೆಲ್ಲ ನೋಡಿ ಹೋಗ್ತಿದೆ. ಯಾಕೆಂತಂದ್ರೆ ಗೊತ್ತಾಗೋಗ್ಬಿಡುತ್ತೆ, ಒಂದು ಕಂಟೆಂಟ್ ನೋಡಿದಾಗ ನಮಗೂ ಅಟ್ರಾಕ್ಷನ್ ಇರಬೇಕು. ಸೇಮ್ ಮೆಂಟಾಲಿಟಿ ಎಕ್ಸಾಮ್ ನಲ್ಲಿ ಇರುತ್ತೆ, ಅರ್ಥ ಆಗ್ತಿದೆಯಾ? ಸೇಮ್ ಮೆಂಟಾಲಿಟಿ ಎಕ್ಸಾಮ್ ನಲ್ಲಿ ಇರುತ್ತೆ. ನನಗೆ ನಿಮ್ದು ಒಂದು 50 ಜನದ ಪೇಪರ್ ನೋಡಕ್ಕೆ ಹಿಂಗ್ ಅನಿಸ್ತಿರುತ್ತೆ ಅಂದಾಗ, ಇನ್ನ ಎಕ್ಸಾಮ್ ನವ್ರು ಥಿಂಕ್ ಮಾಡಿ ಎಷ್ಟು ಜನ ಪೇಪರ್ ವ್ಯಾಲ್ಯೂಯೇಷನ್ ಮಾಡ್ತಿರ್ತಾರೆ, ಅವ್ರಿಗೆ ಹಿಂಗ್ ಅನಿಸ್ಬೇಕು. ನೀವು ಅವನು ಎಕ್ಸಾಮಿನರು ಬೆಳಗ್ಗೆ 10 ಗಂಟೆಗೆ ವ್ಯಾಲ್ಯೂಯೇಷನ್ ಮಾಡ್ತಾನೆ ಪೇಪರ್, ಇಲ್ಲ ರಾತ್ರಿ 5 ಗಂಟೆಗೆ ವ್ಯಾಲ್ಯೂಯೇಷನ್ ಮಾಡ್ತಾನೆ ಗೊತ್ತಿರಲ್ಲ. ಮೆಂಟಾಲಿಟಿ, ಅದು ಮೈಂಡ್ ಸೆಟ್ ಆ ಟೈಮಲ್ಲಿ ಅವ್ನು ಹೆಂಗಿರುತ್ತೋ ಗೊತ್ತಿರಲ್ಲ. ಅದಕ್ಕೆ ಪೇಪರ್ ಇವ್ಯಾಲ್ಯೂಟರ್ ಯಾವಾಗ
ನಿಮ್ ಪೇಪರ್ ತಗೊಂಡ್ರು ಅವ್ರಿಗೆ ಅಟ್ರಾಕ್ಷನ್ ಆಗಿರ್ಬೇಕು, ಬಹಳ ಖುಷಿ ಅನಿಸ್ಬೇಕು ಓದಕ್ಕೆ. ಅಬ್ಬಾ ಎಷ್ಟ್ ಚೆನ್ನಾಗಿ ಬರ್ದಿದಾರಪ್ಪ, ಎಷ್ಟ್ ಚೆನ್ನಾಗಿ ಇದ್ ಮಾಡಿದಾರಪ್ಪ ಅಂತ ಖುಷಿ ಅನಿಸ್ಬೇಕು. ಹಂಗಿರ್ಬೇಕು ನಿಮ್ಮ ಪೇಪರ್. ಅದ್ರಲ್ಲಿ ಎಕ್ಸಾಂಪಲ್ ನನಗೆ ಒಂದಷ್ಟು ಜನ ಹೆಸರು ಹೇಳಿದ್ರೆ ಪಾಪ ಬೇರೆಯವ್ರಿಗೆ ಅದು ಏನನ್ಸುತ್ತೆ, ಸರ್ ಏನಪ್ಪ ಅವ್ರದೇ ಹೊಗಳುತ್ತಾರೆ ಅಂತ ಅನಿಸ್ಬೋದು. ಬಟ್ ರಿಯಾಲಿಟಿ ಹೇಳ್ತೀನಿ ನಾನು. ಯಾಕಂದ್ರೆ ಹುಡುಗರು ಅವ್ರು ನಾಳೆ PSI ಎಕ್ಸಾಮ್ ಪಾಸ್ ಆಗ್ತಾರೋ ಅಥವಾ ಅವರು ಕ್ಲಿಯರ್ ಮಾಡ್ತಾರೋ ಗೊತ್ತಿಲ್ಲ, ಅಥವಾ ಅವ್ರ ಹತ್ರ ಅಷ್ಟು ಟ್ಯಾಲೆಂಟ್ ಇದೆಯೋ ಗೊತ್ತಿಲ್ಲ. ಬಟ್ ನಾವು ಪ್ರೆಸೆಂಟ್ ಅವರು ತುಂಬಾ ಶ್ರಮ ಆಗ್ತಿದ್ದಾರೆ. ಆ ಶ್ರಮಕ್ಕೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಒಂದು ಕೊಳಲಣ್ಣ ಅಂತ ಒಬ್ಬ, ರಜಾಕ್ ಅಂತ ಒಬ್ಬ, ಮಹೇಶ್ ಅಂತ ಒಬ್ಬ, ರಂಜಿತಾ, ಪಲ್ಲವಿ, ತುಂಬಾ ಜನ ಹೆಸರು ನನಗೆ ಗೊತ್ತಿದೆ, ಫೆಮಿಲಿಯರ್ ಆಗಿದೆ. ಯಾಕೆ ಅಂತಂದ್ರೆ ಇವ್ರು ತುಂಬಾ ರೆಗ್ಯುಲರ್ ಆಗಿ ನನ್ಗೆ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಪವನ್ ಅಂತ ಒಬ್ಬ, ತುಂಬಾ ಜನ ನಾನು ನೋಟ್ ಮಾಡಿ, ವೀಣಾ ಅಂತ ಒಂದು ಹುಡುಗಿ, ತುಂಬಾ ಜನ ನಾನು ಹೆಸರುಗಳನ್ನ, ಆಮೇಲೆ ವೇದಾವತಿ, ತುಂಬಾ ಜನ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನನ್ನ ಟ್ಯಾಬ್ ಅಲ್ಲಿ. ನಾನು ಯಾಕೆಂದ್ರೆ ಯಾರ್ಯಾರು ನನಗೆ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಭವಾನಿ, ಇವರೆಲ್ಲ ತುಂಬಾ ಚೆನ್ನಾಗಿ ಡೈಲಿ ಬರೆದು ಆಗ್ತಾ ಇರ್ತಾರೆ, ರೆಗ್ಯುಲರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ಬೇರೆಯವ್ರಿಗೆ ಇನ್ಸ್ಪೈರ್ ಆಗ್ಲಿ ಅಂತ ಹೇಳ್ತಿದ್ದೀನಿ. ಬಟ್ ನೀವ್ ಯಾರೇನೇ ಬರೆದ್ರು ನಾನು ನಿಮ್ಮನ್ನ ಗ್ರೂಪ್ ಅಲ್ಲಿ ಸೇರಿಸ್ಕೊಂಡು ನಿಮ್ಗೆ ಗೈಡ್ ಮಾಡ್ತೀನಿ. ಬಟ್ ಸೀರಿಯಸ್ನೆಸ್ ಇರಬೇಕು, ಗೊತ್ತಾಗ್ತಿದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನೀವು ನನ್ನ ಬೈಕೊಳ್ಳಿ, ನೀನ್ ಏನಾರ ಅಂದ್ಕೊಳ್ಳಿ, ನನಗೆ ಅದ್ರ ಐ ಡೋಂಟ್ ಕೇರ್. ಯಾಕೆಂತಂದ್ರೆ ನನಗೆ ಸೆಲೆಕ್ಟ್ ಆಗ್ಬೇಕಷ್ಟೇನೆ. ನೀವು ಇಲ್ಲಿ ನಾನು ನಿಮ್ಗೆ ಆಟ ಸುಮ್ನೆ ಏನೋ ಬೇರೆಯವ್ರ ತರ ನಿಮ್ಗೆ ಮೋಟಿವೇಟ್ ಮಾಡಿ ಏನೇನೋ ಮಾಡಕ್ ಬಂದಿಲ್ಲ. ನಂದು ಉದ್ದೇಶ ಅಷ್ಟೇ. ನೀವು ನನ್ನ ನಂಬ್ಕೊಂಡ್ ಬಂದಿದ್ದೀರಾ, ನಾಳೆ ನನ್ನ ಹೆಸರು ನನ್ನ ನಂಬಿಕೆಗೆ ನೀವು ಇದನ್ನಿಸ್ಬೇಕು, ಕರೆಕ್ಟ್ ಕ್ವಾಲಿಟಿ ಆ ತರ ಇರ್ಬೇಕು. ನನ್ನ ಉದ್ದೇಶ ಅದು ಆಗಿರ್ಬೇಕು. ಅದಕ್ಕೋಸ್ಕರನೇ ನಾನು ಇಷ್ಟು ಎಫರ್ಟ್ ಆಗುತ್ತೆ. ನೋಡಿ, ಇವತ್ತ ಸಂಡೇ ನಾನು ಫ್ಯಾಮಿಲಿ ಜೊತೆ ಹೊರಗಡೆ ಹೋಗ್ಬೇಕಿತ್ತು, ಆದ್ರೂ ಆ ಕ್ಯಾನ್ಸಲ್ ಮಾಡಿ 8 ಗಂಟೆಗೆ ನಿಮ್ ಜೊತೆ 7 ಗಂಟೆಗೆ ಮಾತಾಡ್ತೀನಿ ಅಂತ ಹೇಳಿದೆ. ಬಟ್ ಏನೋ ಸ್ವಲ್ಪ ಕೆಲಸ, ಇಂಪಾರ್ಟೆಂಟ್ ಕೆಲಸ ಮುಂದಿನಿಂದ ಹೊರಗಡೆ ಹೋಗಿ ಬರ್ಬೇಕಾಯ್ತು. ಹಂಗೆ 8 ಗಂಟೆಗೆ ಬಂದು ಜಾಯ್ನ್ ಆಗಿದ್ದೀನಿ ನಿಮ್ ಜೊತೆ. ಯಾಕೆ ಅಂತಂದ್ರೆ ನಿಮ್ಮ ರಿಸಲ್ಟ್ಸ್ ಬೇಕು ನಿಮ್ಗೋಸ್ಕರ. ಯಾರೋ ಒಬ್ರು ಹಳ್ಳಿಲಿ ಕುತ್ಕೊಂಡು ಓದ್ತಾ ಇರ್ತೀರಾ, ಎಲ್ಲೋ ಗ್ರಾಮೀಣ ಭಾಗದಲ್ಲಿ ಕುತ್ಕೊಂಡು ಬಡವರು, ಉತ್ತರ ಕನ್ನಡ. ಮೊನ್ನೆ ನಂದು ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಇದಕ್ಕೆ ಹೋದಾಗ ಪೆರೇಡ್ ಗ್ರೌಂಡ್ ಹೋದಾಗ ಒಂದಷ್ಟು ಜನ ಹುಡುಗಿರು ಬಂದು ಮಾತಾಡ್ಸಿದ್ರು, PC ಹುಡುಗಿರು. ನಾನು ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿದ್ದೆ, ನೋಡಿ ತುಂಬಾ ಖುಷಿ ಆಯ್ತು ಸರ್, ನಿಮ್ ಕ್ಲಾಸ್ ಕೇಳಿ ನಮ್ಗೆ ತುಂಬಾ ಇನ್ಸ್ಪಿರೇಷನ್ ಆಯ್ತು, ಅದಕ್ಕೆ ನಾವು ಸೆಲೆಕ್ಟ್ ಆದ್ವಿ ಅಂತಂದ್ರೆ. ಅವ್ರ ಮನೆ, ಆ ಹುಡುಗಿ ಒಂದು ಸೆಲೆಕ್ಟ್ ಆಗಿದ್ವಿ, ಅವ್ರ ಮನೆ ಸುತ್ತಮುತ್ತ ಎಲ್ಲ ತುಂಬಾ ಖುಷಿ ಪಟ್ಟಿರ್ತಾರೆ, ಮತ್ತೆ ಒಂದ್ ಮನೆ ಉದ್ಧಾರ ಆಗುತ್ತೆ. ಆತರ ತುಂಬಾ ಜನ ಹುಡುಗಿರು ನನಗೆ ಹೇಳಿದಾಗ ಬಹಳ ಖುಷಿ ಅನಿಸ್ತು. ನಾನು ಇಲ್ಲಿ ಹೆಮ್ಮೆಯಿಂದ ನಾನೇ ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ, ಗೊತ್ತು. ಬಟ್ ನಾವೆಲ್ಲೋ ಕುತ್ಕೊಂಡು ಒಂದು ವಿಡಿಯೋ ಮಾಡೋದ್ ಮುಖಾಂತರ, ಅದೆಲ್ಲೋ ಕುತ್ಕೊಂಡು ಗೈಡ್ ಮಾಡೋದ್ ಮುಖಾಂತರ ಯಾರೋ ಪಾಸ್ ಆಗ್ತಾರೆ ಅಂತಂದ್ರೆ ಅದಕ್ಕೆ ನಾನು ಸುಮ್ಮನೆ ಇನ್ನೂ ತುಂಬಾ ಎಫೆಕ್ಟಿವ್ ಮಾಡಬೇಕು ಅಂತ ನಾನು ಈ ಗ್ರೂಪ್ ಮಾಡಿದ್ದು, ಸೀರಿಯಸ್ ಆಸ್ಪಿರೆಂಟ್ ಗ್ರೂಪ್ ಅಂತ. ಆದ್ರೂ ಇದ್ರಲ್ಲೂ ಸಹ ಲೇಸಿನೆಸ್, ಇದ್ರಲ್ಲೂ ಸಹ ಸುಮ್ಮನೆ ಕೂತ್ಕೊಳ್ಳೋದು. ನಾನ್ ನೋಡ್ಲಿ ಬಿಡ್ಲಿ, ನೀವು ನನಗೋಸ್ಕರ ವರ್ಕ್ ಮಾಡ್ತಾ ಇದ್ದೀರಾ? ನೋ, ನೀವು ಪಾಸ್ ಆಗಿ ವರ್ಕ್ ಮಾಡ್ತೀರಾ. ಅದಕ್ಕೋಸ್ಕರ ಹೇಳ್ತೀನಿ, ನಾನ್ ನೋಡ್ಲಿ ಬಿಡ್ಲಿ, ನೀವು ಏನ್ ಮಾಡಿ, ಯು ಡೂ ಯುವರ್ ವರ್ಕ್, ಗೊತ್ತಾಗ್ತೀಯಾ? ಆಮೇಲೆ ನೀವು ಏನ್ ಮಾಡ್ಬೇಕು ನಾನು ಅಬ್ಸರ್ವ್ ಮಾಡ್ತಿರ್ತೀನಿ. ಕೇಳಿ ಬೇಕಾದ್ರೆ, ಪವನ್ ಅಂತ ಹುಡುಗ ಡೈಲಿ ಬರಿತಾ ಇದ್ದ, ಅವನು ಸರ್ ನಂದು ಆಡ್ ಮಾಡಿ ಅಂತ ಹೇಳ್ತಾ ಇದ್ದ ಗ್ರೂಪ್ಗೆ, ಸೀರಿಯಸ್ ಗ್ರೂಪ್. ಸುಮ್ನೆ ಯಾರು ಆಡ್ ಮಾಡಲ್ಲ ಸೀರಿಯಸ್ ಆಸ್ಪಿರೆಂಟ್. ಯಾಕೆ ವರ್ಕ್ ಮಾಡ್ಬೇಕು, ನೀವು ವರ್ಕ್ ಮಾಡಿದ್ಮೇಲೆ ನೀವು ಸೇರಿಸಿದ ನಾನು ಸೇರಿಸ್ತೀನಿ. ಅವ್ನು ಕೇಳಲಿಲ್ಲ, ಒಂದ್ 2 ಸತಿ ಕೇಳಿದ್ರೆ ನಾನು ಸೇರಿಸಲ್ಲ, ನೀವು ಕಂಪ್ಲೀಟ್ ಯುವರ್ ವರ್ಕ್ ಅಂತಂದಾಗ ಕಂಪ್ಲೀಟ್ ಮಾಡಿದ ಆಮೇಲೆ ನಾನು ಸೇರಿಸ್ತೆ. ನಾನು ಹೇಳ್ತಿರೋದು ಅದಕ್ಕೋಸ್ಕರ. ಯಾರು ಕಂಪ್ಲೀಟ್ ಮಾಡ್ತಾರೆ ಮರ್ಸಿ ತೋರ್ಸೋದೇ ಇಲ್ಲ ನಾನು, ಗೊತ್ತಾಗ್ತಿದ್ಯಾ? ಬೇಕಾದ್ರೆ ನೀವು ಯಾರು ಹಳೆ ಸ್ಟೂಡೆಂಟ್ಸ್ಗಳು ನಂದು ಸೆಲೆಕ್ಟ್ ಆಗಿರೋರು ಕೇಳಿ, 2014 545 ಮತ್ತು 402 ಬ್ಯಾಚ್ ಅಲ್ಲಿ ಆಗಿರೋ ಹುಡುಗರನ್ನ ಕೇಳಿ, PC ಹುಡುಗರನ್ನ ಕೇಳಿ. ನಾನು ತುಂಬಾ ಪರ್ಸನಲ್ ಆಗಿ ಯಾರಿಗೂ ಗೈಡ್ ಮಾಡ್ತಿರ್ಲಿಲ್ಲ. ಇತ್ತೀಚೆಗೆ ನಿಮ್ನ ಗ್ರೂಪ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಆದ್ರೆ ಅದ್ರಲ್ಲಿ ಮ್ಯೂಟ್ ಮಾಡಪ್ಪ, ಮ್ಯೂಟ್ ಮಾಡಿ ಅರುಣ್. ಗೊತ್ತಾಗ್ತಿದ್ಯಾ? ಹಾಗಾಗಿ ಒಂದು ಅದರ ಉದ್ದೇಶ ಇಟ್ಕೊಂಡು ಮಾಡಿರೋದು. ಅದರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ, ಸೀರಿಯಸ್ ಆಗಿ ನಾನು ಕೊಟ್ಟಿರೋ ಟಾಸ್ಕ್ ಮಾಡಿ. ನಿಮ್ಗೆ ಈಗ ಎಷ್ಟು ಜನ ನಾನು ನಿಮ್ಗೆ ಆಗ್ತಾ ಇದ್ದೀನಿ, ಬಟ್ ಪ್ರಿಸೈಸ್ ತುಂಬಾ ಜನ ಚೆನ್ನಾಗಿ ಬರಿತಾ ಇದ್ದೀರಾ, ಟ್ರಾನ್ಸ್ಲೇಷನ್ ತುಂಬಾ ಜನ ಮಾಡ್ತೀರಾ. ಎಲ್ಲರೂ ಪ್ರಾಬ್ಲಮ್ ಬರ್ತಾ ಇರೋದು ಟ್ರಾನ್ಸ್ಲೇಷನ್ ಆಗಿ ತುಂಬಾ ಪ್ರಾಬ್ಲಮ್ ಬರ್ತಾ ಇದೆ. ಪ್ರಿಸೈಸ್ ರೈಟಿಂಗ್ ನೀವೆಲ್ಲ ಸ್ವಲ್ಪ ಚೆನ್ನಾಗಿ ಕಲ್ತಿದ್ದೀರಾ ಅನ್ಕೊಂತೀನಿ. ಎಸ್ ರೈಟಿಂಗ್ ಒಂದು ಲೆವೆಲ್ ಬಂದಿದೆ, ಬಟ್ ಇದು ನನ್ನ ಲೆವೆಲ್ ರೀಚ್ ಆಗಿ, ನಾನು ಹೇಳೋ ಮಟ್ಟಕ್ಕೆ ಇನ್ನೂ ರೀಚ್ ಆಗಿಲ್ಲ. ಒಂದಷ್ಟು ಹುಡುಗರು ರೀಚ್ ಆಗಿದ್ದಾರೆ, ಹೆಸರು ಹೇಳೋದು ಬೇಡ. ಮತ್ತೆ ಟ್ರಾನ್ಸ್ಲೇಷನ್ ತುಂಬಾ ಪ್ರಾಬ್ಲಮ್ ಆಗ್ತಿದೆ ನಿಮ್ಗೆ. ಯಾಕೆಂದ್ರೆ ಟ್ರಾನ್ಸ್ಲೇಷನ್ ಏನು ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ, ನೀವು ಯಾರು ನ್ಯೂಸ್ ಪೇಪರ್ ಓದಲ್ಲ, ಬರೀ ಪೇಪರ್ ಕಟಿಂಗ್ ಓದ್ಕೊಂಡು ಕುತ್ಕೊಂತೀರಾ. ನೀವು ಯಾರು ವೊಕ್ಯಾಬುಲರಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲ್ಲ, ನೀವು ಯಾರು ಇಂಗ್ಲಿಷ್ ಮಾತಾಡಲ್ಲ, ಯಾರು ಇಂಗ್ಲಿಷ್ ಅಲ್ಲಿ ಚಾಟ್ ಮಾಡಲ್ಲ. ಅಂದ್ರೆ ಇಂಗ್ಲಿಷ್ ಎಲ್ಲಿ ಬರುತ್ತೆ ನಿಮ್ಗೆ? ಟ್ರಾನ್ಸ್ಲೇಷನ್ ಹೆಂಗಾಗುತ್ತೆ? ಪ್ರತಿ ದಿನ ನಾನು ಹೇಳ್ತಿದ್ದೀನಿ, ನೀವು ಕಲಿಯೋ ವರ್ಡ್ಗಳನ್ನ ನಾಳೆ ನೀವು ಮಾತಾಡೋ ಇದರಲ್ಲಿ ಯೂಸ್ ಮಾಡಿ. ನಿಮ್ ಫ್ರೆಂಡ್ಸ್ ಹತ್ರ ಮಾತಾಡೋರು ಇಂಗ್ಲಿಷ್ ಅಲ್ಲಿ ಮಾತಾಡಿ, ಡಿಸ್ಕಸ್ ಮಾಡೋರು ಇಂಗ್ಲಿಷ್ ಅಲ್ಲಿ ಮಾತಾಡಿ. ಅದು ಅವ್ರಿಗೆ ಏನಾರು ಅಂದ್ಕೊಳ್ಳಿ, ನಿಮ್ಗೆ ನಗೆ ಪಾಟಲಾಗ್ಲಿ ತಂದ್ರೆ ತಲೆ ಕೆಡಿಸ್ಕೋಬೇಡಿ. ಬಟ್ ಓದಕ್ ಅದನ್ನ ಮಾಡಕ್ ಸ್ಟಾರ್ಟ್ ಮಾಡಿ, ಅವಾಗ ಆಟೋಮೆಟಿಕಲಿ ಇಂಗ್ಲಿಷ್ ಬರುತ್ತೆ. ಇಂಗ್ಲಿಷ್ ಬಂತಂದ್ರೆ ಟ್ರಾನ್ಸ್ಲೇಷನ್ ಈಸಿ ಆಯ್ತಲ್ಲ, 20 ಮಾರ್ಕ್ಸ್ ಆರಾಮ್ಸೆ ಬರುತ್ತೆ. ಈಗ ಕೆಲವ್ರು ಏನ್ ಮಾಡ್ತಾರೆ, ಇಂಗ್ಲಿಷ್ ಟು ಕನ್ನಡ ಚೆನ್ನಾಗಿ ಮಾಡ್ತಾ ಇದಾರೆ,
ಕನ್ನಡ ಟು ಇಂಗ್ಲಿಷ್ ಚೆನ್ನಾಗಿ ಮಾಡ್ತಾ ಇಲ್ಲ. ತುಂಬಾ ಜನ ನಾನು ಹೇಳ್ತಾ ಇದೀನಿ, ತುಂಬಾ ವರ್ಷ ಬರ್ತಾರೆ. ಮತ್ತೆ ಹ್ಯಾಂಡ್ ರೈಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹ್ಯಾಂಡ್ ರೈಟಿಂಗ್ ತುಂಬಾ ಜನದ್ದು ಪ್ರಾಬ್ಲಮ್ ಇದೆ, ಅದನ್ನ ಈಗಲೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಇನ್ನು 2-3 ಮಂತ್ಸ್ ಇದೆ. ಆ 2-3 ಮಂತ್ಸ್ ಅಲ್ಲಿ ನಿಮ್ಮ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗ್ಲೇಬೇಕು. ತುಂಬಾ ಜನ ಕೆಲವರು ಎಕ್ಸಲೆಂಟ್ ಆಗಿ ಬರೀತಾರೆ ಹ್ಯಾಂಡ್ ರೈಟಿಂಗ್ ನ, ಆದ್ರೆ ಇನ್ನೂ ಕೆಲವು ತುಂಬಾ ಲೋ ಲೆವೆಲ್ ಅಲ್ಲಿ ಹ್ಯಾಂಡ್ ರೈಟಿಂಗ್ ಬರೀತಾ ಇದ್ದೀರಾ. ದಯವಿಟ್ಟು ಇಂಗ್ಲಿಷ್ ಆಗ್ಲಿ ಕನ್ನಡ ಆಗ್ಲಿ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರ್ಬೇಕು. ಸ್ಪೀಡ್ ನಿಮ್ದು ಏನು ಹ್ಯಾಂಡ್ ರೈಟಿಂಗ್ ಸ್ಪೀಡ್ ಆಗಿರ್ಬೋದು, ಬರವಣಿಗೆ ಸ್ಪೀಡ್ ತುಂಬಾ ಇಂಪ್ರೂವ್ಮೆಂಟ್ ಆಗಬೇಕು. ಗೊತ್ತಾಗ್ತಿದೆ. ಅದಕ್ಕೆ ನಾನು ಕೊಟ್ಟಿರೋ ಫಾರ್ಮೆಟ್ ಅಲ್ಲಿ ಬರೀರಿ. ಎಕ್ಸಾಮ್ ಎನ್ವೈರನ್ಮೆಂಟಲ್ ನಿಮ್ಗೆ ಅದು ಈಸಿ ಆಗುತ್ತೆ. ನಾನು ಕೊಟ್ಟಿರೋ ಫಾರ್ಮೆಟ್ ಅಲ್ಲಿ ಬರೀರಿ. ಯಾಕೆ ಹೇಳ್ತೀನಿ ಅಂದ್ರೆ ಅದನ್ನು ಫಾಲೋ ಮಾಡ್ತಾ ಇಲ್ಲ ನೋಡಿ. ಹೇಳ್ತೀನಿ ಆ ಫಾರ್ಮೆಟ್ ಅಲ್ಲಿ ಬರೆದ್ರೆ ನಿಮ್ಗೆ ಆ ಮೈಂಡ್ ಸೆಟ್ ಕುತ್ಕೊಂಡ್ಬಿಡುತ್ತೆ. ಎಕ್ಸಾಮ್ ಅಲ್ಲಿ ಮೈಂಡ್ ಸೆಟ್ ಕುತ್ಕೊಂಡ್ಬಿಡುತ್ತೆ. ಆಮೇಲೆ ನೀವು ಒಂದ್ಸತಿ ಅನ್ರೂಲ್ಡ್ ಅಲ್ಲಿ ಬರ್ದ್ರಿ ಅಂತಂದ್ರೆ ರೂಲ್ಡ್ ಅಲ್ಲಿ ಬರೆಯೋದು ತುಂಬಾ ಸಾರಿ, ಅನ್ರೂಲ್ಡ್ ಅಲ್ಲಿ ಬರ್ದ್ರಿ ಅಂದ್ರೆ ರೂಲ್ಡ್ ಅಲ್ಲಿ ಬರೆಯೋದು ತುಂಬಾ ಈಸಿ. ಕೆಲವರು ರೂಲ್ಡ್ ಪೇಪರ್ ಬರೀತಿದ್ರೆ ಅದು ತಪ್ಪು, ಬರಿಬೇಡಿ. ಗೊತ್ತಾಗ್ತಿದೆ. ಎಲ್ಲ ಅನ್ರೂಲ್ಡ್ ಪೇಪರ್ ಬರೀಬೇಕು. ನಾನ್ ಕೊಟ್ಟಿರೋ ಫಾರ್ಮೆಟ್ ಅಲ್ಲಿ ಬರೀಬೇಕು. ಎಸ್ಸೆ ರೈಟಿಂಗ್, ಪ್ರೆಸಿಸ್ ರೈಟಿಂಗ್ ಮತ್ತೆ ಟ್ರಾನ್ಸ್ಲೇಷನ್ ಇಷ್ಟನ್ನು ಬರೀಬೇಕು. ಗೊತ್ತಾಗ್ತಿದೆ. ಮೇಜರ್ ಟ್ರಾನ್ಸ್ಲೇಷನ್ ಕಷ್ಟ ಆಗ್ತಿರೋಕೆ ಏನ್ ಕಾರಣ ಅಂತಂದ್ರೆ ನಿಮ್ಮ ಎಫರ್ಟ್ ಕಮ್ಮಿ ಇದೆ ಅದರಲ್ಲಿ. ಡೈಲಿ ವೊಕ್ಯಾಬ್ಯುಲರಿ ಬರ್ದು ಇಟ್ಕೊಳೋದಲ್ಲ, ಆ ವರ್ಡ್ಸ್ಗಳನ್ನ ಯೂಸ್ ಮಾಡಬೇಕು. ಅಪ್ಲಿಕೇಶನ್ ಮಾಡಬೇಕು. ಅಪ್ಲಿಕೇಶನ್ ತರ ಯೂಸ್ ಮಾಡಬೇಕು. ಅಂದ್ರೆ ಲೈಕ್ ಈಗ ಯಾವ್ದಾರ ಒಂದು ವರ್ಡ್ ಸೀರಿಯಸ್ಲಿ ಅಂತ ಓದ್ಕೊಡಿ. ಸಮರೈಸ್ ಅಂತ ಕೊಟ್ಟಿರ್ತೀನಿ, ಸಾರಾಂಶ ಬರವಣಿಗೆ. ಸಮರೈಸ್ ಅಂತಂದ್ರೆ ಸಾರಾಂಶ ಅಥವಾ ಸಮ್ಮರಿ. ಅದನ್ನ ಹೆಂಗ್ ಯೂಸ್ ಮಾಡ್ತೀರಾ, ಯಾವ ರೀತಿ ಯೂಸ್ ಮಾಡ್ತೀರಾ, ಅದನ್ನ ಡೈಲಿ ಲೈಫ್ ಅಲ್ಲಿ ಕಲಿಬೇಕು. ಅದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ ಆಟೋಮೆಟಿಕ್ಲಿ ಬರುತ್ತೆ. ಮತ್ತೆ ಈಸಿ ಇದ್ರೆ ಟ್ರಾನ್ಸ್ಲೇಷನ್ ಮಾಡ್ತೀರಾ, ಬಟ್ ಡಿಫಿಕಲ್ಟಿ ಆದ್ರೆ ಕಷ್ಟ ಆಗ್ಬಿಡ್ತಿದ್ರ. ಅಂದ್ರೆ ನಿಮ್ಮ ಸ್ಪೀಡ್, ಟ್ರಾನ್ಸ್ಲೇಷನ್ ಸ್ಪೀಡ್ ಕಡಿಮೆ ಇದೆ ಅಂತ ಅಂದ್ರೆ ನಿಮ್ಗೆ ವೊಕ್ಯಾಬ್ಯುಲರಿ ಕಮ್ಮಿ ಆದಾಗ, ನಿಮ್ಮಲ್ಲಿ ಇರೋ ಒಂದು ಭಾಷಾ ಸಾಮರ್ಥ್ಯ ಕಮ್ಮಿ ಆದಾಗ ಏನಾಗುತ್ತೆ, ನಿಮ್ಮಲ್ಲಿ ಒಂದು ಇದು ಡೌನ್ ಆಗುತ್ತೆ, ಸ್ಪೀಡ್ ಡೌನ್ ಆಗುತ್ತೆ. ಇದರಿಂದ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ಬೇಸಿಕ್ ಇಂಗ್ಲಿಷ್ ಬರಲೇಬೇಕು. ತುಂಬಾ ಜನಕ್ಕೆ ಬೇಸಿಕ್ ಇಂಗ್ಲಿಷ್ ಬರ್ತಾ ಇಲ್ಲ. ಸೆಂಟೆನ್ಸ್ ಫಾರ್ಮೇಶನ್ ಅಲ್ಲಿ ತಪ್ಪಿದ್ದೀರಾ. ಸೆಂಟೆನ್ಸ್ ಫಾರ್ಮೇಶನ್ ಯಾವ್ದೋ ಇಂಗ್ಲಿಷ್ ಮಾದ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಆ ಯೂಟ್ಯೂಬ್ ಚಾನಲ್ ನೀವು ನೋಡಿ, ಅಲ್ಲಿ ಸ್ವಲ್ಪ ಇಂಗ್ಲಿಷ್ ಚೆನ್ನಾಗಿ ತುಂಬಾ ಬರ್ತಾರೆ. ಒಂದು ಇದು ಕೊಳ್ಳೋಣ. ನನ್ನ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಸರ್, ಕೇಳಿಸ್ತಿದೆ. ಓಕೆ, ಡನ್. ಅಲ್ಲಿ ಅವರು ಚೆನ್ನಾಗಿ ಇಂಗ್ಲಿಷ್ ಹೇಳ್ಕೊಡ್ತಾರೆ, ತುಂಬಾ ಸಿಂಪಲ್ ಆಗಿ. ಫ್ರೀ ಕ್ಲಾಸಸ್ ಇದೆ, ಹೋಗಿ ನೋಡಿ. ಅದಕ್ಕೆ ನೀವೇನಾದ್ರೂ ಎಕ್ಸ್ಟ್ರಾ ಕ್ಲಾಸಸ್ ತಗೊಂತೀನಿ ಅಂದ್ರೆ, ನೀವು ಏನಾದ್ರು ನಂಗೆ ತುಂಬಾ ಇದಿದೆ, ಇಂಗ್ಲಿಷೇ ಬರಲ್ಲ ಅಂತಂದ್ರೆ, ಇಲ್ಲ ಸರ್ ಕ್ಲಾಸ್ ಹೋಗ್ಬೇಕು ಅಂದ್ರೆ 1 hour ಹೋಗಿ, ತೊಂದರೆ ಇಲ್ಲ. ಅಥವಾ ನಿಮ್ ಫ್ರೆಂಡ್ಸ್ ಚೆನ್ನಾಗಿ ಚೆನ್ನಾಗಿ ಇಂಗ್ಲಿಷ್ ಬರ್ತಿದೆ, ನಿಮ್ ಫ್ರೆಂಡ್ಸ್ಗೆ ಚೆನ್ನಾಗಿ ಇಂಗ್ಲಿಷ್ ಬರ್ತಿದೆ, ಅವನ ಹತ್ರ ಹೇಳಿಸ್ಕೊಂಡ್ರೆ ಅದು ತಪ್ಪಿಲ್ಲ. ಅವ್ನು ಚೆನ್ನಾಗಿ ಹೇಳ್ಕೊಡಿ, ಅವನ ಹತ್ರ ಹೇಳಿಸ್ಕೊಳ್ಳಿ. ಕೆಲವರು ಕನ್ನಡ ಗ್ರಾಮರು ಗೊತ್ತಿಲ್ಲ, ಯಾಕಂದ್ರೆ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಕನ್ನಡ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕಂದ್ರೆ ಇಂಗ್ಲಿಷ್ ಟು ಕನ್ನಡ ಮಾಡ್ಬೇಕಾದ್ರೆ ಅವರು ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಅವರು ಅಷ್ಟೇ ಕನ್ನಡ ಗ್ರಾಮರ್ ಕಲಿಬೇಕು. ಗ್ರಾಮರ್ ಕಲ್ತ್ರೆ ಟ್ರಾನ್ಸ್ಲೇಷನ್ ಈಸಿ. ಹೇಳ್ತಿಲ್ವಾ, ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಟ್ರಾನ್ಸ್ಲೇಷನ್ ಈಸಿ. ಈಗ ನೀವು ದೊಡ್ಡ ದೊಡ್ಡ ಪ್ಯಾರಾಗ್ರಾಫ್ ಟ್ರಾನ್ಸ್ಲೇಟ್ ಮಾಡ್ತಾ ಹೋಯ್ತು ಅಂತಂದ್ರೆ, ಅಲ್ಲಿ ಎಕ್ಸಾಮ್ ಅಲ್ಲಿ ಯಾವುದೇ ತರ ಟ್ರಾನ್ಸ್ಲೇಷನ್ ಕೊಟ್ಟರು ನೀವು ಈಸಿಯಾಗಿ ಮಾಡ್ತೀರಾ. ಗೊತ್ತಾಗ್ತಿದ್ಯಾ? ಈಗ ನೋಡಿ, 800 ಜನ ಇದ್ದಾರೆ. ಇದು ಮಾನಿಟರಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ ನನಗೆ, ಒಬ್ಬನೇ ಇರೋದು. ನೋಡಿ, ನಾನು ಏನೇ ಮಾಡಿದ್ರು ಈಗ ನಮ್ದು ಇಷ್ಟು ಜನದು ವ್ಯಾಲ್ಯೂಯೇಷನ್ ಮಾಡಕ್ಕೆ ಅಂದ್ರೆ ಒಬ್ಬನೇ ಮಾಡ್ಬೇಕು, ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಅದಕ್ಕೋಸ್ಕರ ನಾನು ನಿಮ್ಗೊಂದು ಸಜೆಷನ್ ಕೊಡ್ತೀನಿ. ಏನಂತಂದ್ರೆ, ಈಗ ನೀವು ಅಟ್ಲೀಸ್ಟ್ ನೀವು 2-3 ಜನ ಗ್ರೂಪ್ ಮಾಡ್ಕೊಂಡಿರ್ತೀರಾ, ಅಟ್ಲೀಸ್ಟ್ ಕ್ಲೋಸ್ ಫ್ರೆಂಡ್ಸ್ ಅಂತ ಇರ್ತೀರಾ. ಈ ಕಾಂಪಿಟೇಟಿವ್ ಎಕ್ಸಾಮ್ ಹೋದವರು, PSI ಹೋದವರು, ನೀವೇ ಶೇರ್ ಮಾಡ್ಕೊಳ್ಳಿ. ಶೇರ್ ಮಾಡ್ಕೊಂಡು ನೀವೇ ಕರೆಕ್ಷನ್ ಮಾಡಿಸ್ಕೊಳ್ಳಿ. ಗೊತ್ತಾಗ್ತಿದ್ಯಾ? ಅವಾಗ ನೀವೇ ಫೀಡ್ಬ್ಯಾಕ್ ಕೊಟ್ಕೊಳ್ಳಿ. ಅದೊಂದು ವೇ ಮೆಥಡ್. ಅಕಸ್ಮಾತ್ ನೀವು ನನ್ನ ಹತ್ರ ನಾನು ಕೆಲವೊಂದು ಹೇಳ್ತೀನಲ್ಲ, ಜನರಲ್ ಆಗಿ ಹೇಳ್ತೀನಿ ಎಲ್ಲರಿಗೂ, ಅದನ್ನ ಅಡಾಪ್ಟ್ ಮಾಡ್ಕೊಳ್ಳಿ. ಈಗ ನಾನು ಒಂದು ರಂಜಿತ್ ಅವ್ರದ್ದು ಬರ್ದಾಕ್ತೆ, ಅಲ್ಲಿ ಫೀಡ್ಬ್ಯಾಕ್ ಎಲ್ಲ ಬರ್ದಾಕ್ತೆ. ನೋಡಿ ಅವ್ರ ಫೀಡ್ಬ್ಯಾಕ್ ಅಲ್ಲಿ ಏನೇನು ಬರ್ದಿದ್ದೀನಿ, ಯಾಕೆ ಅವ್ರಿಗೆ ಒಳ್ಳೆ ಮಾರ್ಕ್ಸ್ ಕೊಟ್ಟಿದ್ದೀನಿ, ಅಥವಾ ಯಾಕೆ ಅದನ್ನ ಹೇಳಿದೀನಿ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ. ಕೆಲವರಿಗೆ ಚೆನ್ನಾಗಿಲ್ಲ ಅಂತಲೂ ಬರ್ದಿರ್ತೀನಿ, ಅದನ್ನು ನೋಡಿ. ಗೊತ್ತಾಯ್ತಾ? ನಿಮ್ ನೋಡೋದ್ರಿಂದ ಏನಾಗುತ್ತೆ, ಈ ತರ ಬರಿತಾ ಇದ್ರೆ ನಾನು ಈ ತರ ಬರಿಬಾರ್ದು ಅಂತ ನಿಮಗೆ ಗೊತ್ತಾಗುತ್ತೆ. ಎಲ್ಲರ ಪೇಪರ್ ವ್ಯಾಲ್ಯೂಯೇಷನ್ ಮಾಡ್ಲೇಬೇಕು ಅಂತ ಏನಿಲ್ಲ. ಅರ್ಥ ಆಗ್ತಿದೆಯಾ ನಿಮ್ಗೆ? ನಾನು ಮೊದಲೇ ಹೇಳಿದೀನಿ, ಇದು ನೀವು ರೆಗ್ಯುಲರ್ ಆಗಿ 50,000 20,000 ಕೊಟ್ಟು ಕೋಚಿಂಗ್ ಅಲ್ಲ. ಇದು ಮೆಂಟರ್ಶಿಪ್. ಅಂದ್ರೆ ಲೈಕ್ ನಾನು ಒಂದಷ್ಟು ವಿಡಿಯೋಗಳ ಮುಖಾಂತರ ನಿಮ್ಗೆ ಇರೋ ಡೌಟ್ಸ್ ಗಳನ್ನ ಕ್ಲಾರಿಫೈ ಮಾಡಕ್ ಬರ್ತೀನಿ. ಅದನ್ನ ನೀವು ರೆಗ್ಯುಲರ್ ಆಗಿ ನನ್ನಿಂದ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಯಾಕಂದ್ರೆ ನನ್ನ ಡ್ಯೂಟಿ ಟೈಮ್ ಯಾವಾಗ ಏನಂತ ಗೊತ್ತಿಲ್ಲ. ಸಂಡೇ ಅದು ಇವತ್ತು ಫ್ರೀ ಇತ್ತು, ನಾಳೆ ಇಲ್ದಲೇ ಇರ್ಬೋದು, ನೆಕ್ಸ್ಟ್ ವೀಕ್ ಇಲ್ದಲೇ ಇರ್ಬೋದು. ಹಂಗಾಗಿ ನನಗೆ ಸ್ವಲ್ಪ ಟೈಮ್ ಶೆಡ್ಯೂಲ್ ವೇರಿ ಆಗ್ಬಹುದು. ಅದಕ್ಕೋಸ್ಕರ ನಿಮ್ಗೆ ಏನೇ ನಾನು ಫ್ರೀ ಇದ್ದಾಗ ಅದಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನ ಸಂಬಂಧಪಟ್ಟ ಇದನ್ನ ನಾನು ಮಾಡ್ತಲೇ ಆಗ್ತಲೇ ಇರ್ತೀನಿ. ಅದನ್ನ ನೋಡಿ ಕಲಿಬೇಕು. ನೀವು ಒಂಥರ ಏಕಲವ್ಯಂತರ ಆಗಿರ್ಬೇಕು. ಅಂದ್ರೆ ಯಾರಾದ್ರೂ ನೋಡಿ ಅಭ್ಯಾಸ ಮಾಡೋದು ಕಲಿಬೇಕು. ಎಲ್ಲರೂ ನೀವು ಸಹ ಕೋಚಿಂಗ್ ಹೋಗ್ಲೇಬೇಕು ಅಂತ ಏನಿಲ್ಲ. ಯಾಕಂತಂದ್ರೆ ಅಷ್ಟು ಸೋರ್ಸ್ ಇದೆ. ಈಗ ಯೂಟ್ಯೂಬ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಇದೆಲ್ಲ ಇರೋದ್ರಿಂದ ನಿಮ್ಗೆ ಅಷ್ಟು ನಾನು ಹೇಳೋದು ಕೇಳಿದ್ರೆ ಸಾಕಾಯ್ತಪ್ಪ, ನಾನು ಹೇಳೋದು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಸಾಕಾಗೈತೆ. ನೀವು ಅದನ್ನೇ ಮಾಡ್ತಿಲ್ಲ. ಇನ್ನು ನಿಮ್ಗೆ ಏನ್ ಗೊತ್ತಾ, ನಿಮ್ಗೆ ಹೆಂಗ್ ಮಾಡ್ಬೇಕು ಅಂದ್ರೆ, ನಿಮ್ಗೆ 50,000 1 ಲಕ್ಷ ಫೀಸ್ ಇಸ್ಕೊಂಡು ಸುಮ್ನೆ ನಿಮ್ಗೆ ಒಂಥರ ಫ್ಯಾಂಟಸಿ ಕ್ರಿಯೇಟ್ ಮಾಡ್ಬೇಕು. ನಾವು ಹಂಗ್ ಮಾಡ್ಬಿಡ್ತೀವಿ, ಹಿಂಗ್ ಮಾಡ್ತೀವಿ, AC ರೂಮ್ ಅಲ್ಲಿ ನಿಮ್ಗೆ ಪಾಠ ಮಾಡಿಸ್ತೀವಿ, ಆ ಲೆಕ್ಚರ್ ಕರೆಸ್ತೀವಿ, ಈ ಲೆಕ್ಚರ್ ಕರೆಸ್ತೀವಿ, ಆತರ ನಿಮ್ಗೆ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಏನೋ ಮಾಡ್ತಾ ಇದಾರೆ ಇಲ್ಲಿ ಅಂತ ಹೋಗ್ಬಿಟ್ಟು ಅಲ್ಲಿ ಹೋಗಿ ಸೇರ್ಕೊಂಡು ದುಡ್ಡು ಕಳ್ಕೊಂಡು ಅಲ್ಲಿ ಬಂದಿರ. ನಾನು ಎಷ್ಟೋ ಸ್ಟೂಡೆಂಟ್ಸ್ ನೋಡಿದೀನಿ, ಕೋಚಿಂಗ್ ಹೋಗಿರ್ತಾರೆ. ಕೋಚಿಂಗ್ ಆದ್ಮೇಲೆ ಯಾವ್ದು ಓದ್ಬೇಕು ಯಾವ್ದು ಓದ್ಬೇಕು ಗೊತ್ತಿರಲ್ಲ. ಕೋಚಿಂಗ್ ಅನ್ನೋದು ಏನಕ್ಕೆ ಅಂದ್ರೆ, ನೀವು ಕೋಚಿಂಗ್ ಹೋಗಿ ಒಂದ್ಸತಿ ಬಂದ್ಬಿಟ್ರೆ ಎಲ್ಲ ಎಕ್ಸಾಮ್ ಪಾಸ್ ಆಗೋ ಲೆವೆಲ್ ರೆಡಿ ಆಗಿರ್ಬೇಕು. ಆದ್ರೆ
ಕೋಚಿಂಗ್ ಹೋಗಿ ಒಂದ್ಮೇಲೆ 1 ಇಯರ್ ತಗೊಂತಾರೆ ಪಾಸ್ ಮಾಡಕ್ಕೆ. ಯಾಕೆ ಅಲ್ಲೂ ಸರಿಯಾದ ಮಾರ್ಗದರ್ಶನ ಮಾಡಲ್ಲ, ನೀವು ಸರಿಯಾಗಿ ಕೇಳಲ್ಲ, ಗೊತ್ತಾಗ್ತದೆ. ಇದು ಸಮಸ್ಯೆ ಆಗ್ತಿರೋದು ನೋಡಿ. ನಾನು ಹೇಳಿದ್ರೆ ಅವ್ರದ್ದು ತಪ್ಪು ಅಂತ ಹೇಳ್ತಾ ಇಲ್ಲ, ಯಾಕಂದ್ರೆ ಅವರು ಕಮರ್ಷಿಯಲ್ ಮಾರ್ಕೆಟಿಂಗ್ ಬೆಳಿಬೇಕು, ಅವರು ಜೀವನದಲ್ಲಿ ಉದ್ಧಾರ ಆಗ್ಬೇಕು, ಅವರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಅದಕ್ಕೋಸ್ಕರ ಆತರ ಮಾಡ್ತಾರೆ, ತಪ್ಪಿಲ್ಲ, ಅದಕ್ಕೆ ನಾನು ಅದನ್ನ ಹೇಳಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ಮೈನ್ ಏನಂತಂದ್ರೆ ಕಲಿಬೇಕಾಗಿರೋದು ನಾನು ಹೇಳೋದನ್ನ ಕರೆಕ್ಟ್ ಆಗಿ ಸೀರಿಯಸ್ ಆಗಿ ಫಾಲೋ ಮಾಡಬೇಕು, ಗೊತ್ತಾಗ್ತಿದೆ. ನಾನು ಹೇಳೋ ಮೆಥಡಾಲಜಿ ನಿಮ್ಗೆ ಅರ್ಥ ಆಗ್ತಿದ್ರೆ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ, ಇರೋದು ನನ್ನ ಸ್ಟೈಲ್ ಆಫ್ ಟೀಚಿಂಗ್ ಹಿಂಗಿರೋದು, ಗೊತ್ತಾಗ್ತಿದ್ಯಾ. ನಾವು ಮಾಡಬೇಕು ಅಂದ್ರೆ ಮಾಡ್ಲೇಬೇಕು, ವರ್ಕ್ ಮಾಡಬೇಕು. ನಾನು ಹೇಳಿದ್ನ ಸೀರಿಯಸ್ ಆಗಿ ತಗೊಂಡ್ ಮಾಡಿದ್ರೆ ನಿಮ್ಗೆ ಸಕ್ಸಸ್ ಆಗ್ತೀರಾ, ಇಲ್ಲಾಂದ್ರೆ ಇಲ್ಲ. ಯಾಕಂದ್ರೆ ನೋಡಿ, ಟ್ರಾನ್ಸ್ಲೇಷನ್ ಪ್ರಿಸರ್ ರೈಟಿಂಗ್ ಡೈಲಿ ಬರೀತಿದ್ರೆ ಕೆಲವರು ಬರಿತಾ ಇದಾರೆ, ಕೆಲವರು ಬರಿತಾ ಇಲ್ಲ. ಬರೀ 75 ಜನ ಬರೆದು ಕಳಿಸಿದ್ದಾರೆ. ಅದರಲ್ಲೂ ಇವತ್ತು ಟಾಸ್ಕ್ ನಾನು ಹಾಕಿದ್ದೀನಿ. ಎಷ್ಟು ಜನ ವಾರದ ಟಾಸ್ಕ್ ಹಾಕಿದ್ರೆ ಏನೋ ಒಂದು 50 ಜನ ಆಗಿರ್ಬೋದು ಹಾರ್ಡ್ಲಿ, ಅಷ್ಟೇನೆ. ಇನ್ನು 800 ಜನದಲ್ಲಿ 50 ಜನ ಲೆಕ್ಕ ಹಾಕೊಳ್ಳಿ. ಕಾಂಪಿಟೇಷನ್ ಎಷ್ಟಿದೆ ಅಂತ ನೀವೇನೆ ಇಲ್ಲೇ ನಿಮ್ಮಲ್ಲೇ ಸೀರಿಯಸ್ ಆಸ್ಪಿರೆಂಟ್ಸ್ ಇಲ್ಲ, ಗೊತ್ತಾಗ್ತಿದ್ಯಾ. ಇನ್ನ ಕರ್ನಾಟಕ ತುಂಬಾ ಎಲ್ಲಿದ್ದಾರೆ ನೋಡ್ಕೊಳ್ಳಿ. ಅದಕ್ಕೆ ಹೇಳ್ತಿದ್ದೀನಿ, ಇನ್ನು 3-4 ಮಂತ್ಸ್ ಟೈಮ್ ಇದೆ, ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಈ 3-4 ಮಂತ್ಸ್ 100 ಡೇಸ್ ಪ್ಲಾನಿಂಗ್ ಹಾಕೊಳ್ಳಿ, ಟೈಮ್ ಟೇಬಲ್ ಹಾಕೊಂಡು ಕಳಿಸಿ ಅಂತ ಹೇಳಿದೀನಿ. ಕೆಲವರು ಏನ್ ಮಾಡಿದ್ರೆ ಒಂದಿನ ಟೈಮ್ ಟೇಬಲ್ ಹಾಕಿದ್ರ. ನೋ, ನಾನು ಆತರ ಟೈಮ್ ಟೇಬಲ್ ಕೇಳ್ತಾ ಇಲ್ಲ ನಿಮ್ಗೆ. ನನಗೆ ಈಗ ನಾನು ಇವತ್ತೆಷ್ಟು 10ನೇ ತಾರೀಕು ಅಂತ ಕೇಳಿದ್ರೆ, ಐ ಥಿಂಕ್ 10ನೇ ತಾರೀಕು ಡೇಟು 13, ಸಾರಿ 13ನೇ ತಾರೀಕು ಏಪ್ರಿಲ್. ನೆಕ್ಸ್ಟ್ 13ನೇ ತಾರೀಕು ಮೇ ಏನು ಅಂತ ಕೇಳಿದ್ರೆ 9 ಗಂಟೆಲಿ ಯಾವ ಸಬ್ಜೆಕ್ಟ್ ಓದ್ತಿರೋದು ಹೇಳಂಗಿರ್ಬೇಕು. ನೈಟ್ 5:15 ಸಂಜೆ 5:15 ಯಾವ ಸಬ್ಜೆಕ್ಟ್ ಓದ್ತಿರೋದು ಹೇಳಂಗಿರ್ಬೇಕು. ನೆಕ್ಸ್ಟ್ ಜೂನ್ ಅಲ್ಲಿ 12ನೇ ದಿನಾಂಕ ದಿನ 12th 3 ಗಂಟೆಲಿ ಯಾವ ಸಬ್ಜೆಕ್ಟ್ ಓದ್ತಿರೋದು ಹೇಳಂಗಿರ್ಬೇಕು. ಆ ರೀತಿ 3 ತಿಂಗಳು ಪ್ಲಾನ್ ಇರಬೇಕು. ನೀವು ಒಂದಿನದೇ 3 ತಿಂಗಳು ಕಂಟಿನ್ಯೂ ಮಾಡಕ್ ಆಗಲ್ಲ, ಯಾಕಂದ್ರೆ ಸಿಲೆಬಸ್ ಕವರ್ ಆಗ್ಬೇಕು. ಸಿಲೆಬಸ್ ಕವರ್ ಆದ್ಮೇಲೆ ರಿವಿಷನ್ ಆಗ್ಬೇಕು, ರಿವಿಷನ್ ಆದ್ಮೇಲೆ ಮತ್ತೆ ರಿವಿಷನ್ ಆಗ್ಬೇಕು, ಟೆಸ್ಟ್ ಸೀರೀಸ್ ತಗೋಬೇಕು, ಮತ್ತೆ ರಿವಿಷನ್ ಮಾಡಬೇಕು, ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು. ಇದೆಲ್ಲದನ್ನೂ ಒಂದು 3 ತಿಂಗಳು ಸ್ಟ್ರಕ್ಚರ್ ನಿಮ್ಮ ಮನೆ ಒಂದು ಇದ್ರ ಮೇಲೆ ಇರಬೇಕು, ಒಂದು ಟೆಸ್ಟ್ ಬೋರ್ಡ್ ಮೇಲೆ ಇರಬೇಕು. ನಾನು ನಿಮ್ಗೆ ತೋರಿಸಿದೆ, ನಾನು ಕಿತ್ತಾಕ್ಬಿಟ್ಟಿದ್ದೀನಿ. ನಾನು UPSC ಓದ್ಬೇಕಾದ್ರೆ ನಾನು ಒಂದು ಈ ಪ್ರಜಾವಾಣಿ ಬರುತ್ತಲ್ಲ, ಜೆರಾಕ್ಸ್ ಮಾಡ್ಕೊಂಡ್ ಬಂದ್ಬಿಟ್ಟು ಬರ್ದಿಟ್ಕೊಂತಿದ್ದೆ ಟೈಮ್ ಟೇಬಲ್. ಇವತ್ತೇನು ಓದ್ಬೇಕು, ಇವತ್ತೇನು ಒಟ್ಟು 3 ತಿಂಗಳು ಟೈಮ್ ಟೇಬಲ್ ನನ್ನ ಗೋಡೆ ಮೇಲೆ ಇರೋದು. ಅಂದ್ರೆ ನನಗೆ 3 ತಿಂಗಳಲ್ಲಿ ಏನೇನು ಓದ್ಬೇಕು, ಯಾವ ರಿವಿಷನ್ ಮಾಡ್ಬೇಕು ಅನ್ನೋ ಗೊತ್ತಿರಬೇಕು. ಯಾಕಂದ್ರೆ ಟಾರ್ಗೆಟ್ ಇಟ್ಟಾಗ ಗೊತ್ತಾಗುತ್ತೆ ಯಾವ ಬೇಗ ಮುಗಿಸ್ಬೇಕು ಅಂತ. ನೀವು ಒಂದಿನ ಟೈಮ್ ಟೇಬಲ್ ಹಾಕೊಂಡ್ರೆ ಏನಾಗುತ್ತೆ, ಅವತ್ತಿನ ಮುಗಿದು ನೆಕ್ಸ್ಟ್ ನಾಳೆ ಏನಾದ್ರು ಮದ್ವೆನೋ ಅಕ್ಕನೊಂದು ತಿಥಿನೋ ಇನ್ನೊಂದು ಏನೋ ಬಂತು ಅಂತಂದ್ರೆ ಮುಗಿದೋಯ್ತು, ಮುಗಿತು ಎಸ್ಕೇಪು. ನೋ, ನಿಮ್ಗೆ ಒಂದು ದಿನನೂ ವೇಸ್ಟ್ ಆಗ್ಬಾರ್ದು. ಆ ರೀತಿ ಪ್ಲಾನ್ ಮಾಡ್ಕೋಬೇಕು ನೀವು, ಗೊತ್ತಾಗ್ತಿದ್ಯಾ. ಆ ರೀತಿ ಪ್ಲಾನ್ ಮಾಡ್ಕೊಂಡ್ರೆ ಮಾತ್ರ 3 ತಿಂಗಳು ಟೈಮ್ ಟೇಬಲ್ ಇರ್ಬೇಕು ನಿಮ್ಮ ಹತ್ರ. 100 ಡೇಸ್ ಟೈಮ್ ಟೇಬಲ್ ಮಾಡ್ಕೊಳ್ಳಿ. ಅದರಲ್ಲಿ ಸಬ್ಜೆಕ್ಟ್ಸ್ ಕವರ್ ಆಗಿರ್ಬೇಕು, ಬೇಸಿಕ್ಸ್ ಕವರ್ ಆಗಿರ್ಬೇಕು, ಮೆಂಟಲ್ ಎಬಿಲಿಟಿ ಕವರ್ ಆಗಿರ್ಬೇಕು, ಏನ್ ಕರೆಂಟ್ ಅಫೇರ್ಸ್ ಕವರ್ ಆಗಿರ್ಬೇಕು, ರಿವಿಷನ್ಸ್ ಆಗಿರ್ಬೇಕು, ಎಕ್ಸಾಮ್ ರೆಡಿ ಇರಬೇಕು. 100ನೇ ದಿನಕ್ಕೆ ನೀವು ಎಕ್ಸಾಮ್ ರೆಡಿ ಇರಬೇಕು. ಐ ಆಮ್ ರೆಡಿ ಫಾರ್ PSI ಎಕ್ಸಾಮ್ ಅನ್ನೋ ಲೆವೆಲ್ಗೆ ನೀವು ರೆಡಿ ಇದ್ರೆ ಮಾತ್ರ ಅದು ಇದಾಗುತ್ತೆ, ಏನೋ ಹೆಲ್ಪ್ ಆಗುತ್ತೆ. ಇಲ್ಲ ಅಂತಂದ್ರೆ ಹಿಂಗೆ ನೀವು ಓದೋದ್ರೆ ಆಗಲ್ಲ. ಒಂದಿನ ಟೈಮ್ ಟೇಬಲ್ ಬೇಕಾಗಿಲ್ಲ. ತುಂಬಾ ಜನ ನೋಡಿದ್ರೆ ನಾನು ಕಳಿಸಿದ್ದಾರೆ ಟೈಮ್ ಟೇಬಲ್ ನ, ಎಲ್ಲರೂ ಒಂದಿನದ ಹಾಕಿದ್ದೀರಾ. ಬಟ್ ಆ ತರ ಅಲ್ಲ ಟೈಮ್ ಟೇಬಲ್ ಹಂಗೆ ಕೇಳ್ತಾ ಇರೋದು. ಇವತ್ತೇನು ಓದ್ತೀರಾ, ನಾಳೆ 3 ಗಂಟೆಗೆ ಏನು ಓದ್ತೀರಾ, ನಾಡಿದ್ದು 4 ಗಂಟೆಗೆ ಓದ್ತೀರಾ, ನಾಳೆ ಬೆಳಗ್ಗೆ 5 ಗಂಟೆಗೆ ಏನು ಓದ್ತೀರಾ, ಅದು ಟೈಮ್ ಟೇಬಲ್ ಇರಬೇಕು, ಪಕ್ಕಾ ಟೈಮ್ ಟೇಬಲ್ ಇರಬೇಕು. ಕೂತ್ಕೊಂಡು ಪ್ಲಾನ್ ಮಾಡಿ, 3 ಮಂತ್ಸ್ ಕೂತ್ಕೊಂಡು ಪ್ಲಾನ್ ಮಾಡಿ, ಅದನ್ನ ವರ್ಕೌಟ್ ಮಾಡಿ, ಕುತ್ಕೊಂಡು ವರ್ಕೌಟ್ ಮಾಡಿ. ಅದ್ರ ಲೈಕ್ ಒಂದಿನ ಮಿಸ್ ಆಗ್ಬಾರ್ದು. ಅಕಸ್ಮಾತ್ ಒಂದಿನ ಮಿಸ್ ಆಯ್ತು ಅಂದ್ರೆ ಅದನ್ನ ಎಲ್ಲಿ ಫುಲ್ಫಿಲ್ ಮಾಡೋಕೆ ನೋಡ್ಬೇಕು, ಗೊತ್ತಾಗ್ತಿದ್ಯಾ. ಅದನ್ನ ಆ ತರ ಪ್ಲಾನ್ ಮಾಡ್ಕೊಂಡು 3 ತಿಂಗಳು ಅಂದ್ರೆ 100 ಡೇಸ್ ಟೈಮ್ ಟೇಬಲ್ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡ್ಕೊಂಡು ಟಾರ್ಗೆಟ್ ಹಾಕೊಂಡು ನಿಮ್ಮ ಮನೆ ಗೋಡೆ ಮೇಲೆ ಹಾಕೊಂಡು ಅದನ್ನ ಫಾಲೋ ಮಾಡ್ತಾ ಹೋಗ್ತಾ ಹೋಗಿ, ಗೊತ್ತಾಗ್ತಿದ್ಯಾ. ಅವಾಗ ನಿಮ್ದು ಏನು ಟೈಮ್ ಟೇಬಲ್ ಆಗಿರ್ಬೋದು ಸಕ್ಸಸ್. ಕೆಲವು ಟೈಮ್ ಟೇಬಲ್ ಹಾಕಕ್ ಬರಲ್ಲ ಅಂತ. ಯಾಕೆ ಬರಲ್ಲ? ನಿಮ್ ಟೈಮ್ ನಿಮಗೆ ಗೊತ್ತಿರ್ಬೇಕು, ಯಾವಾಗ ನಾನು ಓದ್ಬೇಕು, ಏನ್ ಓದ್ಬೇಕು, ಯಾವ್ದನ್ನ ಜಾಸ್ತಿ ಓದ್ಬೇಕು ಅಂತ ನಿಮಗೆ ಗೊತ್ತಿರೋದು, ನನಗೆ ಗೊತ್ತಿರಲ್ಲ, ಗೊತ್ತಾಗ್ತಿದ್ಯಾ. ನಿಮ್ಗೆ ಯಾವ ಸಬ್ಜೆಕ್ಟ್ ಅಲ್ಲಿ ಜಾಸ್ತಿ ಓದ್ಬೇಕು, ಯಾವ ಸಬ್ಜೆಕ್ಟ್ ಕಮ್ಮಿ ಓದ್ಬೇಕು ಅಂತ ನಿಮಗೆ ಗೊತ್ತಿರುತ್ತೆ. ಯಾಕಂದ್ರೆ ನೀವು ಕೆಲವೊಂದು ಸಬ್ಜೆಕ್ಟ್ ಅಲ್ಲಿ ಸ್ಟ್ರಾಂಗ್ ಇರ್ತೀರಾ, ಕೆಲವು ಸಬ್ಜೆಕ್ಟ್ ವೀಕ್ ಇರ್ತೀರಾ. ಈ ರೀತಿ ನೀವು ಟೈಮ್ ಟೇಬಲ್ ಪ್ಲಾನ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಈಗ ಯಾರು ಎಫರ್ಟ್ ಹಾಕ್ತಾರೆ ಎಕ್ಸಾಮ್ ಟೈಮಲ್ಲಿ ರಿವಿಷನ್. ನಾನು ಪ್ರಕಾರ ಹೇಳ್ತೀನಿ, ಈಗ ಓದಿ ಪ್ಲಾನ್ ಮಾಡ್ಕೊಂಡು ರೆಡಿ ಇತ್ತು ಅಂದ್ರೆ ನೆಕ್ಸ್ಟ್ ಎಕ್ಸಾಮ್ ಬರೋಷ್ಟೊಳಗೆ ರಿವಿಷನ್ ನೋಟಿಫಿಕೇಶನ್ ಆದ್ಮೇಲೆ ಎಲ್ಲರೂ ಓದಕ್ ಸ್ಟಾರ್ಟ್ ಮಾಡಬಾರ್ದು, ರಿವಿಷನ್ ಮಾಡಕ್ ಸ್ಟಾರ್ಟ್ ಮಾಡಬೇಕು. ಅವಾಗ ಏನ್ ಗೊತ್ತಾ ನಿಮ್ದು ಪ್ಲಾನ್, ಬರೀ ರಿವಿಷನ್ ಟೆಸ್ಟ್ ಸೀರೀಸ್, ರಿವಿಷನ್ ಟೆಸ್ಟ್ ಸೀರೀಸ್. ನಿಮ್ ಮಿಸ್ಟೇಕ್ಸ್ ಐಡೆಂಟಿಫೈ ಮಾಡ್ಕೋಬೇಕು, ಮತ್ತೆ ಹೋಗಿ ಟೆಸ್ಟ್ ಸೀರೀಸ್ ಬರಬೇಕು, ಮತ್ತೆ ಮಿಸ್ಟೇಕ್ ಐಡೆಂಟಿಫೈ ಮಾಡಬೇಕು, ಟೆಸ್ಟ್ ಸೀರೀಸ್ ಬರಬೇಕು, ರಿವಿಷನ್ ಮಾಡಬೇಕು. ಇಷ್ಟೇ ಕೆಲಸ ಮಾಡ್ತಾ ಇರಬೇಕು ನೀವು ನೋಟಿಫಿಕೇಶನ್ ಆದ್ಮೇಲೆ. ಅದಕ್ಕಿಂತ ಮುಂಚೆ ಎಲ್ಲಾ ಸಿಲೆಬಸ್ ಕವರ್ ಆಗಿರ್ಬೇಕು. ನಿಮ್ದು ಫಸ್ಟ್ ಪೇಪರ್ 45 to 50 ಸ್ಕೋರ್ ತೆಗಿಯಂಗೆ ರೆಡಿ ಆಗಿರ್ಬೇಕು 50 ಮಾರ್ಕ್ಸ್ಗೆ, ಗೊತ್ತಾಗ್ತಿದ್ಯಾ. ಇದು ನನ್ನ ಒಂದು ಸ್ಟ್ರಾಟಜಿ PSIಗೆ. PCಗೆ ತುಂಬಾ ಈಸಿ. ನೀವೇನಾದ್ರೂ ಬರೀ PSI ಓದ್ತಾ ಇದ್ರೆ ನಾನು ಅದಕ್ಕೆ ಸಪರೇಟ್ ಆಗಿ ಸ್ಟ್ರಾಟಜಿ ಮಾಡ್ಕೊಡ್ತೀನಿ. PSI PC ಓದ್ತಾ ಇದ್ರೆ ಯು ಡೋಂಟ್ ವರಿ, ನೀವು PSI ಪ್ರಿಪೇರ್ ಆದ್ರೆ PC ಎಕ್ಸಾಮ್ಸ್ ತುಂಬಾ ಈಸಿಯಾಗಿ ಕ್ಲಿಯರ್ ಮಾಡ್ತೀರಾ, ಡೋಂಟ್ ವರಿ. ಫ್ಯಾಕ್ಟ್ಸ್ ಓದ್ಕೋಬೇಕು, ಒಂದಷ್ಟು ಕರೆಂಟ್ ಅಫೇರ್ಸ್ ಓದ್ಬೇಕು. ಕರೆಂಟ್ ಅಫೇರ್ಸ್ ಎರಡಕ್ಕೂ ಹೆಲ್ಪ್ ಆಗುತ್ತೆ, ಡೋಂಟ್ ವರಿ. ಅದೇನ್ ಸಮಸ್ಯೆ ಆಗಲ್ಲ. PSI PC ಅಂತ ಡಿಫ್ರೆಂಟ್ ಆಗಲ್ಲ. ಬರೀ PCಗೆ ಓದೋರಿಗೆ ಸ್ವಲ್ಪ ಬೇರೆ ತರ ಸ್ಟ್ರಾಟಜಿ ಮಾಡಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಅವರು ತುಂಬಾ ಕಡಿಮೆ ಓದ್ತಾರೆ.
ಬರೀ ಪಿ ಸಿ ಯಾವುದೋ ಒಂದು ಬುಕ್ ತಗೊಂಡು ಓದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಅದು ತಪ್ಪು. ಅವ್ರೇನ್ ಮಾಡ್ಬೇಕು, ತುಂಬಾ ಸಮಗ್ರವಾಗಿ ಓದಿದ್ರೆ ಮಾತ್ರ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಇಂಟಿಗ್ರೇಟ್ ಆಗಿ ಓದ್ರಿ, ಬರೀ ಪಿ ಸಿ ಅಂತ ಕೂತ್ಕೋಬೇಡಿ. ಗ್ರೂಪ್ ಸಿ, PSI, PC ಯಾವ್ದು ಬಂದ್ರು ಬರೀತೀನಿ ಅನ್ನೋ ಒಂದು ಲೆವೆಲ್ಗೆ ಪ್ರಿಪೇರ್ ಆಗ್ಬೇಕು. ಅದು ನನ್ನ ಉದ್ದೇಶ ಆಗಿರೋದು ಈ ಒಂದು ಗ್ರೂಪ್ ನ. ಆಮೇಲೆ ಬಡ್ಕೋಬೇಡ್ರಿ, ನಾನು ಎಲ್ಲಾನು ಹೇಳ್ಕೊಡ್ತೀನಿ ನಿಮ್ಗೆ. ನಾನು ಇಲ್ಲಿ ಯಾವುದೇ ಕ್ಲಾಸ್ ಮಾಡಲ್ಲ, ತಿಳ್ಕೊಂಬಿಡಿ. ಸರ್ ಏನೋ ಕ್ಲಾಸ್ ಮಾಡ್ಕೊಡ್ತಾರೆ, ಎಷ್ಟು ಜನ ಸರ್ ನೀವು ಕೋಚಿಂಗ್ ಸೆಂಟರ್ ನಡೆಸ್ತಿದಾರ, ಕ್ಲಾಸ್ ಮಾಡ್ಕೊಡ್ತೀರಾ ಅಂತ ಕೇಳ್ತಾರೆ. ನನಗೆ ಇದನ್ನ ಮಾಡಕ್ಕೆ ಟೈಮ್ ಇಲ್ಲ. ಇನ್ನು ಅಂತದ್ರಲ್ಲಿ ನೀವು ಕೋಚಿಂಗ್ ಮಾಡಕ್ಕೆ ಎಲ್ಲಿಂದ ಹೋಗ್ಲಿ ನಾನು, ಗೊತ್ತಾಗ್ತಾರೆ. ಆತರ ಯಾವ್ದೋ ತರ ಇಲ್ಲ. ನಾನು ನಿಮ್ಗೆ ಯೂಟ್ಯೂಬ್ ಮುಖಾಂತರ ಗೈಡ್ ಮಾಡ್ತೀನಿ ಅಷ್ಟೇ. ಈ ಟೆಲಿಗ್ರಾಮ್, ಯೂಟ್ಯೂಬ್ ಮುಖಾಂತರ ಗೈಡ್ ಮಾಡ್ತೀನಿ. ಅದು ಯಾಕೆ ಮೆಂಬರ್ಶಿಪ್ ಇಟ್ಟಿದ್ದೀನಿ ಅಂತಂದ್ರೆ ಒಂದೇ ಉದ್ದೇಶ, ಸೀರಿಯಸ್ ಅಸೆಸ್ಮೆಂಟ್ಸ್ ಬರಲಿ. ರೆಗ್ಯುಲರ್ ಆಗಿ ಅವರು ತಿಂಗಳ ಅದನ್ನ ಫಾಲೋ ಮಾಡ್ತಾ ಹೋಗ್ತಿದ್ರೆ ಅವರಿಗೆ ಗೊತ್ತಾಗುತ್ತೆ ನಂದು ಏನು ಅಂತ. ಇನ್ನು ಸ್ಟಾರ್ಟಿಂಗ್ ಇದು ನಾನು ಹೇಳ್ತಿಲ್ಲ, ಇದು ಸ್ಟಾರ್ಟಿಂಗ್ ಬಿಗಿನಿಂಗ್. ಇನ್ನು ಒಂದು 1.5-2 months ಆಗಿರ್ಬೋದು ನನ್ನ ಪ್ರಕಾರ ಅಷ್ಟೇನೆ. ಇನ್ನು ಸ್ಟಾರ್ಟಿಂಗ್, ಇನ್ನು ತುಂಬಾ ಲಾಂಗ್ ಜರ್ನಿ ಇದೆ ನಿಮ್ದು. ಇನ್ನು PSI ಎಕ್ಸಾಮ್ ನೋಟಿಫಿಕೇಶನ್ ಆಗ್ಬೇಕು. ನೋಟಿಫಿಕೇಶನ್ ಆದ್ಮೇಲೆ ಏನೇನ್ ಆಗುತ್ತೆ, ಏನೇನ್ ಬಿಡುತ್ತೆ ಅನ್ನೋದನ್ನೆಲ್ಲ ನಾನು ಹೇಳ್ತೀನಿ ನಿಮ್ಗೆ, ಗೊತ್ತಾಗ್ತಿದೆ. ಯಾವಾಗ ಹೆಂಗ್ ಪ್ರಿಪರೇಷನ್ ಸ್ಟ್ರಾಂಗ್ ಆಗಬೇಕು. ಅದಕ್ಕೆ ನಿಮ್ಮನ್ನೆಲ್ಲ ಬೇಸಿಕ್ ಫೌಂಡೇಶನ್ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ. ಬೇರೆ ಇನ್ನೇನೂ ಇಲ್ಲ. ಇಲ್ಲಿ ಬರೀ 50 ಮಾರ್ಕ್ಸ್ ರೆಡಿ ಆಗಬೇಕು. ಫಸ್ಟ್ 50 ಮಾರ್ಕ್ಸ್ ನಿಮ್ ಜಾಬ್ ಅಲ್ಲಿ ಇರಬೇಕು. ಎನಿ ಟೈಮ್ ಎನಿವೇರ್ 50 ಮಾರ್ಕ್ಸ್ ನಾನು ಬರೀತೀನಪ್ಪ, ನನಗೆ ಬರುತ್ತೆ, ನನ್ಗೆ 50 ಮಾರ್ಕ್ಸ್ ಬರುತ್ತೆ ಅನ್ನೋ ಲೆವೆಲ್ ರೆಡಿ ಆಗಬೇಕು. ಆಮೇಲೆ 150 ಮಾರ್ಕ್ಸ್ ಟಾರ್ಗೆಟ್ ಮಾಡೋಣ. 150 ಮಾರ್ಕ್ಸ್ ಟಾರ್ಗೆಟ್ ಮಾಡಕ್ಕೆ ಅದರದೇ ಬೇರೆ ಬೇರೆ ಸ್ಟ್ರಾಟಜೀಸ್. ಯಾಕಂದ್ರೆ ಅದು ತುಂಬಾ ನಿಮ್ಮನ್ನ ಹಾಕೊಂಡು ರುಬ್ಬೇಕು, ಅಂದ್ರೆ ಆ ಲೆವೆಲ್ ಮಾಡ್ಬೇಕು. ಅವಾಗಲೇ ನಿಮ್ಗೆ ಇದು ರೈಟಿಂಗ್ ಅಷ್ಟೇ, ರೈಟಿಂಗ್ ಇದ್ರ ಬಟ್ ಅದು ಮೆಮೊರೈಸೇಷನ್ ಇರಬೇಕು, ಟೆಕ್ನಿಕಲ್ ಇರಬೇಕು, ಅನಾಲಿಸಿಸ್ ಮಾಡಕ್ ಬರಬೇಕು, ಮತ್ತೆ ಎಲಿಮಿನೇಷನ್ ಮೆಥಡ್ ಗೊತ್ತಿರ್ಬೇಕು. ನಿಮ್ಗೆ ತುಂಬಾ ಟ್ಯಾಕ್ಟಿಕ್ಸ್ ಇದೆ, ಮತ್ತೆ ತುಂಬಾ ಸಿಲೆಬಸ್ ಇದೆ, ತುಂಬಾ ವಾಸ್ಟ್ ಸಿಲೆಬಸ್ ಇದೆ, ಸಬ್ಜೆಕ್ಟ್ಸ್ ಜಾಸ್ತಿ ಬರ್ತವೆ. ಅಲ್ಲಿ 150 ಮಾರ್ಕ್ಸ್ಗೆ ತುಂಬಾ ಎಫರ್ಟ್ ಹಾಕ್ಬೇಕಾದ್ ನೀವು. ಆ ಎಫರ್ಟ್ ಹೆಂಗ್ ಹಾಕ್ಬೇಕು, ಏನ್ ಮಾಡ್ಬೇಕು ಅನ್ನೋದ್ರ ಮುಂದಿನ ದಿನಗಳಲ್ಲಿ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ನೀವು ಅದ್ರ ಬಗ್ಗೆ ವರಿ ಮಾಡೋ ಅವಶ್ಯಕತೆ ಇಲ್ಲ. ಅರ್ಥ ಆಗ್ತಿದ್ಯಾ? ಈಗ ನೀವು ನಾನು ಹೇಳಿದ್ನ ಕೇಳ್ಕೊಂಡು ಆರಾಮ್ಸೆ ಮಾಡ್ತಾ ಹೋಗಿ, ಗೊತ್ತಾಗ್ತಿದ್ಯಾ? ಅಕಸ್ಮಾತ್ ನಾನು ಯಾರ್ದಾದ್ರು ವ್ಯಾಲ್ಯೂಯೇಷನ್ ಮಾಡಿಲ್ಲ ಅಂದ್ರೆ ಡೋಂಟ್ ವರಿ, ನಾನು ನೋಡಿರ್ತೀನಿ. ಚೆನ್ನಾಗಿತ್ತು ಅಂತಂದ್ರೆ ಆಟೋಮೆಟಿಕ್ ನಿಮ್ಗೆ ಫೋನ್ ಮಾಡಿ ನಾನು ಮಾತಾಡ್ತೀನಿ, ಅಥವಾ ಟೆಕ್ಸ್ಟ್ ಮಾಡ್ತೀನಿ. ಕೇಳಿಬೇಕಾರೆ ನಿಮ್ಮ ಎಷ್ಟೋ ಜನ ಫ್ರೆಂಡ್ಸ್ಗೆ ನಾನು ಟೆಕ್ಸ್ಟ್ ಮಾಡಿ ಮಾತಾಡಿದ್ದೀನಿ, ಫೋನ್ ಮಾಡಿ ಮಾತಾಡಿದ್ದೀನಿ. ಚೆನ್ನಾಗಿತ್ತು ಅಂತಂದ್ರೆ ಅವ್ರಿಗೆ ಪರ್ಸನಲ್ ಆಗಿ ಕಾಲು ಮಾಡಿದ್ದೀನಿ. ನೀವು ಆಸ್ಕ್ ಎನಿ ಬಡಿ, ಗೊತ್ತಾಗ್ತಿದೆ. ಈಗ ನಾನು ಕೊಳಲಣ್ಣ ನನಗೆ ಪರಿಚಯ ಇರಲಿಲ್ಲ, ರಜಾಕ್ ನನಗೆ ಪರಿಚಯ ಇರಲಿಲ್ಲ, ರಂಜಿತಾ ನನಗೆ ಪರಿಚಯ ಇರಲಿಲ್ಲ, ಆಮೇಲೆ ಮಹೇಶ್ ನನಗೆ ಪರಿಚಯ ಇರಲಿಲ್ಲ. ಅವರೆಲ್ಲ ನನಗೆ ಪರಿಚಯ ಆಗಿದ್ದಾರೆ ಅಂತಂದ್ರೆ ಈಗ ತುಂಬಾ ಕ್ಲೋಸ್ ಸ್ಟೂಡೆಂಟ್ಸ್ ಆಗಿದ್ದಾರೆ. ಯಾಕಂತಂದ್ರೆ ಅವ್ರು ಮಾಡಿರೋ ವರ್ಕ್ಗೋಸ್ಕರ ಅವ್ರಿಗೆ ನಾನೇ ಕಾಲ್ ಮಾಡಿ ಪರ್ಸನಲ್ ಆಗಿ ಮಾತಾಡಿದ್ದೀನಿ. ಬೇಕಾದ್ರೆ ನೀವು ಯಾರನ್ನಾರು ಕೇಳ್ಕೊಳ್ಳಿ, ಗೊತ್ತಾಗ್ತಿದ್ಯಾ? ಹಾಗಾಗಿ ಬೇಕಾದ್ರೆ ಕೊಳಲಣ್ಣಗೆ ಫಸ್ಟ್ ಪ್ರೈಸ್ ಬಂದಾಗ 1000 ರೂಪೀಸ್ ದುಡ್ಡು ಕೊಟ್ಟಿದ್ದೀನಿ ನಾನು, ಬೇಕಾದ್ರೆ ಅವ್ರನ್ನೇ ಕೇಳಿ. ಮಹೇಶ್ಗೆ ಬುಕ್ಸ್ ಕೊಡ್ಸ್ತೀನಿ ಅಂತ ಹೇಳಿದ್ದೀನಿ, ಕೊಡ್ತಿಲ್ಲ ಇನ್ನು. ಇನ್ನು ಕೊಡ್ಸಿಲ್ಲ ನಾನು. ಅವ್ನಿಗೆ ಮಹೇಶ್ಗೆ ಬುಕ್ಸ್ ಕೊಡಬೇಕು. ಅದನ್ನ ನಾನು ಒಂದು ಇದನ್ ಕಂಡು ಹೇಳಿದ್ನಲ್ಲ, ಪ್ರೈಸ್ ಬಂದಾಗ ಫಸ್ಟ್ ಬಂದಿದ್ರು ಇವರಿಬ್ರು. ಅವ್ರಿಗೆ ಇವ್ರಿಗೆ ಕೊಳಲಣ್ಣ ಕೊಟ್ಟಿದ್ದೀನಿ, ಫಸ್ಟ್ ಇವನಿಗೆ ಇದನ್ನ ಕೊಟ್ಟಿಲ್ಲ, ಮಹೇಶ್ಗೆ. ಬುಕ್ಸ್ ತಗೊಂತೀನಿ ಸರ್ ಅಂತ ಹೇಳಿದ್ದೀನಿ. ಓಕೆ, ಅವ್ನಿಗೆ ಅವ್ನು ಯಾವಾಗ ಕೇಳ್ತಾನೆ ಅವಾಗ ಕೊಡಿಸ್ತೀನಿ, ಡೋಂಟ್ ವರಿ. ಈಗಲೂ ಅಷ್ಟೇ, ನಾನು ಈಗ ನೆಕ್ಸ್ಟ್ ಇದು ಪ್ರಿಸಿ ರೈಟಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ, ನಿಮ್ ಡೌಟ್ಸ್ ಎಲ್ಲ ಕ್ಲಿಯರ್ ಆದ್ಮೇಲೆ ಒಂದು ಟೆಸ್ಟ್ ಕಂಡಕ್ಟ್ ಮಾಡ್ತೀನಿ. ನೋಡೋಣ ಅವರು ಅದರಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಅರ್ಥ ಆಗ್ತಿದ್ಯಾ? ಇದು ನಾನು ಅಂದ್ಕೊಂಡಿರೋದು. ಅಂದ್ರೆ ನಿಮ್ಮನ್ನ ಪ್ರಿಪರೇಷನ್ ಮಾಡ್ಬೇಕು, ನಾನು ಹೇಳೋದು ಕೇಳ್ಬೇಕು. ಈಗ ಡೌಟ್ಸ್ಗಳು ನಿಮ್ದು ಏನಿದ್ರು ಡೌಟ್ಸ್ಗಳನ್ನ ಕೇಳ್ತಾ ಹೋಗಿ. ದಯವಿಟ್ಟು ಹೊಸಬ್ರಿಗೆ ಅವಕಾಶ ಕೊಡಿ. ಈ ನಾವು ಕೇಳಿರೋರೇ ಕೇಳ್ಬೇಡಿ. ಈಗ ನನ್ನ ಕ್ಲೋಸ್ ಫ್ರಿಮಿಸ್ ಅಲ್ಲಿ ಇರೋರು ಅವರು ಕ್ವಶನ್ಸ್ ಕೇಳ್ಬೇಡಿ. ಎಕ್ಸಾಂಪಲ್ ನಿಮ್ಗೆ ಕೊಳಲಣ್ಣ ಆಗಿರ್ಬೋದು, ರಜಾಕ್ ಆಗಿರ್ಬೋದು, ಅವರೆಲ್ಲ ಯಾರು ಕ್ವಶನ್ ಕೇಳ್ಬೇಡಿ. ತುಂಬಾ ಇಂಪಾರ್ಟೆಂಟ್ ಇದ್ದಂದ್ರೆ ನನಗೆ ಕೇಳಿ. ಇಲ್ಲ ಅಂತಂದ್ರೆ ಹೊಸಬ್ರಿಗೆ ಅವಕಾಶ ಕೊಡಿ. ಅಕಸ್ಮಾತ್ ನಿನ್ನೆ ಮೊನ್ನೆ ರೀಸೆಂಟ್ ಆಗಿ ಜಾಯ್ನ್ ಆದವರು, ಒಂದು ವೀಕ್ ಇಂದ ಜಾಯ್ನ್ ಆದವರು, ಅಥವಾ ಅವ್ರಿಗೆ ಏನು ತುಂಬಾ ಡೌಟ್ಸ್ ಇರೋರು, ನನಗೆ ಪರಿಚಯ ಇದ್ದವ್ರನ್ನ ಇವತ್ತು ಪರಿಚಯ ಮಾಡ್ಕೊಳ್ಳೋಣ. ಸಾಧ್ಯವಾದ್ರೆ ನಿಮ್ ಫೇಸ್ ನ ಆನ್ ಮಾಡ್ಕೊಳ್ಳಿ, ನನ್ಗೇನು ಸಮಸ್ಯೆ ಇಲ್ಲ. ನಿಮ್ ಮುಖ ಗೊತ್ತಾಗುತ್ತೆ, ನಿಮ್ಮ ಮುಖದಲ್ಲೇ ಒಂದಷ್ಟು ಹೇಳ್ಬಿಡ್ತೀನಿ ನಿಮ್ ಸೀರಿಯಸ್ ಇದೀರಾ ಇಲ್ವಾ ಅಂತ. ಅಂದ್ರೆ ಲೈಕ್ ನಾನು ಸೈಕಾಲಜಿ ಓದಿದ್ದೀನಿ, ಇನ್ನು ಡಿಪ್ಲೊಮಾ ಇನ್ ಸೈಕಾಲಜಿ, ನಾನು B.Ed ಮಾಡಿರೋದ್ರಿಂದ ನನಗೆ ಒಂದಷ್ಟು ಗೊತ್ತಾಗುತ್ತೆ ನಿಮ್ಮ ಸೀರಿಯಸ್ನೆಸ್ ಎಷ್ಟಿದ್ದಾರೆ ನೀವು ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಹುಡುಗರು ಮೆಂಟಾಲಿಟಿ ಹೆಂಗಿರುತ್ತೆ, ನಾನು 1 ವರ್ಷ ಪಾಠನೂ ಮಾಡಿದ್ದೀನಿ ಹೈಸ್ಕೂಲ್ ಟೀಚರ್ಸ್ಗೆ. ಅದು ಬೇಕಾದ್ರೆ ಕುಣಿಗಲಲ್ಲಿ ಹೋಗಿ ಕೇಳಿ. ಮ್ಯಾಥಮೆಟಿಕ್ಸ್ ಅಲ್ಲಿ ಔಟ್ ಆಫ್ 4 ಒಂದ್ 3 ಜನ ಹುಡುಗರು. ಮತ್ತೆ ಆ ಸ್ಕೂಲಲ್ಲಿ ಯಾವತ್ತೂ 100% ರಿಸಲ್ಟೇ ಬಂದಿರಲಿಲ್ಲ SLC. ನಾನಿದ್ದಾಗ ಮ್ಯಾಥಮೆಟಿಕ್ಸ್ ಮತ್ತೆ ನಾನು ಫಿಸಿಕ್ಸ್ ಟೀಚ್ ಮಾಡ್ತಾ ಇದ್ದೆ. 100% ರಿಸಲ್ಟ್ ಬಂದಿದೆ, ಗೊತ್ತಾಗ್ತಿದೆ. ಹಾಗಾಗಿ ನಂಗೆ ಟೀಚಿಂಗ್ ಹೆಂಗ್ ಮಾಡ್ಬೇಕು ಅಂತ ಗೊತ್ತು, ಹುಡುಗರನ್ನ ಹೆಂಗ್ ದಾರಿ ತರಬೇಕು ಅಂತ ಗೊತ್ತು. ಹಾಗಾಗಿ ಈಗ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗಿ. ಯಾರ್ಯಾರು ಒಬ್ಬೊಬ್ಬರೇ ಕೇಳಿ, ರಶ್ ಮಾಡಬೇಡಿ, ಆರಾಮ್ಸೆ ಒಬ್ಬೊಬ್ಬರೇ ಕ್ವಶನ್ಸ್ ನ ಕೇಳಿ. ಬಟ್ ಕ್ವಶನ್ ಕೇಳ್ಬೇಕಾದ್ರೆ ನಿಮ್ ಸುತ್ತಮುತ್ತ ಏನು ವಾಯ್ಸ್ ಇರಬಾರ್ದು, ಅಂದ್ರೆ ಡಿಸ್ಟರ್ಬೆನ್ಸ್ ಇರಬಾರ್ದು. ರೂಮಲ್ಲಿ ಕೂತ್ಕೊಂಡು ಅಥವಾ ನಿಮ್ಮ ಇಲ್ಲ ಮನೇಲಿ ಕೂತ್ಕೊಂಡು ಸೈಲೆಂಟ್ ಇರೋ ಪ್ಲೇಸಿಗೆ ಬಂದು ಕ್ವಶನ್ಸ್ ನ ಕೇಳ್ತಾ ಹೋಗಿ. ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು ಅವ್ರಿಗೆ ಅವಕಾಶ ಕೊಡ್ತೀನಿ. ಕೇಳಿ ಕ್ವಶನ್ಸ್. ಕೇಳ್ರಪ್ಪ. ಹಲೋ ಸರ್. ಹೇಳಿ ಹೇಮಂತ್. ಸರ್ ನನ್ನ ಹೆಸರು ಹೇಮಂತ್ ಕುಮಾರ್ ಅಂತ, ಬೆಂಗಳೂರು ಹೇಮಂತ್. ಹೇಳಪ್ಪ ಹೇಮಂತ್ ಕ್ಷತ್ರಿಯ. ಸರ್ ಹಂಗೆ ಬೆಂಗಳೂರು ಗ್ರಾಮಾಂತರ ಸರ್ ನಾನು. ಹೇಳಪ್ಪ. ಸರ್ ನನಗೆ ಟ್ರಾನ್ಸ್ಲೇಷನ್ ಕಷ್ಟ, ಅಂದ್ರೆ ಒಂದೊಂದು ಸೆಂಟೆನ್ಸ್ ಇದ್ರೆ ಈಸಿ ಆಗುತ್ತೆ
ಸ್ವಲ್ಪ ದೊಡ್ಡದ್ ನೋಡಿದ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೆ, ಎಲ್ಲಿ ಸ್ಟಾರ್ಟ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅದು ಒಂದು ಪ್ರಾಬ್ಲಮ್ ಸರ್. ಇನ್ನೊಂದು ಪ್ರಾಬ್ಲಮ್ ಅಂದ್ರೆ ಈ ಎಸ್ಐ ಕೋರ್ಸ್ ಬರೀತಾರಲ್ಲ ಸರ್, ಅದು ಒಂದೊಂದು ಗೂಗಲ್ ಹುಡುಕ್ರೆ ಸಿಗುತ್ತೆ. ಬಟ್ ಇಂಥ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಗೆ ಎಲ್ಲಿ ಹುಡುಕ್ಬೇಕು ಅನ್ನೋ ಒಂದು ನಂಗೆ ಸಿಗ್ತಿಲ್ಲ ಸರ್. ಗೂಗಲ್ ಹುಡುಕ್ರೆ ಎಷ್ಟು ಸಿಗುತ್ತೋ ಅದು ಬರ್ದಿದ್ದೀನಿ. ಬಟ್ ಎಕ್ಸ್ಟ್ರಾ ಇವಾಗ ರಂಜಿತಾ ಅವ್ರದ್ದು ಹಾಕಿದ್ರಿ ಸರ್, ಅವರು ಅದರಲ್ಲಿ ಕೋರ್ಸ್ ಚೆನ್ನಾಗಿ ಬರೀತು. ಬಟ್ ಆ ಕೋರ್ಸ್ಗಳು ಎಲ್ಲಿಂದ ಸೋರ್ಸ್ ಕಲೆಕ್ಟ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಸರ್. ಹೇಳ್ತೀನಿ ಕೇಳು. ಮುಗಿತಾ ಕ್ವಶನ್? ಮುಗಿತಾ? ಹಾ ಸರ್ ಮುಗಿತು. ಫಸ್ಟ್ ಕ್ವಶನ್ ಆನ್ಸರ್ ಮಾಡ್ತೀನಿ. ಫಸ್ಟ್ ಕ್ವಶನ್ ನಿನಗೆ ಟ್ರಾನ್ಸ್ಲೇಷನ್ ಲಾಸ್ಟ್ ಕ್ವಶನ್ ಮಾಡ್ತೀನಿ. ಕೋಟ್ ಇದೆ ಹೇಳ್ತೀನಿ ಫಸ್ಟ್. ಕೋರ್ಟ್ಸ್ ನೋಡಿ, ಕೋರ್ಟ್ಸ್ಗಳು ನೀವು ಎಲ್ಲಿಂದೆಲ್ಲ ತಗೊಳ್ಳಿ, ತುಂಬಾ ಕೋರ್ಟ್ಸ್ ಬರ್ತಾ ಇರುತ್ತೆ. ಎಕ್ಸಾಂಪಲ್ ಅದೇ ಬರೀಬೇಕು ಅಂತಿಲ್ಲ. ಈಗ ಪ್ರಜಾವಾಣಿಲಿ ಡೈಲಿ ರೆಗ್ಯುಲರ್ ಆಗಿ ಬರುತ್ತೆ, ವಾಚ್ ಮಾಡ್ತಾ ಇರಬೇಕು. ಯಾವ್ದಾದ್ರು ಒಂದು ಕೋರ್ಸ್ ಬಂದಾಗ ನಿಮ್ಗೆ ಗೊತ್ತಾಗ್ಬೇಕು ನಾನು ಇದನ್ನ ಎಲ್ಲಿ ಯೂಸ್ ಮಾಡ್ಬೇಕು ಅಂತ. ಅಕಸ್ಮಾತ್ ಅದನ್ನ ನಿಮ್ ಯಾವ ಸಬ್ಜೆಕ್ಟ್ ರಿಲೇಟೆಡ್ ಇದ್ದು ಅಂತಂದಾಗ ಅದನ್ನ ಒಂದ್ ಕಡೆ ನೋಟ್ ಮಾಡಿ ಇಟ್ಕೋಬೇಕು. ಅಥವಾ ಗೂಗಲ್ ಮಾಡಿರೋ ಕೊಡುತ್ತೆ, ಗೂಗಲ್ ಗೊತ್ತಾಗ್ತಿದೆ. ಆದ್ರೆ ಗೂಗಲ್ ಮೇಲೆ ಡಿಪೆಂಡ್ ಆಗ್ಬೇಡಿ. ಈಗ ಏನ್ ಮಾಡಿ, ಯಾವ್ದಾದ್ರು ಒಂದು ಆರ್ಟಿಕಲ್ ಬರೆದಿರ್ತಾರೆ, ಪ್ರಜಾವಾಣಿಲೋ ಇಲ್ಲ ವಿಜಯ ಕರ್ನಾಟಕ ಆರ್ಟಿಕಲ್ ಬರೆದಿರ್ತಾರೆ, ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಯಾರ್ದಾರು ಈ ತರ ವ್ಯಕ್ತಿ ಈ ತರ ಹೇಳಿದ್ದಾರೆ ಅಂತ. ಅದನ್ನ ನೋಟ್ ಮಾಡಿ ಇಟ್ಕೋಬೇಕು. ಇದು 1 ದಿನದಲ್ಲಿ 2 ದಿನದಲ್ಲಿ ಆಗಲ್ಲ. ನೀವು ಅಟ್ಲೀಸ್ಟ್ ಒಂದು 3 months ವರ್ಕ್ ಮಾಡಿದ್ರೆ ನಿನ್ನ ಹತ್ರ ಒಂದಷ್ಟು ಕೋರ್ಸ್ ರೆಡಿ ಆಗಿರ್ತವೆ. ಆಮೇಲೆ ಆ ಕೋರ್ಸ್ ಶೇಖರ್ಸ್ ಇಟ್ಕೊಂಡು ಒಂದು ಕೆಲಸ ಆದ್ರೆ ಯಾವ ಕೋರ್ಟ್ ನ ಯಾವ ಟೈಮಲ್ಲಿ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಿರಬೇಕು. ಅರ್ಥ ಆಯ್ತಾ? ಕೆಲವ್ರು ಏನ್ ಮಾಡ್ತಾ ಇದಾರೆ, ಬನಶಂಕರ್ ಸರ್ ಕ್ಲಾಸ್ ಮಾಡ್ತಾ ಇದಾರೆ, ಇದು ಎಸ್ಸೆ ಚೆನ್ನಾಗಿ ಮಾಡ್ತಿದ್ದಾರೆ, ತುಂಬಾ ಅದ್ಭುತವಾಗಿ ಮಾಡ್ತಾ ಇದಾರೆ. ಅವ್ರ ಕೋರ್ಟ್ ನ ತುಂಬಾ ಜನ ಯೂಸ್ ಮಾಡ್ತಿದ್ದೀರಾ ಎಕ್ಸಾಮ್ಗಳಲ್ಲಿ. ಈಗ ನಿಂತರ 1000 ಜನ ಅವ್ರ ಕ್ಲಾಸ್ ನೋಡ್ತಿರ್ತಾರೆ. 1000 ಜನನು ಅದೇ ಕೋರ್ಸ್ ಮೇಲೆ ಎಕ್ಸಾಮ್ ಅಲ್ಲಿ ಬರೆದ್ರೆ ಎಕ್ಸಾಮ್ ಅವ್ರಿಗೆ ಏನ್ ಅನ್ಸುತ್ತೆ ಹೇಳಿ? ಎಲ್ಲ ಕಾಪಿ ಮಾಡಿದ್ದಾರೆ ಅನ್ಸುತ್ತೆ. ಅವ್ರ ತರ ಬರೀರಿ, ಬನಶಂಕರ್ ಸರ್ನ ಫಾಲೋ ಮಾಡಿ. ಬಟ್ ಆದ್ರೆ ನೀವು ಡಿಫ್ರೆಂಟ್ ಆಗಿ ಥಿಂಕ್ ಮಾಡಿ, ಕೋರ್ಸ್ ಕೂಡ ಹುಡುಕಿ, ಮ್ಯೂಟ್ ಮಾಡ್ಕೊಳ್ಳಿ, ಬೇರೆ ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಮಾಡ್ಕೊಳ್ರಿ ಯಾರು. ಓಕೆನಾ? ಈ ರೀತಿ ಕೋರ್ಸ್ಗಳನ್ನ ಕಲೆಕ್ಟ್ ಮಾಡ್ಕೋಬೇಕು. ಅದನ್ನ ಯಾವ ಟೈಮಲ್ಲಿ ಯಾವಾಗ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಿರಬೇಕು. ಒಂದು. ಎರಡನೇ ಕ್ವಶನ್ ಹೇಳ್ತೀನಿ, ಅದು ಡೇ ಬೈ ಡೇ ಮಾಡ್ತಾ ಹೋದ್ರೆ ಬರುತ್ತೆ ನಿಮ್ಗೆ. ಕೋರ್ಸ್ಗೆ ನಮ್ಮ ಈಗ ತುಂಬಾ ಸೋರ್ಸಸ್ ಅಲ್ಲಿ ಹುಡುಕ್ಬೋದು ನೀನು. ಅದನ್ನೇನು ಗೂಗಲ್ ಬೇಕಾದ್ರೆ ಚಾಟ್ ಜಿಪಿಟಿ ಹೋಗು, ಗೂಗಲ್ ಹೋಗು, ಅಥವಾ ಯಾವ್ದಾದ್ರು ಇಂಥರದೇ ಕೋರ್ಸ್ ಈ ರಿಲೇಟೆಡ್ ಅಂತ ನೋಡಿ ಸಿಗುತ್ತೆ. ಎರಡನೇ ಕ್ವಶನ್ ಟ್ರಾನ್ಸ್ಲೇಷನ್ ನೋಡಿ. ನಿಂಗೆ ಈಗ ಸೆಂಟೆನ್ಸ್ ಮಾಡಕ್ ಬರ್ತಿದೆ ಅಂತಂದ್ರೆ ಯುವರ್ ಇನ್ ಟ್ರ್ಯಾಕ್. ಇದು ಲಾಂಗ್ ಟರ್ಮ್ ಅಲ್ಲಿ ಬರುತ್ತೆ. ನಿನ್ ಕನ್ನಡ ಮೀಡಿಯಮ್? ಕನ್ನಡ ಮೀಡಿಯಂ. ಎಸ್, ದಟ್ ಇಸ್ ದ ಪ್ರಾಬ್ಲಮ್. ಐ ನೋ, ಗೊತ್ತಾಯ್ತಾ? ನೀನು ಇದನ್ನ ಏನ್ ಮಾಡು, ಅಭ್ಯಾಸ ಮಾಡು. ಈಗ ಫಸ್ಟ್ ವರ್ಡ್ ಟ್ರಾನ್ಸ್ಲೇಟ್ ಮಾಡ್ತಾ ಬಾ, ಆಮೇಲೆ ಲೈನ್ ಟು ಲೈನ್ ಟ್ರಾನ್ಸ್ಲೇಟ್ ಮಾಡು. ಒಂದ್ ತಿಂಗಳಲ್ಲಿ ನೋಡಿ ಇದೇ ನಿಮ್ಗೆ ಪ್ರಾಬ್ಲಮ್ ಆಯ್ತು ಅಂದ್ರೆ ನಿಮ್ಗೆ ಸ್ವಲ್ಪ ಗ್ರಾಮರ್ ಅಲ್ಲಿ ಏನೋ ಮಿಸ್ಟೇಕ್ ಇರುತ್ತೆ, ಅಥವಾ ನಿನ್ಗೆ ಅದ್ರ ಬಗ್ಗೆ ಸೆಂಟೆನ್ಸ್ ಅಲ್ಲಿ ಫಾರ್ಮೇಶನ್ ಬಗ್ಗೆ ಡೌಟ್ಸ್ ಇರುತ್ತೆ. ಸ್ವಲ್ಪ ಗ್ರಾಮರ್ ತಿಳ್ಕೊ, ಇಂಗ್ಲಿಷ್ ಗ್ರಾಮರ್, ಕನ್ನಡ ಗ್ರಾಮರ್ ಸ್ವಲ್ಪ ತಿಳ್ಕೊ, ಜಾಸ್ತಿ ಬೇಡ. ಸ್ವಲ್ಪ ಇಂಗ್ಲಿಷ್ ಗ್ರಾಮರ್, ಕನ್ನಡ ಗ್ರಾಮರ್ ತಿಳ್ಕೊ. ಗ್ರಾಮರೇ ಗೊತ್ತಿರ್ಲಿಲ್ಲ ಅಂದ್ರೆ ಯಾವ್ದಾದ್ರು ಒಂದು ಕ್ಲಾಸ್ ತಗೋ, ಆನ್ಲೈನ್ ಕ್ಲಾಸ್ ತಗೊಂಡು ಗ್ರಾಮರ್ ಕಲ್ತ್ಕೊಂಡು ಮಾಡಕ್ ಸ್ಟಾರ್ಟ್ ಮಾಡು. ಅಭ್ಯಾಸ ಮಾಡು, ಡೈಲಿ ಪ್ರಾಕ್ಟೀಸ್ ಮಾಡು. ಇಟ್ಸ್ ಟೇಕ್ ಟೈಮ್, ಗೊತ್ತಾಯ್ತಾ? ಬರುತ್ತೆ. ತುಂಬಾ ಸಿಂಪಲ್ ಸೆಂಟೆನ್ಸ್ ಸ್ಟಾರ್ಟ್ ಮಾಡ್ಕೋ. ಆಮೇಲೆ ಕಾನ್ವರ್ಸೇಷನ್ ಮಾಡ್ಬೇಕಾದ್ರೆ ಇಂಗ್ಲಿಷ್ ಅಲ್ಲೇ ಮಾಡು. ಯಾರಾದ್ರೂ ಫ್ರೆಂಡಿಗೆ ಮೆಸೇಜ್ ಮಾಡ್ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಮಾಡು. ಟ್ರೈ ಟು ಯೂಸ್ ಮ್ಯಾಕ್ಸಿಮಮ್ ಇಂಗ್ಲಿಷ್ ವರ್ಡ್ಸ್. ನಿನ್ನ ಮಾತುಗಾರಿಕೆನಲ್ಲಿ ಇಂಗ್ಲಿಷ್ ವರ್ಡ್ಸ್ ಇರಬೇಕು ತುಂಬಾ. ಅರ್ಥ ಆಗ್ತಿದ್ಯಾ? ಇದು ಮಾಡಿದ್ರೆ ಇದು ಆಟೋಮೆಟಿಕಲಿ ನಿಮ್ದು ಡೌಟ್ಸ್ ಕ್ಲಿಯರ್ ಆಗುತ್ತೆ. ಓಕೆ, ನೆಕ್ಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೆಕ್ಸ್ಟ್ ಕೇಳಿ ಯಾರಾದ್ರು. ಪ್ರೇಮ್ ಸಾಗರ್ ನಾಯಕ್, ಅನ್ಮ್ಯೂಟ್ ಮಾಡಿ. ಮ್ಯೂಟ್. ಹೇಳಿ ಸರ್. ತೆಗ್ದೆ. ಹೇಳಿ ಪ್ರೇಮ್. ಎಲ್ಲ ಡ್ಯೂಟಿಲಿ ಇದ್ದೀರಾ? ಸರ್ ಡ್ಯೂಟಿಲಿ ಇದೆ ಸರ್. ಕೇರಳನಾ? ನಮ್ಗೆ ಸರ್ ತಮಿಳ್ನಾಡ, ಕೇರಳನಾ? ಸರ್ ನಮ್ದು ಟ್ರಾಫಿಕ್ ಚಿಕ್ಕಮಂಗ್ಳೂರು. ಅಲ್ಲ, ಹಿಂದ್ಗಡೆ ತಮಿಳು ಲ್ಯಾಂಗ್ವೇಜ್ ಇತ್ತಲ್ಲ, ಅದಕ್ಕೆ ತಮಿಳ್ನಾಡಲ್ಲಿ ಇದ್ದೀರಾ ಅನ್ಕೊಂಡ್ಬಿಟ್ಟೆ ನಾನು. ಸರ್ ಅದು ಪೋಸ್ಟ್ ಹಾಕ್ಯಾರೆ. ಓಕೆ, ಹೇಳಿ ಸರ್. ಅದೇ ನಮ್ಗೆ ಎಸ್ಸೇನೆ ಸ್ವಲ್ಪ ಸಮಸ್ಯೆ. ಪ್ರೇಮ್ ನೋಡಿ, ಎಸ್ಸೇನ ನೀವೇನ್ ಮಾಡ್ತೀರಿ ಗೊತ್ತಾ? ನಮ್ಮ ಇದು ಇನ್ಸರ್ವಿಸ್ ಹುಡುಗರು ಏನ್ ಮಾಡ್ತೀರಾ ಗೊತ್ತಾ? ನೀವು ಡೈಲಿ ಬರೆಯಲ್ಲ. ಇದೇ ಪ್ರಾಬ್ಲಮ್ ನಿಮ್ದು, ಗೊತ್ತಾಯ್ತಾ? ನೀವು ಅಟ್ಲೀಸ್ಟ್ ಬೆಳಿಗ್ಗೆ 9 ಆದ್ರೆ ಸಂಜೆ ಮನೆಗೆ ಹೋಗೋದು 9 ಗಂಟೆ ಆಗುತ್ತೆ. ಟೈಮೇ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಈಗ ಟೈಮ್ ಮ್ಯಾನೇಜ್ ಮಾಡ್ಲೇಬೇಕು. ನೀವು ನಾಳೆ ಎಕ್ಸಾಮ್ ಅಲ್ಲಿ ಕ್ಲಿಯರ್ ಮಾಡ್ಲೇಬೇಕು ಅಂದ್ರೆ ಟೈಮ್ ಮ್ಯಾನೇಜ್ ಮಾಡಬೇಕು. ನೋಡಿ, ಈಗ ಮನೆಗೆ ಹೋದಾಗ ಅಟ್ಲೀಸ್ಟ್ ಒಂದು 2 hours ಆದ್ರೂ ಸ್ಪೆಂಡ್ ಮಾಡ್ಬೇಕು, ಗೊತ್ತಾಯ್ತಾ? ನೀವು ರೆಗ್ಯುಲರ್ 3 hours ಓದಿ.
ಅದರಲ್ಲಿ 1 ಅವರ್ ಎಸ್ಸೆ ಮತ್ತೆ ಟ್ರಾನ್ಸ್ಲೇಷನ್ ಕೊಡಿ ಸಾಕಾಗುತ್ತೆ. ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಎಸ್ಸೆಗಳು ಈಸಿ ಆಗುತ್ತೆ ಬರೆಯೋದು. ಗೊತ್ತಾಗ್ತಿದ್ಯಾ? ಈಗ ನಿಮ್ಗೆ ನೀವೇನು ಹೊಸದಾಗಿ ಓದೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಎಕ್ಸಾಮ್ ಬರ್ದು ಪಾಸ್ ಆಗಿರೋದ್ರಿಂದ ನಾಲೆಡ್ಜ್ ಇರುತ್ತೆ. ಆ ನಾಲೆಡ್ಜ್ ನ ರೆಗ್ಯುಲರ್ ಕಂಟಿನ್ಯೂಸ್ ಆಗಿ ಇಟ್ಕೊಳ್ಳಿ, ಗ್ಯಾಪ್ ಕೊಡಬೇಡಿ. ಮೇನ್ ನಮ್ಮ ಮೇನ್ ಸರ್ವಿಸ್ ಹುಡುಗರು ಗ್ಯಾಪ್ ಕೊಡ್ತಾರೆ, ಅದು ಪ್ರಾಬ್ಲಮ್ ಆಗುತ್ತೆ. ನೀವು ಗ್ಯಾಪ್ ಕೊಡಕ್ ಹೋಗ್ಬೇಡಿ, ರೆಗ್ಯುಲರ್ ಆಗಿ 1 ಅವರ್ 1.5 ಅವರ್ 2 ಅವರ್ಸ್ ಅಟ್ಲೀಸ್ಟ್ ಎಷ್ಟಾಗುತ್ತೆ ಅಷ್ಟು ಒಂದು 3 ಅವರ್ಸ್ ಸ್ಪೆಂಡ್ ಮಾಡಿ. ಬೆಳಿಗ್ಗೆ 9 ರಿಂದ ನೈಟ್ 9 ಕೆಲಸ ಮಾಡ್ತೀರಾ, ಡ್ಯೂಟಿ ಮಾಡಿ ಸ್ಟ್ರೈನ್ ಆಗಿರುತ್ತೆ. ಇನ್ನೂ ನಮಗೂ ಗೊತ್ತು ಪೊಲೀಸ್ ಕೆಲಸ ಎಷ್ಟು ನಿಮ್ ಸ್ಟ್ರೈನ್ ಆಗಿರುತ್ತೆ. ಬಟ್ ತುಂಬಾ ಜನ ಇನ್ಸರ್ವಿಸರು ಕಷ್ಟ ಪಡ್ತಿದ್ದಾರೆ. ಆದ್ರೆ ಹೆಂಗಾರ ಟೈಮ್ ಮ್ಯಾನೇಜ್ ಮಾಡ್ಕೊಂಡು ಕ್ಲಾಸಸ್ ನ ಹಿಂಗೆ ಕೇಳ್ಕೊಂಡು ಫ್ರೀ ಇದ್ದ ಕೇಳ್ಕೊಂಡು ನೀವು ಮಾಡ್ಬೇಕು. ಗೊತ್ತಾಯ್ತಾ? ಯಾವ್ದೇ ಕಾರಣಕ್ಕೂ ಡೈಲಿ 1 ಅವರ್ ಕೊಡಮ್ಮ ಸಾಕು. ನೀನು ಅರ್ಧ ಗಂಟೆ ಟ್ರಾನ್ಸ್ಲೇಷನ್ಗೆ, ಅರ್ಧ ಗಂಟೆ ಎಸ್ ರೈಟಿಂಗ್ ಕೊಡು. ಅಬ್ಸರ್ವ್ ಮಾಡು, ಗ್ರೂಪ್ ಅಲ್ಲಿ ಏನೇನು ಬರಿತಾ ಇದಾರೆ ಅಂತ ಅಬ್ಸರ್ವ್ ಮಾಡ್ಕೊಂಡು ನೋಡು. ಅವಾಗ ನಿನಗೆ ಗೊತ್ತಾಗುತ್ತೆ ಯಾವ ರೀತಿ ಬರಿಬೇಕು ಅಂತ. ಡೈಲಿ ಬರದ್ರೇನೆ ಬರೋದು ಎಸ್ಸೆ, ಇನ್ನೇನು ಮಾಡಕ್ಕಾಗಲ್ಲ, ಯಾರು ಏನು ಮಾಡಕ್ಕಾಗಲ್ಲ, ಬರಿಬೇಕು ಅಷ್ಟೇ ಎಸ್ಸೆನ. ಸರಿ ಬ್ರದರ್, ಥ್ಯಾಂಕ್ ಯು. ನೆಕ್ಸ್ಟ್ ಯಾರಾದ್ರೂ ಕೇಳಂಗಿದ್ರೆ ಕೇಳಿ ಕ್ವಶನ್ಸ್. ಸರ್ ನಮಸ್ತೆ ಸರ್. ನಮಸ್ತೆ, ಹೇಳಿಮ್ಮ. ಸರ್ ನಾನು ಸರಸ್ವತಿ ಅಂತ ಸರ್. ಹೇಳಮ್ಮ, ಹೇಳಿ. ಸರ್ ನಾನು ಮೊನ್ನೆ ರೀಸೆಂಟ್ ಜಾಯ್ನ್ ಆಗಿದ್ದೀನಿ ಸರ್ ಈ ಕೋರ್ಸ್ಗೆ. ಓಕೆ ಸರ್ ನಾನು ಒಂದೆರಡು ಎಸ್ಸೆ ಬರ್ದಿದ್ದೀನಿ ಸರ್. ಅದನ್ನು ರೈಟ್ ವೇಲಿ ಹೋಗ್ತಾ ಇದೀನೋ ಅಂತ ಇಲ್ಲ ಅಂತ ಸ್ವಲ್ಪ ಡೌಟ್ ಇದೆ ಸರ್. ಒಂದು ಸ್ವಲ್ಪ ನೀವು ಹೇಳಿದ್ರೆ ನಾನು ಅದೇ ವೇಲಲ್ಲಿ ಹೋಗ್ಬೋದು ಸರ್. ಹೌದಾ? ಹಾ ಸರ್. ಓಕೆ, ಆಯ್ತು, ಕಳ್ಸ್ಕೊಡಮ್ಮ, ನಾನು ನೋಡ್ತೀನಿ. ಹಾ ಸರ್. ಪ್ರಿಸೈಸ್ ನೀವು ಕ್ಲಾಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಿದ್ದೆ ಸರ್, ಅದು ಸ್ವಲ್ಪ ಈಸಿ ಅನ್ಸ್ತಾ ಇದೆ. ಟ್ರಾನ್ಸ್ಲೇಷನ್ ನ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಸರ್. ನೀವು ಕ್ಲಾಸ್ ಹಾಗೆ ಈಗ ನಿಮ್ಗೆ ಎಸ್ಸೆ ನೀವು ಚೆನ್ನಾಗಿ ಬರ್ದಿರಾ ಇಲ್ವ ಅಂತ ನಿಮ್ಗೆ ಯಾಕೆ ಡೌಟ್ ಬರ್ತಿದೆ? ಅಂದ್ರೆ ನಾನು ಗೂಗಲ್ ಸ್ವಲ್ಪ ಸರ್ಚ್ ಮಾಡಿ ಬರ್ದಿದ್ದೀನಿ ಸರ್. ಮತ್ತೆ ಇನ್ನೊಂದ್ ಸ್ವಲ್ಪ ನಾನು ಓನ್ ಬರ್ದಿದ್ದೀನಿ ಸರ್. ಅದಕ್ಕಾ? ಹಾ ಸರ್. ಆಯ್ತು, ನೀವು ಅದನ್ನ ಮತ್ತೆ ನಾನು ಸ್ವಲ್ಪ ಅದು ನೀವು ಹೇಳೋ ತರಾನೇ ಬರ್ದಿದ್ದೀನಿ. ಸವಾಲುಗಳು, ಅದನ್ನ ಎದುರಿಸುವ ಕ್ರಮಗಳು ಅದೇ ತರ ಬರ್ದಿದ್ದೀನಿ. ಬಟ್ ಒಂದ್ ಸ್ವಲ್ಪ ಸ್ಟ್ಯಾಂಡರ್ಡ್ ರೀತಿ ಇದೇನೋ ಇಲ್ಲ ಅಂತ ಸ್ವಲ್ಪ ಡೌಟ್ ಸರ್. ಆಯ್ತು, ನನಗೆ ಕಳ್ಸ್ಕೊಡಿ, ನಾನು ನೋಡ್ತೀನಿ. ಮತ್ತೆ ನಾನು ಪ್ರತಿದಿನ ನೀವು ಇದ್ ಮಾಡ್ತಾ ಹೋಗಿ, ಏನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಅದು ಗೊತ್ತಾಗುತ್ತೆ. ನಾನು ಏನಾದ್ರು ಮಿಸ್ಟೇಕ್ಸ್ ಇದ್ರೆ ನಾನು ನಿಮ್ಗೆ ಹೇಳ್ತೀನಿ. ಈಗ ಮಿಸ್ಟೇಕ್ಸ್ ನೋಡಿ ಹೇಳ್ತೀನಿ, ನಾನು ಹೇಳ್ದೆ, ಅದನ್ನೇ ಹೇಳಿದೆ. ಮಿಸ್ಟೇಕ್ಸ್ ನೀವು ಬೇರೆ ಹುಡುಗರದು ಎಸ್ಸೆಗಳನ್ನ ಅಬ್ಸರ್ವ್ ಮಾಡಿ, ಏನ್ ಮಿಸ್ಟೇಕ್ಸ್ ಹೇಳಿದೀನಿ ಅವ್ರಿಗೆ, ಅದು ನೀವೇನಾದ್ರು ಮಾಡ್ತಾ ಇದ್ರೆ ಇದನ್ನ ಅವಾಯ್ಡ್ ಮಾಡಿ. ಮತ್ತೆ ನಾನು ಡೌಟ್ ಇದೆ ಸರಸ್ವತಿ ಅವರೇ? 1 ಅವರ್ ಅಷ್ಟು ಓದ್ತಾ ಇದೀನಿ, ಮತ್ತೆ ಪೇಪರ್ 2 ಓದ್ತಾ ಇದೀನಿ. ಬಟ್ ಟೈಮ್ ಸಾಕಾಗ್ತದೆ. ಟೈಮ್ ಸಾಕಾಗ್ತಿಲ್ಲ? ಎಷ್ಟು ಅವರ್ ಓದ್ತಾ ಇದ್ದೀರಾ? ಅಂದ್ರೆ ಸರ್ ಮತ್ತೆ 2 ಲೈವ್ ಕ್ಲಾಸ್ ಕೇಳ್ತೀನಿ ಸರ್ ನಾನು. ಅಲ್ಲಮ್ಮ, ಎಷ್ಟು ಅವರ್ ಓದ್ತಾ ಇದ್ದೀರಾ ಡೈಲಿ? ಸಾಕು, ಒಂದು 2 ಅವರ್ಸ್. ಇದು ಪೇಪರ್ 1ಗೆ ಒಂದು 6 ಅವರ್ಸ್, ಪೇಪರ್ 2 ಕೊಡಿ ಸಾಕು. ಹಾ ಸರ್. ಅಂದ್ರೆ ಇದು ಪೇಪರ್ ಸಬ್ಜೆಕ್ಟ್ ಬಗ್ಗೆ, ಮತ್ತೆ ಇದು ಟ್ರಾನ್ಸ್ಲೇಷನ್ ಬಗ್ಗೆ, ಮತ್ತೆ ಪ್ರಿಸೈಸ್ ಬಗ್ಗೆ, ಅದು ಮತ್ತೆ ಮ್ಯಾಗಝಿನ್ ಓದಕ್ಕೆ ಈ ತರ ಟೈಮ್ ಸಾಕಾಗ್ತಿಲ್ಲ ಸರ್. ಕೆಲಸ ಬೇಕು ಬೇಡವಾ? ಬೇಕು ಸರ್. ಮತ್ ಓದಿ. ಓಕೆ ಸರ್. ಎಲ್ಲರೂ ಓದಿನೇ ಪಾಸ್ ಆಗಿರೋದು, ಗೊತ್ತಾಯ್ತಾ? ಅವ್ರಿಗೆ ಇಲ್ದಿ ಟೈಮ್ ನಿಮ್ಗೆ ಹೆಂಗೆ ಕಡಿಮೆ? ಅವ್ರಿಗೆ ಎಲ್ಲರೂ ಟೈಮ್ ಸಿಗ್ತದೆ, ನಿಮ್ಗೆ ಸಿಗಲ್ಲ. ಟೈಮ್ ಮಾಡ್ಕೋಬೇಕು. ಟೈಮ್ ಅದನ್ನ ಅದನ್ನೇ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳೋದು. ಗೊತ್ತಾಗ್ತಿದ್ಯಾ? ನನ್ನ ಪ್ರಕಾರ 8 to 10 ಅವರ್ಸ್ ಎನಫ್ ಫಾರ್ PSI ಪ್ರಿಪರೇಷನ್. ಇಲ್ಲ ಸರ್, ಟೈಮ್ ಸಿಕ್ಕಿದೆ. ಸ್ವಲ್ಪ ಈ ಸಬ್ಜೆಕ್ಟ್ ಓದಿದ್ರೆ ಮತ್ತೊಂದು ಸಬ್ಜೆಕ್ಟ್ ಟೈಮ್ ಕಡಿಮೆ ಆಗ್ತಾ ಇದೆ ಅಷ್ಟೇ ಸರ್. ಮ್ಯಾನೇಜ್ ಮಾಡಿ, ಟೈಮ್ ಮ್ಯಾನೇಜ್ ಮಾಡ್ಬೇಕು. ಅದನ್ನೇ ಹೇಳ್ತಿರೋದು. ಎಕ್ಸ್ಟ್ರಾ ಟೈಮ್ ಓದಿ, ಇಲ್ಲಾಂದ್ರೆ ಅದು ನೀವೇ ಮ್ಯಾನೇಜ್ ಮಾಡ್ಬೇಕು. ನೀವು ಟೈಮ್ ಇಲ್ಲ ಅಂದ್ರೆ ನಾನು ಟೈಮ್ ಕೊಡಕ್, ಎಕ್ಸ್ಟ್ರಾ ಟೈಮ್ ಕೊಡಕ್ ಬರುತ್ತಾ? ಎಲ್ಲರಿಗೂ 24 ಗಂಟೆನೇ ಇರೋದು. ಯಾವ ಆಗ್ಬೇಕು ಸರ್? ಏನ್ ಹೇಳಿದ್ರು? ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಿದೆ. ಇವಾಗ ಹೇಳಿ. ನೀವು ಕೆಲ್ಸಕ್ಕೆ ಬೇಕಾ ಅಥವಾ ಬೇಡ ಅಂತ ಹೇಳಿದ್ರಲ್ಲ ಸರ್. ನಾನು ಯಾವುದೇ ಕಾರಣಕ್ಕೆ PS ಆಗ್ಬೇಕು ಸರ್. ನೀವು ಪ್ರತಿಯೊಂದು ಹೇಳಿದ್ರೆ ಪಾಲಿಸ್ತೀನಿ ಸರ್ ನಾನು. ಆಯ್ತಮ್ಮ, ಮಾಡಿ. ಇನ್ನು ಟೈಮ್ ಇದೆ, ಆರಾಮ್ಸೆ ಮಾಡಿ, ಆಗುತ್ತೆ. ಹಾ ಸರ್. ಓಕೆ, ನೆಕ್ಸ್ಟ್ ಸರ್ ಕ್ವಶನ್ ಹೇಳಿ ರೇಣುಕಾ ಅವರೇ. ಸರ್ ನಮಸ್ತೆ, ನಾನು ಕಲಬುರ್ಗಿಯಿಂದ ಮಾತಾಡ್ತಿರೋದು. ಹೇಳಿ. ಸರ್ ನಂದು KS ಪ್ರಿಲಿಮ್ಸ್ ಆಗಿದೆ ಇವಾಗ ಸರ್ ನೀವ್ ಹೇಳಿದ್ರಿ PSIಗೆ 3 ಮಂತ್ ಸ್ಟ್ರಾಟಜಿಕ್ಸ್ ಹಾಕೋಬೇಕು, ಟೈಮ್ ಟೇಬಲ್ ಹಾಕೋಬೇಕು ಅಂತ. ಸೊ ನನ್ಗೆ ಮೇನ್ಸಿಗೆ ಮತ್ತೆ PSIದು ಎರಡನ್ನೂ ಟೈಮ್ ಟೇಬಲ್ ಮ್ಯಾನೇಜ್ ಗೊತ್ತಾಗ್ತಿಲ್ಲ ಸರ್, ಯಾವ ತರ ಮಾಡೋದು ಅಂತೇಳಿ. ಇವಾಗ ಮಿಷನ್ X ಸೀರೀಸ್ 20 days ಆಯ್ತು ಸರ್ ಸೇರ್ಕೊಂಡು. ಸೊ ನೀವ್ ಹೇಳಿ ಟಾಸ್ಕ್ ಎಲ್ಲ ಕಂಪ್ಲೀಟ್ ಮಾಡಿದೀನಿ. ಸೊ ಇವಾಗ ಟೈಮ್ ಟೇಬಲ್ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಇವಾಗ ಮೇನ್ಸಿಗೆ ಸ್ವಲ್ಪ ಹೆವಿ ಇರುತ್ತೆ.
ರೇಣುಕ ಅವರೇ ನೋಡಿ ಒಂದ್ ಹೇಳ್ತೀನಿ, ನೀವು ಇದು PSI ಬಗ್ಗೆ ಈಗ ತಲೆ ಕೆಡ್ಸ್ಕೊಬೇಡಿ. ನೀವು ಪ್ರಿಲಿಮ್ಸ್ ಪಾಸ್ ಮಾಡಿದೀರಾ ಅಂತಂದ್ರೆ ಆರಾಮ್ಸೆ PSI ಪಾಸ್ ಮಾಡ್ತೀರಾ. ಯಾಕಂದ್ರೆ ಈಗ ಎಸ್ಎ ರೈಟಿಂಗ್ ಎಲ್ಲ KS ಅಲ್ಲೂ ಬರೀಬೇಕು, PSI ಬರೀಬೇಕು. ಡೋಂಟ್ ವರಿ, ಹಂಗಾಗಿ ಎಲ್ಲಕ್ಕೂ ಮ್ಯಾನೇಜ್ ಆಗುತ್ತೆ. ನೀವು KS ಅಲ್ಲಿ ಎಸ್ಎ ರೈಟಿಂಗ್ ಬರೀತೀರಾ, ಇಲ್ಲೂ ಎಸ್ಎ ರೈಟಿಂಗ್ ಬರೀತೀರಾ, ಅದು ಮ್ಯಾಚ್ ಆಗುತ್ತೆ. ಆಯ್ತಾ? ಪ್ರಿಸೈಸ್ ಲಿಸ್ನಿಂಗ್ ಟ್ರಾನ್ಸ್ಲೇಷನ್ ನೀವು ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಇರಿ ಗ್ರೂಪ್ ಅಲ್ಲಿ ಹೆಂಗ್ ಬರೀತಿದ್ದಾರೆ ಏನಂತ. ವಾರಕ್ಕೆ 1-2 ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಈಗ ಜಾಸ್ತಿ ಫೋಕಸ್ KS ಮೇನ್ಸ್ ಕಡೆ ಫೋಕಸ್ ಮಾಡಿ, KS ಚೆನ್ನಾಗಿ ಬರೀರಿ. ನೀವು KS ಚೆನ್ನಾಗಾಯ್ತು ಅಂತಂದ್ರೆ PSI ಹೋಗೋ ಅವಶ್ಯಕತೆನೇ ಇರಲ್ಲ, ಗೊತ್ತಾಯ್ತಾ? ಹಾಗಾಗಿ ನಾನು ಫಸ್ಟ್ ಪ್ರಿಫರೆನ್ಸ್ ನೀವು KS ಗೆ ಕೊಡಿ, ತುಂಬಾ ಎಫರ್ಟ್ ಹಾಕಿ. ನಿಮ್ಗೆ ಹಂಗೂ KS ಮೇನ್ಸ್ ಎಕ್ಸಾಮ್ ಆದ್ಮೇಲೆ ಬೇಕಾದ್ರೆ ನನ್ನ ಹತ್ರ ಬನ್ನಿ, ಡಿಸ್ಕಸ್ ಮಾಡೋಣ, ಏನ್ ಪ್ಲಾನ್ ಮಾಡ್ಬೇಕು ನಾನು ಅವಾಗ ಹೇಳ್ಕೊಡ್ತೀನಿ. ಈಗ ಮೇನ್ ಫೋಕಸ್ ಆನ್ ಮೇನ್ಸ್, KS ಮೇನ್ಸ್ ಅಷ್ಟೇ. ಅದ್ರ ಬಗ್ಗೆ ಬಿಟ್ಟು ಇನ್ನೇನು ಥಿಂಕ್ ಮಾಡ್ಬೇಡಿ. PSI ಬಿಟ್ಬಿಡಿ, PSI ಬಗ್ಗೆ ಏನೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಬೇಕಾದ್ರೆ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿದ್ರೆ ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಹೋಗಿ, ಒಂದು ½ ಅವರ್ 1 ಅವರ್ ಯಾವಾಗಲೂ ಟೈಮ್ ಫ್ರೀ ಸೈಟ್. ಏನ್ ನಡೀತಿದೆ, ಏನ್ ಗ್ರೂಪ್ ಅಲ್ಲಿ ನಡೀತಿದೆ, ಏನ್ ಅಪ್ಡೇಟ್ಸ್ ಬರ್ತಿದೆ ನೋಡ್ತಾ ಬನ್ನಿ. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳೋ ಅವಶ್ಯಕತೆ ಇಲ್ಲ. ನೀವು ಆಫ್ಟರ್ KS ಮೇನ್ಸ್ ಎಕ್ಸಾಮ್ ಮುಗಿದ್ಮೇಲೆ ನನ್ನ ಹತ್ರ ಬಂದ್ರೆ ನಾನು ನಿಮ್ಗೆ ಪ್ಲಾನ್ ಮಾಡ್ಕೊಡ್ತೀನಿ, ಯಾವ ತರ ಇನ್ನ ಪ್ರಿಪರೇಷನ್ ಏನೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಯಾಕಂದ್ರೆ ನೀವು KS ಪ್ರಿಲಿಮ್ಸ್ ಪಾಸ್ ಆಗಿದ್ದೀರಾ ಅಂತಂದ್ರೆ ನೀವು ಕರ್ನಾಟಕದಲ್ಲಿರೋ ಎಲ್ಲಾ ಎಕ್ಸಾಮ್ಸ್ ಪಾಸ್ ಮಾಡೋ ಎಲಿಜಿಬಿಲಿಟಿ ನಿಮ್ಗಿದೆ. ಇವನ್ PSI ಆಗಿರ್ಬೋದು, FDA ಆಗಿರ್ಬೋದು, SDA ಆಗಿರ್ಬೋದು, CT ಎಲ್ಲ. ಯಾಕಂದ್ರೆ KS ಪ್ರಿಲಿಮ್ಸ್ ಆ ಲೆವೆಲ್ ಟಫ್ನೆಸ್ ಇರುತ್ತೆ. ನೀವು ಅದನ್ನೇ ಪಾಸ್ ಮಾಡಿದೀರಾ ಅಂತಂದ್ರೆ, ಯಾಕಂದ್ರೆ 1:20 ನಲ್ಲಿ ಬಂದಿದ್ದೀರಾ ಅಂದ್ರೆ ಯು ಆರ್ ಗ್ರೇಟ್ ಅಂದ್ರೆ ಲೈಕ್ ನೀವು ಯಾವ್ದೇ ಕೆಪಬಿಲಿಟಿ ಅಂತ, ನಿಮ್ ಕೆಪಾಸಿಟಿ ಇದೆ, ನೀವು ಮಾಡ್ತೀರಾ ಅಂತ. ಅದಕ್ಕೋಸ್ಕರ ಈಗ ಸದ್ಯದ ನನ್ನ ಒಂದು ಸಜೆಷನ್ ಏನಂತಂದ್ರೆ, ಯಾವುದೇ ಕಾರಣಕ್ಕೂ ಬೇರೆ ಎಕ್ಸಾಮ್ಸ್ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಯಾಕಂದ್ರೆ ಈಗ ಬೇರೆ ಎಕ್ಸಾಮ್ಸ್ ಯಾವ್ದು ಇಲ್ಲ. ಈ ಕಾಲಾದ್ರೆ PSI PC ಕಾಲಾಗ್ಬೇಕು, ಅದು ಇಂಟರ್ನಲ್ ರಿಸರ್ವೇಶನ್ ಜಾರಿ ಆದ್ಮೇಲೆ ಅಷ್ಟೊಂದಿನ ಮೇನ್ಸೇ ಮುಗಿಬಹುದು ನನ್ನ ಪ್ರಕಾರ. ಅಕಸ್ಮಾತ್ ಏನಾದ್ರು ಕೋರ್ಟ್ ಕೇಸ್ ಅದು ಇದು ಏನೋ ಪ್ರಾಬ್ಲಮ್ ಆಗ್ಲಿಲ್ಲ ಅಂತಂದ್ರೆ ಮೇನ್ಸೇ ಮುಗಿದೋಗುತ್ತೆ. ಇನ್ ಕೇಸ್ ಮುಗಿಲಿಲ್ಲ ಅಂದ್ರೂ ತಲೆ ಕೆಡ್ಸ್ಕೊಬೇಡಿ, ಆಮೇಲೆ ನೋಡೋಣ. ಈಗ ನೀವು ಜಾಸ್ತಿ ಫೋಕಸ್ ಮೇನ್ಸ್ ಅಷ್ಟೇ. ದಿಸ್ ಇಸ್ ಮೈ ಆನ್ಸರ್. ಓಕೆ ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ಕ್ವಶನ್ ಶರಣ್ ಹೇಳಿ. ನಮಸ್ಕಾರ ಸರ್. ನಾನು ಶರಣ್ ಸರ್ 5 ವರ್ಷ ಗ್ಯಾಪ್ ಆಗಿದೆ ಸರ್ ನಂದು ಸ್ಟಡೀಸ್ ಸರ್. ಶರಣ್ ಹೇಳಪ್ಪ. 20 ಡೇಸ್ ಆಯ್ತು ಸರ್ ನಿಮ್ ಗ್ರೂಪ್ ಜಾಯ್ನ್ ಆಗಿ. ದಿನ ಒಂದು ಎಸ್ಎ ಬರ್ತಿದೀನಿ ಸರ್. ಸರ್ ಸರ್ ನಿಮ್ ಬಸವ ವೇಟ್ ಮಾಡು, ನನ್ನ ಕಾಲ್ ನಿಂಗೆ ಹೇಳ್ತೀನಿ. ಶರಣ್ ಹೇಳಪ್ಪ. ಸರ್ ಗ್ರೂಪ್ ಅಲ್ಲಿ ಆಗ್ಲೇ ಟ್ರಾನ್ಸ್ಲೇಷನ್ ಪ್ರಿಸೈ ರೈಟಿಂಗ್ ಮುಂದಕ್ಕೆ ಹೋಗಿದೆ ಸರ್. ಸರ್ ಈಗ ನಾನು ಇನ್ನ ಬೇಸಿಕ್ ಎಸ್ಎ ಬರಿತಾ ಇದೀನಿ ಸರ್. ಈಗ ಆಗ್ಲೇ 23 ಎಸ್ಎ ಆಗಿದೆ ಸರ್ ನಾನು. ಶರಣ್ ನೋಡಿ, ಏನೋ ತಲೆ ಕೆಡಿಸ್ಕೊಬೇಡಿ. ಈಗ ಈ ವಿಡಿಯೋಸ್ಗಳು ಹೆಂಗಿದೆ ಅದೇ ತರ ಫಾಲೋ ಮಾಡ್ಕೊಂಡ್ ಬನ್ನಿ. ಹಾ ಸರ್. ಇವ್ರು ಮುಂದೆ ಹೋಗಿರೋದು ಹೋಗ್ಲಿ, ತೊಂದ್ರೆ ತಲೆ ಕೆಡಿಸ್ಕೊಬೇಡಿ. ಗೊತ್ತಾಗ್ತಿದ್ಯಾ? ನಿಮ್ದು ಏನೈತೆ 5 ವರ್ಷ ಗ್ಯಾಪ್ ಆಗಿರೋದ್ರಿಂದ ನೀವು ಜಾಸ್ತಿ ಪ್ರೆಷರ್ ತಗೊಳಕ್ ಹೋಗ್ಬೇಡಿ. ಗೊತ್ತಾಯ್ತಾ? ಎಷ್ಟಾಗುತ್ತೆ ಅಷ್ಟನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ರೆಗ್ಯುಲರ್ ಆಗಿ ಮಾಡ್ತಾ ಬನ್ನಿ. ಅರ್ಥ ಆಯ್ತಾ? ಆಮೇಲೆ ನೀವು ಜಾಯಿನ್ ಆಗ್ತೀರಾ. ಅದಕ್ಕೆ ನಾನು ಇದಾದ್ಮೇಲೆ ಪೇಪರ್ 1ಗೆ ಒಂದು 15 ಡೇಸ್ ಗ್ಯಾಪ್ ಕೊಡ್ತೀನಿ. ಅಷ್ಟೊತ್ತಿಗೆ ನೀವೆಲ್ಲ ರೆಡಿ ಆಗ್ಬಿಡಿ. ಗೊತ್ತಾಗ್ತಿದ್ಯಾ? ಈಗ ಪೇಪರ್ 2ನ ಮುಗಿಸ್ಬಿಟ್ಟು ಏನೇನೋ ಡೌಟ್ಸ್ ಇದೆಲ್ಲ ಕ್ಲಿಯರ್ ಮಾಡ್ಬಿಟ್ಟು ಒಂದು ಟೆಸ್ಟ್ ಕೊಟ್ಬಿಟ್ಟು ಒಂದಷ್ಟು ದಿನ ಗ್ಯಾಪ್ ಕೊಡ್ತೀನಿ. ಒಂದು 15 ಡೇಸ್ ಅಥವಾ ಒಂದು 10 ಡೇಸ್ ಗ್ಯಾಪ್ ಕೊಡ್ತೀನಿ. ಆ 10 ಡೇಸ್ ಗ್ಯಾಪ್ ಅಲ್ಲಿ ಯಾರ್ಯಾರು ಈಗ ರೀಸೆಂಟ್ ಆಗಿ ಜಾಯ್ನ್ ಆಗಿದ್ದಾರೆ ಅದೆಲ್ಲ ಕೋಪ್ ಅಪ್ ಮಾಡ್ಕೊಳ್ಳಿ. ಅವರಿಗೆ ಒಂದಷ್ಟು ಕ್ಲಾಸಸ್, ಅವ್ರಿಗೆ ಒಂದಷ್ಟು ವಿಡಿಯೋಸ್ಗಳನ್ನ ಮಾಡ್ಕೊಡ್ತೀನಿ. ಅರ್ಥ ಆಯ್ತಾ? ಅದಾದ್ಮೇಲೆ ಎಲ್ಲರಿಗೂ ಸೇರಿಸಿ ಪೇಪರ್ ಫಸ್ಟ್ ಗೆ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ಸೇರಿ ಅಂದ್ರೆ ಟೋಟಲ್ ಯಾರ್ಯಾರು ಇದ್ದಾರೆ ಎಲ್ಲರೂ ಸೇರಿ ಪೇಪರ್ 1ಗೆ ಸ್ಟಾರ್ಟ್ ಮಾಡೋಣ. ಆಮೇಲೆ ಅಡ್ಮಿಷನ್ಸ್ ಯಾರು ಜಾಯ್ನ್ ಆಗೋದ ಸ್ಟಾಪ್ ಮಾಡ್ತೀನಿ. ಜಾಯ್ನ್ ಆಗಿದ್ರೆ ಈಗಲೇ ಈ ಮಂತ್ ಎಂಡ್ ಅಲ್ಲಿ ಜಾಯ್ನ್ ಆಗ್ಬಿಡಿ. ಎಲ್ಲರೂ ಯಾರು ನಿಮ್ಮ ಫ್ರೆಂಡ್ಸ್ ಇದಾರೆ ಯಾರಿದ್ದಾರೆ ಹೇಳ್ಬಿಡಿ. ಮತ್ತೆ ಆಮೇಲೆ ಬಂದು ಸರ್ ಈ ತರ ಅರ್ಧಕ್ಕೆ ಬಂದಿದ್ದು ಇದಕ್ಕೆ ಬಂದಿದ್ದು ಹೇಳಕ್ ಹೋಗ್ಬಿಡಿ. ಆಮೇಲೆ ಪೇಪರ್ 2 ಸ್ಟಾರ್ಟ್ ಆದ್ಮೇಲೆ ಹಿಂದಕ್ಕೆ ಬರಕ್ ಆಗಲ್ಲ. ಅದಕ್ಕೆ ಎಲ್ಲರೂ ಈಗ ಪೇಪರ್ 1 ರೆಡಿ ಮಾಡ್ಬಿಟ್ಟು ಒಂದು 10 ಡೇಸ್ ಗ್ಯಾಪ್ ಕೊಟ್ಬಿಟ್ಟು ಆಮೇಲೆ ಪೇಪರ್ 2 ಸ್ಟಾರ್ಟ್ ಮಾಡೋಣ. ನೀವು ಏನು ವಿಡಿಯೋಸ್ಗಳಿದೆ ರೆಗ್ಯುಲರ್ ಆಗಿ ಅದು ಫಾಲೋ ಮಾಡ್ತಾ ಬನ್ನಿ. ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಅದು ನಿಮ್ಗೆ ಆಗುತ್ತೆ 100%. ಸರ್ ಈಗ ನಾನು ಸದ್ಯ ಸೆಕೆಂಡ್ ಪೇಪರ್ಗೆ ಬೇಸಿಕ್ಸ್ ನೋಟ್ಸ್ ಮಾಡ್ಬೋದಾ ಇಲ್ಲ ಸರ್ ಡೈರೆಕ್ಟ್ ಆಗಿ ಓದ್ಬೋದು ಸರ್? ನಾವು ಬೇಸಿಕ್ಸ್ ಬುಕ್ ಓದು ಫಸ್ಟ್. ಸರ್ ಬೇಸಿಕ್ ಬುಕ್ಸ್ ಹಿಸ್ಟ್ರಿ ಮಾಡಿನಿ ಸರ್, ಜಿಯೋಗ್ರಫಿ ಆಗ್ಲೇ ನೋಟ್ಸ್ ಮಾಡಿನಿ ಸರ್, ಓದಿಯಾರೆ ಮಾಡಿದ್ದೆ ಸರ್ ನಾನು. ವೆರಿ ಗುಡ್. ಅದನ್ನೇ ಕಂಟಿನ್ಯೂ ಮಾಡ್ತಾ ಇದೀನಿ ಸರ್. ಈಗ ಟೈಮ್ ಶಾರ್ಟೇಜ್ ಇರೋದ್ರಿಂದ ಮತ್ತೆ ಸೈನ್ಸ್, ಎಕನಾಮಿಕ್ಸ್, ಪೊಲಿಟಿ ನೋಟ್ಸ್ ಮಾಡ್ಬೇಕಾ ಸರ್ ಇಲ್ಲ ಬೇಸಿಕ್ಸ್ ಬುಕ್ಸ್ ಹಂಗೆ ಫಾಲೋ ಮಾಡ್ಬೇಕು ಸರ್? ನೋ ಓದಿ ನೋಟ್ಸ್ ಮಾಡಿದ್ರೆ ಒಳ್ಳೇದು. ತಲೆ ಕೆಡಿಸ್ಕೊಬೇಡ. ಟೈಮ್ ಇದೆ, ಇನ್ನು ಯಾರು ಟೈಮ್ ಇಲ್ಲ ಅಂತ ಹೇಳಿದ್ನಿಗೆ ಟೈಮ್ ಇದೆ. ಒಂದ್ 2 ಅವರ್ ಎಕ್ಸ್ಟ್ರಾ ಓದು ಅಷ್ಟೇ ಡೈಲಿ. ಓಕೆ ಸರ್. ಆಯ್ತಮ್ಮ. ನೆಕ್ಸ್ಟ್ ಶರಣು ಎಲ್ಲ ಬಸವರಾಜ್ ಹರ್ಷಿತಾ ವೈಟ್. ಬಸವರಾಜ್ ಸರ್ ನಾನು 30 ವರ್ಷ ಕಳ್ಸಿದೀನಿ ಸರ್. ಅದನ್ನ ಚೆಕ್ ಮಾಡಿ ಸ್ವಲ್ಪ ನಾನು ಮೇನ್ ಗ್ರೂಪ್ ಗೆ ಆಡ್ ಮಾಡಿಲ್ಲ ಸರ್, ಅದಕ್ಕೆ ಕೇಳಿದೆ. ಆಯ್ತಾ? ಗ್ರೂಪ್ ಆಡ್ ಮಾಡ್ತೀನಿ, ನಂಗೆ ಇದು ಮೆಸೇಜ್ ಮಾಡು, ಲಿಂಕ್ ಕಳಿಸ್ತೀನಿ. ಆಯ್ತು ಸರ್. ನೆಕ್ಸ್ಟ್ ಡೌಟ್ ಸರ್. ನಮಸ್ತೆ. ಹರ್ಷಿತಾ ಮಾತಾಡ್ಲಿ, ಯಾಕಂದ್ರೆ ಅವ್ರು ಇದ್ರು. ನೆಕ್ಸ್ಟ್ ಹರ್ಷಿತಾ ಹೇಳಿ. ಸರ್ ಅಂದ್ರೆ ಸರ್ ನಾನು ಒಂದು ಸ್ಟ್ರಾಟಜಿ ಮಾಡಿದೀನಿ ಸರ್. ಡೈಲಿ 8 ಅವರ್ಸ್ ಕೂಡ ಓದ್ತೀನಿ ಸರ್. ಪ್ರತಿಯೊಂದು ಮಾಡ್ತಿದ್ದೀನಿ.
ಸರ್ ಅಂದ್ರೆ ನಂದು ಪೇಪರ್ 2ಗೆ ನಾನು ಅಷ್ಟು ಇನ್ನೂ ಪ್ರಿಪೇರ್ ಆಗಿಲ್ಲ ಸರ್. ಅಂದ್ರೆ ನಾನು ಇವಾಗ ರೀಸೆಂಟ್ ಆಗಿ ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡಿತ್ತು ಜಾನ್ ಇಂದ. ಒಂದ್ 3 to 4 months ಓದಿದೀನಿ ಅಷ್ಟೇ. ಏನೋ ಒಂಥರ ಭಯ ಆತಂಕ ಸರ್. ಇನ್ನ 3 months ಇದೆ ಎಕ್ಸಾಮ್ಸ್ಗೆ. ಈ ತರ ತುಂಬಾ ಭಯ ಆತಂಕ ಆಗುತ್ತೆ ಸರ್. ಏನ್ ಮಾಡೋದು, ಯಾವ ತರ ಪ್ರಿಪೇರ್ ಆಗೋದು ಅಂತ, ಇದಕ್ಕೆ ಏನ್ ಮಾಡ್ಬೋದು ಸರ್? ಮಗ ನೋಡೋ, ತಲೆ ಕೆಡ್ಸ್ಕೊಬೇಡ. ಯಾರು ಹೆಂಗಾರ ಆಗ್ಲಿ, ಯಾರು ಎಷ್ಟು ವರ್ಷ ಓದಿರ್ಲಿ, ಯಾರು ಎಷ್ಟು ಸ್ಪೀಡ್ ಆಗಾರ ಹೋಗ್ಲಿ, ನಿಂದು ಟಾರ್ಗೆಟ್ ಏನಿದೆ, ನಿಂದು ಪ್ಲಾನಿಂಗ್ ಪ್ರಕಾರ ವರ್ಕ್ ಮಾಡು. ಅರ್ಥ ಆಯ್ತಾ? ಬೇರೆ ಇನ್ನ ಟೈಮ್ ಇಲ್ಲ ಅನ್ಕೋಬೇಡ. ನನ್ನ ಪ್ರಕಾರ ಒಂದು 3 to 5 months ಸಾಕು PSI ಪ್ರಿಪರೇಷನ್ಗೆ. ಈಗ ಓದಕ್ ಸ್ಟಾರ್ಟ್ ಮಾಡಿದ್ಯಾ, ಸ್ವಲ್ಪ ಸೀರಿಯಸ್ ಆಗಿ ಕುತ್ಕೋ, ಟೈಮ್ ವೇಸ್ಟ್ ಮಾಡ್ಬೇಡ. ಒಂದಷ್ಟು 2 hour ಎಕ್ಸ್ಟ್ರಾ ಎಫರ್ಟ್ ಹಾಕು. ಖಂಡಿತ ಎಕ್ಸಾಮ್ ಬರೋದ್ರೊಳಗೆ, ನೋಟಿಫಿಕೇಶನ್ ಆಗೋದ್ರೊಳಗೆ ರೆಡಿ ಆಗ್ತೀಯ. ಅರ್ಥ ಆಯ್ತಾ? ಸರಿ ಸರ್. ಭಯ ಪಡೋ ಅವಶ್ಯಕತೆ ಇಲ್ಲ, ಗೊತ್ತಾಯ್ತಾ? ಆತಂಕ ಪಡೋ ಅವಶ್ಯಕತೆ ಇಲ್ಲ. ನೀನು ಓದ್ತಿದ್ಯಾ, ಓದೋದನ್ನ ಕಾನ್ಫಿಡೆಂಟ್ ಆಗಿ ಹೋಗು. ಒಂದ್ಸತಿ ಓದಿದ್ರೆ ನೀಟಾಗಿ ಅರ್ಥ ಮಾಡ್ಕೊಂಡು ಓದು. ಅರ್ಥ ಆಯ್ತಾ? ಮೇನ್ ಎಕ್ಸಾಮ್ ನ ಕ್ಲಿಯರ್ ಮಾಡ್ಬೇಕು ಈ ಸತಿ ನಾನು ಅನ್ನೋದು ತಲೆಯಲ್ಲಿ ಇಟ್ಕೊಂಡಿರೋ. ಇದೇ ಲಾಸ್ಟ್ ಅಟೆಂಪ್ಟ್ ನಂದು ಅಂತ ಓದು. ಖಂಡಿತ ನಿನ್ ಎಕ್ಸಾಮ್ ಬರುತ್ತೆ. ಪ್ರೆಷರ್ ತಗೊಂಡು ತಲೆಯಲ್ಲಿ ಹುಳ ಬಿಟ್ಕೊಂಡು ಓದಿದ್ದೆಲ್ಲ ಮರ್ತ್ಕೊಂಡು ಮಾಡ್ಬೇಡ. ಪ್ರೆಷರ್ ಆದಂಗ ಆಗುತ್ತೆ ಸರ್. ಇನ್ ಸ್ವಲ್ಪ ಸಮಯದಲ್ಲಿ ಯಾವ ತರ ಓದ್ಬೋದು, ಇಷ್ಟೊಂದು ಸಬ್ಜೆಕ್ಟ್ಸ್ ಇದೆಯಲ್ಲ, ಹೆಂಗ್ ರಿವೈಸ್ ಮಾಡೋದು, ನಾನು ಇನ್ನೂ ಟೆಸ್ಟ್ ಸೀರೀಸ್ ಎಲ್ಲ ಅಟೆಂಡ್ ಮಾಡಿಲ್ಲ, ಈ ತರ ಎಲ್ಲ ಥಾಟ್ಸ್ ಬಂದಾಗ ಸ್ವಲ್ಪ ಪ್ರೆಷರ್ ಆಯ್ತಪ್ಪ, ನಾನು ಇದೀನಲ್ಲಪ್ಪ, ನಾನು ಎಲ್ಲ ಹೇಳ್ತೀನಿ, ನಾನು ಫಾಲೋ ಮಾಡು ಸುಮ್ನೆ. ಮಾಡ್ತಿದೀನಿ ಸರ್. ಈಗ 22 essay ಬರ್ದಿದೀನಿ ಸರ್. ಇನ್ನ 8 essays ಬರ್ದು ನಿಮಗೆ ಸೆಂಡ್ ಮಾಡ್ತೀನಿ ಸರ್. ಎಸ್, ಮಾಡಿ ಕರೆಕ್ಟ್ ಫಾಲೋ ಮಾಡಿ. ಈಗ ಒಂದು ಕಾನ್ಫಿಡೆನ್ಸ್ ಬರ್ತಿದ್ಯಾ? ಹೋಗ್ಲಿ, ಎಸ್ಸೆ ಬರೆಯೋ ರೈಟಿಂಗ್ ಕಾನ್ಫಿಡೆನ್ಸ್ ಬರ್ತಾ ಇದೆಯಾ? ಎಸ್ಸೆ ಟ್ರಾನ್ಸ್ಲೇಷನ್ ಎಲ್ಲ ನನಗೆ ಏನಷ್ಟು ಕಷ್ಟ ಆಗ್ತಿಲ್ಲ ಸರ್. ಅಂದ್ರೆ ಪೇಪರ್ 2ನೇ ಸ್ವಲ್ಪ ಭಯ ಆಗುತ್ತೆ ಸರ್. ಆಯ್ತು, ಪೇಪರ್ 2ಗೆ ಮಾಡೋಣ. ಹೇಳಿಲ್ವಾ ಎಲ್ಲರಿಗೂ? ನಾನು ಹೇಳ್ತೀನಿ, ಓದಕ್ ಹಿಂಗೆ ಯಾವ್ದು ಇಂಪಾರ್ಟೆಂಟ್, PSI ಏನ್ ಓದ್ಬೇಕು, ಏನ್ ಬಿಡ್ಬೇಕು, ಅದನ್ನೆಲ್ಲ ಸ್ಟ್ರಾಟಜಿ ಮಾಡ್ಕೊಡ್ತೀನಿ. ಅಷ್ಟು ಮಾತ್ರ ಪ್ರಿಪೇರ್ ಆಗಿ ಸಾಕು ನೀವು. ಸರಿ ಸರ್, ಥ್ಯಾಂಕ್ ಯು ಸರ್. ಈಗ ಈ ಅಷ್ಟೊತ್ತಿಗೆ ಬೇಸಿಕ್ಸ್ ಬುಕ್ ಎಲ್ಲ ಮುಗಿಸ್ಕೊಳ್ಳಿ. ಎಷ್ಟಾಗುತ್ತೆ ಅಷ್ಟು ಬೇಸಿಕ್ಸ್ ಬುಕ್ ಎಲ್ಲ ಮುಗಿಸ್ಕೊಳ್ಳಿ ಸರ್. ಬೇಸಿಕ್ ಬುಕ್ಸ್ ಎಲ್ಲ ಮುಗಿಸಿದೀನಿ ಸರ್. ಅಂದ್ರೆ ಆಥರ್ಸ್ ನಾವು ಮತ್ತೆ ಇನ್ನೇನೋ ಭಯ. ಬೇಸಿಕ್ಸ್ ಬುಕ್ ಮುಗಿಸಿದ್ರೆ 60% 70% ಮುಗ್ದೇ ಹೋಯ್ತಲ್ಲ ನಿನ್ ಸಿಲೆಬಸ್ ಸರ್. ಅಂದ್ರೆ ನಾನು NCERT ಓದಿನಿ ಸರ್. ಎಲ್ಲ ಒಂದೇ. NCERT DSCERT ಒಂದೇ. ಸ್ವಲ್ಪ ಜಿಯೋಗ್ರಫಿ, ಕರ್ನಾಟಕ ಹಿಸ್ಟ್ರಿ ಓದ್ಕೊಂಡ್ರೆ ಸಾಕು. ಅದನ್ನೆಲ್ಲ ಮ್ಯಾನೇಜ್ ಆಗುತ್ತೆ. 2 ಒಂದೇ. ಓದಿದ್ದೀನಿ ಸರ್. ಅದೆಲ್ಲ ಎಂತ ಸಾಕು. ಆಯ್ತು, ನಾನು ಪ್ಲಾನ್ ಮಾಡ್ಕೊಡ್ತೀನಿ ತಗೋ. ನಿಂಗೆ ಹಂಗೂ ತಲೆ ಕೆಟ್ಟು ಗೊಬ್ಬರ ಆದ್ರೆ ನಾನು ನನ್ನ ಹತ್ರ ಎಲ್ಲ ಬಿಡಿಸ್ತೀನಿ ಸರ್. ಅದೇ ಸರ್, ಸೈನ್ಸ್ ಸ್ವಲ್ಪ ನಾನು ಲ್ಯಾಗ್ ಆಗ್ತಿದ್ದೀನಿ ಸರ್. ಸೈನ್ಸಿಗೆ ಏನ್ ಸರ್ ಮಾಡ್ಬೋದು ಸ್ಟ್ರಾಟಜಿ? ನಿನ್ ಸೈನ್ಸ್ ಬ್ಯಾಕ್ ಗ್ರೌಂಡಾ? ಸರ್ ಹೌದು, ಸೈನ್ಸ್ ಬ್ಯಾಕ್ ಗ್ರೌಂಡ್. ಬಟ್ ಅದಕ್ಕೆ ನನಗೆ ಪರ್ಫೆಕ್ಟ್ ಸೋರ್ಸ್ ಸಿಗ್ತಿದೆ ಸರ್. ನನಗೆ ಅಂದ್ರೆ NCERT ಕಮ್ಮಿ ಅನಿಸ್ತಿದೆ. ಮತ್ತೆ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡ್ಬೇಕಾದ್ರೆ ಇದು ಎಲ್ಲಿಂದ? ಆಯ್ತು, ಇದು ನೀನು ಸೈನ್ಸ್ ಹುಡುಗ, ನೀನ್ ಹೆಂಗಂದ್ರೆ ಆರ್ಟ್ಸ್ ಹುಡುಗರು ಕಥೆಯನ್ನ ಎನ್ಸೈಕ್ಲೋಪೀಡಿಯಾ ಆಫ್ ಸೈನ್ಸ್ ಅಂತ ಒಂದು ಬುಕ್ ಇದೆ, ಇಂಗ್ಲಿಷ್ ಮೀಡಿಯಂ. ಹಾ ಸರ್. ಅದ್ ತಗೊಂಡು NCERT ಮುಗಿಸ್ಮೇಲೆ ತಗೊಂಡು ಓದು ಸಾಕು. ಏನೋ ಅಷ್ಟರೊಳಗೆ ಎಕ್ಸಾಮ್ ಅಲ್ಲಿ ಬಂದೇ ಬರ್ತೀವಿ. ಆಮೇಲೆ ಹಳೆ ವರ್ಷದ ಕ್ವಶನ್ ಪೇಪರ್ ಇದೆ ಗೊತ್ತಾ? ಈ CDS ಮತ್ತೆ NDA ಮತ್ತೆ ಆಮೇಲೆ ಇನ್ನ UPSC ಮತ್ತೆ ಇನ್ನೊಂದಷ್ಟು ಇದು CAPF ಎಕ್ಸಾಮ್ಸ್ ಗಳು ಕ್ವಶನ್ ಪೇಪರ್ ಇದೆ ಗೊತ್ತಾ? ಹಾ ಸರ್. ಅವನ್ನೆಲ್ಲ ಒಂದು ರೌಂಡ್ ಬಿಟ್ಟು ಸಾಕು. ಅಲ್ಲೇ ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಆಗಿ ಹೋಗ್ಬಿಡುತ್ತೆ ನಿನಗೆ. ಸಾಕು. ಸೈನ್ಸಿಗೆ ನೋಡೋ, ಬೇಸಿಕ್ಸ್ ಬುಕ್ NCERT ಪ್ಲಸ್ ಎನ್ಸೈಕ್ಲೋಪೀಡಿಯಾ ಆಫ್ ಸೈನ್ಸ್ ಬುಕ್, ಹಳೆ ವರ್ಷದ ಕ್ವಶನ್ ಪೇಪರ್ ಇಷ್ಟೇ ಸಾಕು. ಇನ್ನೇನು ಓದಕ್ ಹೋಗ್ಬಿಡ ನನ್ನ ಪ್ರಕಾರ. ಸರಿ ಸರ್. ಕಾನ್ಸೆಪ್ಟ್ ಕ್ಲಿಯರಿಟಿ ಅದಾಯ್ತು. ಆಯ್ತು, ಈಗ ಇದೇನು ಡೆನ್ಸಿಟಿ ಅಂದ್ರೆ ಏನ್ ಹೇಳು? ನನಗೆ ಮೀನಿಂಗ್ ಹೇಳು. ಡೆನ್ಸಿಟಿ ಅಂದ್ರೆ ಹೇಳು, ಡೆಫಿನೇಷನ್ ಹೇಳು. ಡೆಫಿನೇಷನ್ ಬೇಡ, ನಂಗೆ ಎಕ್ಸ್ಪ್ಲೈನ್ ಮಾಡು. ಡೆನ್ಸಿಟಿ ಎಕ್ಸ್ಪ್ಲೈನ್ ಮಾಡು ಸರ್. ಡೆನ್ಸಿಟಿ ಇಸ್ ನಥಿಂಗ್ ಬಟ್ ಸರ್, ಅಂದ್ರೆ ಒಂದು ವೆಯ್ಟ್ ಅಂದ್ರೆ ಮಾಸ್ ಸರ್. ಏನ್ ಮಾಸ್ ಸರ್? ಅಂದ್ರೆ ಗೊತ್ತು ಸರ್ ಆನ್ಸರ್, ಬಟ್ ಎಕ್ಸ್ಪ್ಲೈನ್ ಮಾಡಕ್ ಆಗ್ತಾ ಇಲ್ಲ. ಆಯ್ತು, ಎಕ್ಸಾಂಪಲ್ ಕೊಡಪ್ಪ. ಏನ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಹೇಳಪ್ಪ ನಂಗೆ. ಅಪ್ಲಿಕೇಶನ್ ಹೇಳಪ್ಪ ಡೆನ್ಸಿಟಿದು. ದಿಸ್ ಇಸ್ ಕಾನ್ಸೆಪ್ಟ್ ಕ್ಲಾರಿಟಿ ಇಲ್ಲ ಅಂತ ಅರ್ಥ ಆಗ್ತಿದ್ಯಾ? ರಿವಿಷನ್ಸ್ ಇಲ್ಲ, ಕಾನ್ಸೆಪ್ಟ್ ಕ್ಲಾರಿಟಿ ಇಲ್ಲ. ಆಯ್ತು, ಮಾಸ್ ಪರ್ ಯೂನಿಟ್ ವಾಲ್ಯೂಮ್ ಡೆನ್ಸಿಟಿ, ಅದು ಅದ್ರ ಸೂತ್ರ ಇರ್ಬೋದು ಅಥವಾ ಅದ್ರ ಫಾರ್ಮುಲಾ ಇರ್ಬೋದು. ಎಕ್ಸ್ಪ್ಲೈನ್ ಮಾಡಿ ಹೇಳಿ ನನಗೆ. ಡೆನ್ಸಿಟಿ ಇದ್ರೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದಾನೆ. ನಾನು ಗಂಡ, ನನ್ಗೇನು ಗೊತ್ತಿಲ್ಲ. ನಾನೊಬ್ಬ ಹಳ್ಳಿ ಹುಡುಗ. ನನ್ಗೇನು ಡೆನ್ಸಿಟಿ ಅಂದ್ರೆ ಏನಣ್ಣ ಅಂತೀನಿ. ನೀನ್ ಹೇಳಪ್ಪ, ನನ್ಗೆ ಎಕ್ಸ್ಪ್ಲೈನ್ ಮಾಡಿ ಅರ್ಥ ಮಾಡ್ಸೋ ನನಗೆ. ಡೆನ್ಸಿಟಿ ಅಂದ್ರೆ ಸರ್, ಅದು ಒಂದು ಲಿಕ್ವಿಡ್ ನ ಇನ್ನೊಂದು ಲಿಕ್ವಿಡ್ ಕೆಳಗಡೆ ಬೀಳ್ಸುತ್ತಾ ಇಲ್ವಾ ಅಂತ ಚೆಕ್ ಮಾಡುತ್ತೆ ಸರ್. ಫಾರ್ ಎಕ್ಸಾಂಪಲ್, ಆಯಿಲ್ ವಿಲ್ ನೆವರ್ ಸಿಂಕ್ ಇನ್ ಟು ವಾಟರ್ ಬಿಕಾಸ್ ಆಯಿಲ್ಸ್ ಡೆನ್ಸಿಟಿ ಇಸ್ ಲೆಸರ್ ದೆನ್ ವಾಟರ್. ವಾಟರ್ ಡೆನ್ಸಿಟಿ ಯಾಕೆ ಲೆಸ್ ಇದೆ? ವಾಟರ್ ಡೆನ್ಸಿಟಿ ಯಾಕೆ ಲೆಸ್ ಇದೆ, ಕಡಿಮೆ ಇದೆ? ಸರ್, ವಾಟರ್ ಡೆನ್ಸಿಟಿ ಜಾಸ್ತಿ ಇದೆ ಸರ್ ಆಯಿಲ್ ಗಿಂತನೂ. ಆಯ್ತು, ಆಯಿಲ್ ಯಾಕೆ ಕಡಿಮೆ ಇದೆ ಡೆನ್ಸಿಟಿ? ಸರ್, ಅದ್ರ ಕೋಹೆಸಿವ್ ಫೋರ್ಸ್ ಇರುತ್ತಲ್ಲ ಅದು ಸರ್, ಅದು ವಾಟರ್ ಅಲ್ಲಿ ಜಾಸ್ತಿ ಇರುತ್ತೆ ಆಯಿಲ್ ಅಲ್ಲಿ ಕಂಪೇರ್ ಟು. ಓಕೆ, ಅಪ್ಲಿಕೇಶನ್ಸ್ ಏನಾಗುತ್ತೆ? ಡೆನ್ಸಿಟಿ ಅಪ್ಲಿಕೇಶನ್ ಏನು ಸರ್? ಡೆನ್ಸಿಟಿದ ಅಪ್ಲಿಕೇಶನ್ ನಾವು ಶಿಪ್ ಬಿಲ್ಡಿಂಗ್ ಅಲ್ಲಿನೂ ಹಾಕ್ಬೋದು, ಬಾಯಂಟ್ ಫೋರ್ಸ್ ಅಲ್ಲಿ. ಆಮೇಲೆ ಆಯಿಲ್ ಅದು ಸ್ಪಿಲ್ ಆಗಿರುತ್ತಲ್ಲ ಸರ್ ಸಮುದ್ರದಲ್ಲಿ, ಸೊ ಅದನ್ನ ಕ್ಲೀನ್ ಮಾಡೋದಲ್ಲೂ ಡೆನ್ಸಿಟಿ ಹೆಲ್ಪ್ ಮಾಡುತ್ತೆ ಸರ್.
ಆಯ್ತು, ಇದು ಬಿಟ್ಟು ಬೇರೆ ಎಕ್ಸಾಂಪಲ್ಸ್ ಹೇಳಿ ನನಗೆ. ಎಕ್ಸಾಂಪಲ್ ಫಾರ್ ಸಿಲಿಂಡರ್ ಸರ್. ಸಿಲಿಂಡರಾ? ಅದ್ರೊಳಗಡೆ ಗಾತ್ರ ಎಷ್ಟಿದೆ ಅಂತ ಹೇಳಿ. ಸರ್ ಮಿಲ್ಕ್ ಅಡಲ್ಟ್ರೇಷನ್ ಅಲ್ಲಿ ನೋಡ್ಬೋದು. ಹಿಂಗೆ ಒಂದು ಎಕ್ಸಾಂಪಲ್ ಕೂಡ ಕೊಡಿ. ಫಾರ್ ಎಕ್ಸಾಂಪಲ್ ನಾವೀಗ ಆಯಿಲ್ ನ ನೀರ್ ಮೇಲೆ ಬಿಟ್ಟಾಗ ಅದು ನೀರ್ ಮೇಲೆ ತೇಲುತ್ತೆ. ಅದೇ ಎಕ್ಸಾಂಪಲ್ ಫಾರ್ ಡೆನ್ಸಿಟಿ ಸರ್. ಅಪ್ಲಿಕೇಶನ್ಸ್ ಕೇಳ್ತಿರೋದು, ಎಕ್ಸಾಂಪಲ್ ಕೇಳ್ತಿಲ್ಲ. ಅಪ್ಲಿಕೇಶನ್ಸ್, ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಡೆನ್ಸಿಟಿ ಇನ್ ಡೈಲಿ ಲೈಫ್? ಸರ್ ಕ್ವಾಲಿಟಿ ಕಂಟ್ರೋಲ್ ಅಲ್ಲಿ ನಾವು ಡೆನ್ಸಿಟಿನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಮಿಲ್ಕ್ ಅಲ್ಲಿ ಅಡಲ್ಟ್ರೇಷನ್ ಆಗಿದೆ ಇಲ್ವಾ. ವೆರಿ ಗುಡ್. ಇದೊಂದು ಯಾಕಂದ್ರೆ ಮಿಲ್ಕ್ ಡೆನ್ಸಿಟಿ ಇದೆಯಲ್ವಾ ಅಂತ ಅಂದ್ಬಿಟ್ಟು ನಾವು ಮಿಲ್ಕ್ ಯಾವ್ದು ಮೆಜರ್ ಮಾಡೋದು, ಯಾವ್ದು ಮಿಲ್ಕ್ ಡೆನ್ಸಿಟಿ ಮೆಜರ್ ಮಾಡೋದು ಯಾವ್ದು? ಮಿಲ್ಕ್ ಲ್ಯಾಕ್ಟೋಮೀಟರ್ ಸರ್. ಲ್ಯಾಕ್ಟೋಮೀಟರ್ ಯೂಸ್ ಮಾಡ್ತೀವಿ ಡೆನ್ಸಿಟಿನ. ಅಪ್ಲಿಕೇಶನ್ ಅದು ಲ್ಯಾಕ್ಟೋಮೀಟರ್ ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ. ವೆರಿ ಗುಡ್, ಒಂದು ಎಕ್ಸಾಂಪಲ್ ಆಯ್ತು. ಇನ್ನೊಂದು ಸರ್ ಲಿಕ್ವಿಡ್ ಸಪರೇಷನ್. ವೆರಿ ಗುಡ್, ಲಿಕ್ವಿಡ್ ಸಪರೇಷನ್ ನಾವು ಯೂಸ್ ಮಾಡ್ತೀವಿ. ಯಾಕಂದ್ರೆ ಏನಾದ್ರು ಎರಡು ಬೇರೆ ಬೇರೆ ಇರೋ ಡೆನ್ಸಿಟಿ ಇರೋ ಇದು ಲಿಕ್ವಿಡ್ಗಳು ಮಿಕ್ಸ್ ಆದಾಗ ನಾವು ಅದನ್ನ ಸಪರೇಟ್ ಮಾಡೋದು. ವೆರಿ ಗುಡ್ ಎಕ್ಸಾಂಪಲ್. ನೋಡಿ, ಇದೆ ಈ ತರ ಕಾನ್ಸೆಪ್ಟ್ ನ ಕ್ಲಾರಿಟಿ ಇತ್ತು ಅಂತಂದ್ರೆ ಸೈನ್ಸ್ ಕ್ವಶನ್ಸ್ ತುಂಬಾ ಈಸಿ. ಇವರೆಲ್ಲ ಸೈನ್ಸ್ ಹುಡುಗರು ಅನ್ಕೊಂತೀನಿ. ನನ್ನ ಪ್ರಕಾರ ಇವರೆಲ್ಲ ಈಗ ಆನ್ಸರ್ ಮಾಡ್ತಿರೋದು ಆಲ್ಮೋಸ್ಟ್ ಆಲ್ ಸೈನ್ಸ್ ಹುಡುಗರು ಅನ್ಕೊಂತೀನಿ. ಐ ಆಮ್ ರೈಟ್? ಹೌದು ಸರ್, ನಾನು JEE ಗೆ ಕೋಚಿಂಗ್ ಕೊಡ್ತೀನಿ ಕೆಮಿಸ್ಟ್ರಿ. ಮತ್ತೆ ನೀನ್ ಹೇಳ್ತೀಯ. ಆಮೇಲೆ ನಮ್ಮ ಆರ್ಟ್ಸ್ ಹುಡುಗರು ಯಾರು ಎಕ್ಸ್ಪ್ಲೈನ್ ಮಾಡೋದು ಹೇಳಪ್ಪ, ಹೇಳ್ರಪ್ಪ ನನಗೆ. ನಮ್ಮ ಆರ್ಟ್ಸ್ ಹುಡುಗರು ಯಾರು ಈಗ ನನ್ನ ಹತ್ರ ಮಾತಾಡೋದಲ್ಲ, ಕೃಷ್ಣ, ಸುನಿಲ್, ಗಗನ್, ಇವ್ರು ಯಾರಾದ್ರೂ ಆರ್ಟ್ಸ್ ಹುಡುಗರು ಇದ್ರಿ ಇದ್ರಲ್ಲಿ? ಕಾಮರ್ಸ್. ಓಕೆ, ಒಂದ್ ಲೆವೆಲ್ ತಿಳ್ಕೊಂಡಿದ್ದೆ. ವೆರಿ ಗುಡ್. ಆಯ್ತು. ಇಂಜಿನಿಯರಿಂಗ್ BSc MSc ಓದಿದ್ರೆ ಅವ್ರಿಗೆ ಗೊತ್ತಿರುತ್ತೆ, ಬೇಸಿಕ್ ಸೈನ್ಸ್ ಗೊತ್ತಿರುತ್ತೆ. ಕಾಮರ್ಸ್ ಅವರು ಓದಿದ್ಯಾ ಅಂದ್ರೆ ವೆರಿ ಗುಡ್. ಆಯ್ತು. ಅಂದ್ರೆ ನಾನು ಹೇಳ್ತಿರೋದು ಎಲ್ಲರೂ ಇದೇ ತರ ತಿಳ್ಕೊಬೇಕು. ಕಾನ್ಸೆಪ್ಟ್ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋದು. ಆಕ್ಚುಲಿ ಒಂದಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಡೆಫಿನೇಷನ್ ಬರಲೇಬೇಕು ಅಂತೇನಿಲ್ಲ. ಇದೇ ತರ ಎಲ್ಲ ಸಬ್ಜೆಕ್ಟ್ಸ್ ಚೆನ್ನಾಗಿ ಕಲ್ತ್ಕೊಂಡ್ರೆ, ಡಿಸ್ಕಷನ್ ಮಾಡಿದ್ರೆ, ಅಪ್ಲಿಕೇಶನ್ಸ್ ತಿಳ್ಕೊಂಡ್ರೆ ಎಕ್ಸಾಮ್ಸ್ ಅಲ್ಲಿ ತುಂಬಾ ಈಸಿಯಾಗಿ ಪಾಸ್ ಮಾಡಬಹುದು. ನಾನು ಯಾರ ಹತ್ರ ಮಾತಾಡ್ತಿದ್ದೆ, ಹುಡುಗನ್ ಕ್ಲಾರಿಫೈ ಮಾಡ್ತೀನಿ ನೋಡಿ. ಸೈನ್ಸ್ ಕಷ್ಟ ಆಗ್ತಿದೆ ಅಂತಂದ್ರೆ ಕಾನ್ಸೆಪ್ಟ್ ಕ್ಲಾರಿಟಿ ಇಲ್ಲ ಅಂತ ಅರ್ಥ. ಗೊತ್ತಾಗ್ತಿದೆ ನಿಮ್ಗೆ. ಸೈನ್ಸ್ ಎಕ್ಸಾಮ್ ಅಲ್ಲಿ ಕೇಳಿರೋ ಸೈನ್ಸ್ ಕ್ವಶನ್ ಆನ್ಸರ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಕಾನ್ಸೆಪ್ಟ್ ಕ್ಲಾರಿಟಿ ಕಮ್ಮಿ ಇದೆ ಅಂತ ಅರ್ಥ. ಅದಕ್ಕೆ ಕಾನ್ಸೆಪ್ಟ್ ಕ್ಲಾರಿಟಿ ಆಗ್ಬೇಕು ಅಂದ್ರೆ ಫಸ್ಟ್ ರೀಡ್ NCERT, DSCRT ಅಂಡ್ ದೆನ್ ಗೋ ಟು ಆಥರ್ ಬುಕ್ಸ್ ಅಂತಂದ್ರೆ ಎಲ್ಲಾ ಬೇಸಿಕ್ಸ್ ಬುಕ್ಸ್ ತಗೊಂಡು ಇವೋದೋಪು ಮಾಡಿರ್ತಾರಲ್ಲ, ಅದಲ್ಲ. ಆಥರ್ ಬುಕ್ಸ್ ಅಂತಂದ್ರೆ ಲೈಕ್ ಎನ್ಸೈಕ್ಲೋಪೀಡಿಯಾ ಆಫ್ ಸೈನ್ಸ್. ಬೇಕಾದ್ರೆ ನೋಡಿ, ಅದು ಕನ್ನಡದಲ್ಲಿ ಇಲ್ಲ, ಅದು ಇಂಗ್ಲಿಷ್ ಮಾತ್ರ ಇರೋದು. ಯಾರು ಬೇಕಂದ್ರೆ ತಗೊಂಡು ಓದ್ವಿ. ಈ ನಮ್ ಕನ್ನಡದಲ್ಲಿರೋದೆಲ್ಲ ಇವೋದೋಪು ಬುಕ್ಗಳೇ. ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ನೀವು ಬೈಕಳ್ರಿ. ನೀವು ಯಾರು ಬುಕ್ ಬರ್ದಿರೋ ತಗೊಂಡೋಗಿ ಹೇಳ್ರಿ. ಇರೋದು ವಾಸ್ತವ ಹೇಳ್ತೀನಿ. ಯಾಕಂದ್ರೆ ಎಲ್ಲಾ ಬುಕ್ಸ್ಗಳು ಮಿಕ್ಸ್ ಮಾಡಿ ಬರ್ದಿದ್ದಾರೆ ಅಷ್ಟೇ. ಅದು ಸೈನ್ಸ್ ಎಸ್ಪೆಷಲಿ. ಅದರಲ್ಲಿ ಕನ್ನಡದಲ್ಲಿ ಮೊದಲಿದ್ದು ಹಂಪಿ ಯೂನಿವರ್ಸಿಟಿನಲ್ಲಿ ಒಂದಷ್ಟು ಸೈನ್ಸ್ ನ ಇದು ಮಾಡಿದ್ರು, ಕನ್ನಡದಲ್ಲಿ ಮಾಡಿದ್ರು. ಅವು ಚೆನ್ನಾಗಿತ್ತು, ಬಟ್ ಈಗ ಪಬ್ಲಿಷ್ ಆಗ್ತಾ ಇಲ್ಲ. ಒಂದಷ್ಟು ನಾವು ಓದ್ಬೇಕಾದ್ರೆ ನಾನು ಇಂಗ್ಲಿಷ್ ಅಲ್ಲಿ ಓದಿದ್ದು. ಇವನ್ ಕನ್ನಡ ಮೀಡಿಯಂ ಅಲ್ಲಿ ಇದ್ರು ಇಂಗ್ಲಿಷ್ NCERT ರೆಫರ್ ಮಾಡ್ತಾ ಇದ್ದೆ. ನಮ್ಮ ಹುಡುಗರು ಏನ್ ಮಾಡ್ತಾರೆ, ಇಂಗ್ಲಿಷ್ ಕಷ್ಟ ಅಂದ್ಬಿಟ್ಟು ಇಂಗ್ಲಿಷ್ ಮೆಟೀರಿಯಲ್ ರೆಫರ್ ಮಾಡಲ್ಲ. ಅದೇ ಲ್ಯಾಗ್ ಆಗೋದು. ಇಂಗ್ಲಿಷ್ ಬುಕ್ಸ್ ರೆಫರ್ ಮಾಡಿ, ದಯವಿಟ್ಟು ಇಂಗ್ಲಿಷ್ ವೆಬ್ಸೈಟ್ ಗಳನ್ನ ರೆಫರ್ ಮಾಡಿ. ಕನ್ನಡದಲ್ಲಿ ಓದಕ್ ಹೋಗ್ಬೇಡಿ. ಗೂಗಲ್ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಕನ್ನಡದಲ್ಲಿ ಓದ್ಬೇಡಿ. ಅರ್ಥ ಆಗ್ತಿದೆ ಹರ್ಷಿತ್? ಸರ್ ಅರ್ಥ ಆಗ್ತಿದೆ. ಆಯ್ತು, ನೆಕ್ಸ್ಟ್ ಸಾಕಾಯ್ತು. ನೆಕ್ಸ್ಟ್ ಬನ್ನಿ, ಯಾರ ಕ್ವಶನ್ಸ್, ಬೇರೆ ಕ್ವಶನ್ಸ್. ಹಲೋ ಸರ್. ಹೇಳಿ ಆಪ್ಟಿಮಿಸಮ್. ಸರ್ ಏನು ಅಂತ ಹೇಳಿದ್ರೆ, ಇವಾಗ ನಾನು ಮಾರ್ನಿಂಗ್ ಇಂದ ಒಂದ್ ಶೆಡ್ಯೂಲ್ ಹಿಡಿದಿರ್ತೀನಿ ಸರ್, 6 to 9 ತನಕ. ಅದ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ ಇವಾಗ ಪೊಲಿಟಿಲಿ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಮುಗಿಸ್ಕೊಂಡಿದೀನಿ ಅಂತ ಹೇಳಿದ್ರೆ ಅದ್ರ ಮೇಲ್ಗಡೆ ಕ್ವಶನ್ಸ್ ಬಿಡಿಸ್ದಾಗ ಸರ್, ಆ ಚಾಪ್ಟರ್ ವೈಸ್ ಒಳ್ಳೇದು. ಆತರ ರಿವಿಷನ್ ಮಾಡ್ತಾ ಇದೀನಿ ಸರ್. ಅದಂಗೆ ಯೂಸ್ ಆಗುತ್ತೆ ಸರ್, ಚಾಪ್ಟರ್ ವೈಸ್. ಅದಕ್ಕಂತಾನೆ ಅದೇ ಕ್ವಶನ್ ಬ್ಯಾಂಕ್ ವಿತ್ ಕಾನ್ಸೆಪ್ಟ್ ಕ್ಲಾರಿಫಿಕೇಶನ್ ವಿತ್ ಅದರದ್ದು ಸಮ್ಮರಿ ಇರುತ್ತಲ್ಲ ಸರ್. ಸಮ್ಮರಿ ಮೀನ್ಸ್ ವಿವರಣೆಗಳಲ್ಲಿ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಂತ ಹಂಗೆ ರಿವಿಷನ್ ಮಾಡ್ತಾ ಇದೀನಿ. ಅದ ಹೆಂಗಾಗುತ್ತೆ ಸರ್? ಸೂಪರ್ ಸ್ಟ್ರಾಟಜಿ, ಚೆನ್ನಾಗಿದೆ ಸರ್. ಅದೇ ನಾನು ಗಗನ್ ಅಂತೇಳಿ ನಿಮ್ಗೆ ಕಾಲ್ ಮಾಡಿದ್ದೆ ಅನ್ಸುತ್ತೆ ಸರ್, ಗುರುಕುಲದಿಂದ. ನಾನು ನಿಮ್ಗೆ ಒಂದ್ಸತಿ 1 year ಬ್ಯಾಕ್ ಒಂದ್ಸತಿ ಐಡಿಯಾಲಜಿ ತಗೊಂಡಿದ್ದೆ ನಿಮ್ದು. ನೀವ್ ಹೇಳಿದ್ರಿ ರೂಮ್ ಮಾಡಿ ಕೂತ್ಕೊಂಡು ಓದು ಬೆಂಗಳೂರು ಬಂದು ಅಂತ. ಅದೇ ಸ್ಟ್ರಕ್ಚರ್ ಇದ್ದೀನಿ ಸರ್. ಹಂಗಾಗಿ ನಾನು ನಿಮ್ ಕೈಲಿ ಸ್ವಲ್ಪ ಮ್ಯಾಟರ್ ಗಳನ್ನೆಲ್ಲ ಶೇರ್ ಮಾಡ್ಬೇಕಾಗಿ ಸರ್, ಹೆಂಗ್ ಓದ್ಕೊಂತಾ ಇದೀನಿ, ಏನ್ ಮಾಡ್ತಾ ಇದೀನಿ. ಆಯ್ತು, ಯಾವಾಗ್ಲಾದ್ರೂ ಒಂದ್ಸತಿ ಮೀಟ್ ಮಾಡೋಂಗಾರೆ. ಓಕೆ ಸರ್, ಮೀಟ್ ಮಾಡ್ತೀನಿ ಈ ವೀಕ್ ಅಲ್ಲಿ. ಆಯ್ತು, ಓಕೆ ಡನ್. ಓಕೆ ಸರ್. ಹಲೋ. ಆಪ್ಟಿಮಿಸಮ್ ಅವಳಿಂದ ಮಾತಾಡ್ತಾರೆ. ಆಪ್ಟಿಮಿಸಮ್ ಹೇಳಿ. ಆಪ್ಟಿಮಿಸಮ್ ಏನು ಸರ್ ನಿಮ್ದು? ಹೇಳಿ ಆಪ್ಟಿಮಿಸ್ಟ್. ಗುಡ್ ಈವ್ನಿಂಗ್ ಸರ್. ಹೇಳಿ ಸರ್. ನಾನು ಪವನ್ ಅಂತ ಸರ್, ಉತ್ತರ ಕನ್ನಡ ಜಿಲ್ಲೆಯಿಂದ. ಹೇಳಮ್ಮ.
ಸರ್ ಇದು ಸರ್ ನಾನು ರೀಸೆಂಟ್ ಆಗಿ ಈ CDS ಅಲ್ಲಿ SSP ಪ್ರಿಪರೇಷನ್ ಮಾಡಿದ್ದೆ ಸರ್, ಮತ್ತೆ CAPF ಗೂ ಪ್ರಿಪರೇಷನ್ ಮಾಡ್ತಿದ್ದೀನಿ ಸರ್. ಅದರಲ್ಲಿ ನಾನು ಕರೆಂಟ್ ರಿಲೇಟೆಡ್ ಎಸ್ಸೆನ ಸುಮಾರು ಒಂದು 16 ಎಸ್ಸೆನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸರ್. ನನ್ನ ಡೌಟ್ ಏನಂದ್ರೆ ಸರ್, ನಾನು ಕರೆಂಟ್ ರಿಲೇಟೆಡ್ ಎಸ್ಸೆನ ಸ್ವಲ್ಪ ಚೆನ್ನಾಗಿ ಪ್ರಿಪರೇಷನ್ ಮಾಡ್ತೀನಿ ಅನ್ಸುತ್ತೆ ಸರ್. PSI ಅಲ್ಲಿ ನೋಡಿದ್ರೆ ಕೆಲವೊಂದು ಟ್ರೆಡಿಷನಲ್ ಎಸ್ಸೆ ಇರುತ್ತೆ, ಮತ್ತೆ ಎಥಿಕ್ಸ್ ರಿಲೇಟೆಡ್ ಎಸ್ಸೆ ಇರುತ್ತೆ ಸರ್. ಲೈಕ್ ಅದು ಈ ಎಲ್ಲ ಎಸ್ಸೆನೂ ಪ್ರಿಪೇರ್ ಮಾಡ್ಲೇಬೇಕಾ ಅಥವಾ ಜಸ್ಟ್ ಕರೆಂಟ್ ರಿಲೇಟೆಡ್ ಎಸ್ಸೆ ಪ್ರಿಪರೇಷನ್ ಮಾಡಿದ್ರೆ ಕರೆಕ್ಟ್ ಆಗಿ ಅದೇ ಸರ್ ಸಾಕಾಗತ್ತ ಅಂತ? ಬ್ರದರ್ ನೋಡಿ, ನೀನು CAPF ಮಾಡಿದ್ರೆ ನಿಮ್ಗೆ ಟ್ರಾನ್ಸ್ಲೇಷನ್ ರೈಟಿಂಗ್ ಬರೆಯೋದು ಗೊತ್ತಿರುತ್ತೆ. ಹಾ ಸರ್. ಐದು ಆಪ್ಷನ್ ಅಲ್ಲಿ 5 ಕ್ವಶನ್ ಕೊಡ್ತಾರೆ, 5ರಲ್ಲಿ ನಿಮ್ಗೆ ಒಂದು ಗೊತ್ತಿರೋದೇ ಇರುತ್ತೆ. ಹಾ ಸರ್. ಹಂಗಾಗಿ ಜಾಸ್ತಿ ತಲೆ ಕೆಡ್ಸ್ಕೊಂಡು ಹೋಗ್ಬೇಡ. ನಿಂಗೆ ಎಸ್ಸೆ ರೈಟಿಂಗ್ ಯಾವ್ದೋ ಒಂದು ವಿಷಯ ಕೊಟ್ರೆ ಎಸ್ಸೆ ಬರೆಯಕ್ ಬರುತ್ತಾ? ಹಾ ಸರ್, ಅಂದ್ರೆ ಈ ಕರೆಂಟ್ ರಿಲೇಟೆಡ್ ಜಾಸ್ತಿ ಪ್ರಿಪರೇಷನ್ ಮಾಡಿದ್ದೀನಿ ಸರ್, ಅದ್ರ ರಿಲೇಟೆಡ್. ನೋ ನಂಗೆ ಆತರ ಪ್ರಿಪರೇಷನ್ ಮಾಡಿದ್ರೆ ಯಾವ್ದೇ ಎಸ್ಸೆ ಕೊಟ್ಟು ಬರೆಯಕ್ ಬರುತ್ತೆ ಇರ್ಬೇಕು ನನಗೆ. ಹಾ ಸರ್. ಅದನ್ನ ಪ್ರಾಕ್ಟೀಸ್ ಮಾಡು. ಅದು ಟ್ರೆಡಿಷನಲ್ ಆರ ಕೊಡ್ಲಿ, ಕರೆಂಟ್ ಅಫೇರ್ಸ್ ಆರ ಕೊಡ್ಲಿ, ಎಥಿಕ್ಸ್ ಆರ ರಿಲೇಟೆಡ್ ಕೊಡಿ, ಅಥವಾ ತತ್ವಶಾಸ್ತ್ರದ ರಿಲೇಟೆಡ್ ಆರ ಕೊಡ್ಲಿ, ಪ್ರಾಕ್ಟೀಸ್ ಮಾಡು. ಬರುತ್ತೆ, ಇನ್ನೂ ಟೈಮ್ ಇದೆ, ಬೇಜಾನ್ PSI ಬೇಜಾನ್ ಟೈಮ್ ಇದೆ, ಬರುತ್ತೆ. ಬಟ್ ನನ್ನ ಪ್ರಕಾರ ಈಗ ನೀವು ಇರೋ ಒಂದು ಕಾನ್ಫಿಡೆನ್ಸ್ ಏನ್ ತಗೋಬಹುದು ಅಂದ್ರೆ, ನಾನು CAPF ಪ್ರಿಪೇರ್ ಆಗಿದ್ದೀನಿ, PSI ನಾನು ಆರಾಮ್ಸೆ ಪಾಸ್ ಮಾಡ್ತೀನಿ. ನಾನು ಇದನ್ನ ಯಾರಿಗೂ ಹೇಳಿದ್ದೀನಿ ಗ್ರೂಪ್ ಅಲ್ಲಿ ಆಲ್ರೆಡಿ. ಅದೇ ನಾನೇ ಸರ್. ಓಕೆ, ನಾನು ಅದನ್ನ ತಲೆ ಕೆಡಿಸ್ಕೊಬೇಡಿ. ಅದೇ ಟ್ರಾನ್ಸ್ಲೇಷನ್ ಪ್ರಿಸೈಸ್ ರೈಟಿಂಗ್ ಬಗ್ಗೆ ನೋಡ್ಕೋ ಅಷ್ಟೇ. ಯಾಕಂದ್ರೆ ಟ್ರಾನ್ಸ್ಲೇಷನ್ ಪ್ರಿಸೈಸ್ ರೈಟಿಂಗ್ ಇರಲ್ಲ ಇದರಲ್ಲಿ, CAPF ಅಲ್ಲಿ. ಪ್ರಿಸೈಸ್ ರೈಟಿಂಗ್ ಇರುತ್ತೆ ಸರ್, ಪ್ರಿಸೈಸ್ ರೈಟಿಂಗ್ ಇರುತ್ತೆ ಸರ್, ಮತ್ತೆ ಇದು ಟ್ರಾನ್ಸ್ಲೇಷನ್ ಇರಲ್ಲ ಸರ್. ಸಾರಿ ಪ್ರಿಸೈಸ್ ರೈಟಿಂಗ್ ಇಂಗ್ಲಿಷ್ ಅಲ್ಲಿ ಇರುತ್ತೆ ಸರ್. ಇಂಗ್ಲಿಷ್ ಅಲ್ಲಿ ಇರುತ್ತೆ ಕರೆಕ್ಟ್. ನಾನು ತುಂಬಾ ವರ್ಷ ಆಯ್ತಲ್ಲ ಬರ್ಬಿಟ್ಟಿದ್ದೀನಿ, ಹಂಗಾಗಿ ಆಯ್ತು. ಆಪ್ಟಿಮಲ್ ಗೊತ್ತಾಯ್ತು ನಿಮ್ಗೆ ನಿಮ್ದು ಡೌಟ್ಸ್? ಸರಿ ಸರ್. ಇನ್ನೊಂದು ಡೌಟ್ ಏನಂದ್ರೆ ಸರ್, ಈ ಜಿಯೋಗ್ರಫಿ ಮತ್ತೆ ಹಿಸ್ಟ್ರಿನೆಲ್ಲ ಸರ್ ನಾನು NCERT ಓದಿದ್ದೀನಿ. ಕರ್ನಾಟಕ ಜಿಯೋಗ್ರಫಿ ಸಪರೇಟ್. ಹಾ ಸರ್, ಅದೇ ಯಾವ್ದು ಓದ್ಬೇಕಂತ ಗೊತ್ತಾಗ್ತಿಲ್ಲ ಸರ್ ಕರ್ನಾಟಕದಲ್ಲಿ. DSIT ಒಂದ್ಸತಿ ಓದಿ, ಟೈಮ್ ಸಿಕ್ಕಿದ್ರೆ. ಕರ್ನಾಟಕ ಇಂಗ್ಲಿಷ್ ಮೀಡಿಯಂ ಸಿಗ್ತಾವಲ್ಲ, DSIT ಹಿಸ್ಟ್ರಿ ಬುಕ್ಸ್ ಓದಿ. ಹಾ ಸರ್, ಓಕೆ. DSIT ಹಿಸ್ಟ್ರಿ, DSIT ಸೋಷಿಯಲ್ ಸೈನ್ಸ್ ಓದಿದ್ರೆ ಸಾಕಾಗುತ್ತೆ, ಜಿಯೋಗ್ರಫಿ ಕವರ್ ಆಗುತ್ತೆ. ಇಲ್ಲ ರಂಗನಾಥ್ ಕರ್ನಾಟಕ ಜಿಯೋಗ್ರಫಿ ಬುಕ್ ತಗೊಂಡು ಓದಿ. ಓಕೆ ಸರ್, ಓಕೆ. ಕರ್ನಾಟಕ ಹಿಸ್ಟ್ರಿ ಬೇಕಾದ್ರೆ ಅರಿವುರ್ದು ಒಂದು ಇಂಗ್ಲಿಷ್ ಮೀಡಿಯಂ ಬುಕ್ ಬಿಟ್ಟಿದ್ದಾರೆ, ಬೇಕಾದ್ರೆ ಅದನ್ನ ತಗೊಂಡು ಓದಿ. ಕರ್ನಾಟಕ ಹಿಸ್ಟ್ರಿಗೆ ದಪ್ಪ ಇದೆ, ತುಂಬಾ ದಪ್ಪ ಇದೆ, ಯೂಸ್ ಆಗುತ್ತೆ, ಸಾಕಾಗುತ್ತೆ. ಅಷ್ಟು ಹೋದ್ರೆ ಸಾಕಿ. NCERT ಓದಿದ್ರೆ ಏನಫ್. ಓಕೆ ಸರ್, ನೆಕ್ಸ್ಟ್. ಥ್ಯಾಂಕ್ ಯು ಸರ್. ಹಲೋ ಸರ್. ಹೇಳಿ ಕೃಷ್ಣ ಅವರೇ. ಗುಡ್ ಈವ್ನಿಂಗ್ ಸರ್. ನಾನು ಕೃಷ್ಣ ಅಂತ ಮಾತಾಡ್ತಿದ್ದೀನಿ ಸರ್. ನಾನೇ ಇವಾಗ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಿದ್ದೀನಿ. JE ಸ್ಟೂಡೆಂಟ್ಸ್ಗೆ ಕೆಮಿಸ್ಟ್ರಿ ತಗೋತೀನಿ. ಆಮೇಲೆ ರೈಲ್ವೇಸ್ ಮತ್ತೆ SSC 2 ಕ್ಲಿಯರ್ ಮಾಡಿದ್ದೀನಿ ಸರ್ ಫಸ್ಟ್ ಅಟೆಂಪ್ಟ್ ಅಲ್ಲೇ. ಸೊ ಇವಾಗ PSI ಕಡೆ ಒಲವು ಬಂದಿದೆ. ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಹಿಂಗೆ? ಇಲ್ಲ ಸರ್, ಅದನ್ನ ಬಿಟ್ಬಿಟ್ಟೆ ನಾನು. ಯಾಕಂದ್ರೆ ಅದು ರೈಲ್ವೇಸ್ ನಮ್ಮ ಮಮ್ಮಿದ್ ಕನಸಾಗಿತ್ತು. ಅವ್ರು ಬರೀ ಪಾಸ್ ಆಗಂತ ಹೇಳಿದ್ರು, ಪಾಸ್ ಆಗಿದೆ ಅಷ್ಟೇ, ಜಾಯಿನ್ ಆಗ್ಲಿಲ್ಲ. ಸೊ ನಂದಂತೂ PSI ಆಗೋದೇನೆ ಇದೆ ಸರ್. ಆಮೇಲೆ ಸರ್ ಎಸ್ಸೇಸ್ ಅಂತೂ ಪ್ರಿಪರೇಷನ್ ಮಾಡ್ತಿದ್ದೀನಿ, ಎಸ್ಸೇಸ್ ಬರಿತೀನಿ ಸರ್. ಬಟ್ ನಾನು ಒಂದೇ ಕನ್ಫ್ಯೂಷನ್ ಇರೋದು, ಎಸ್ಸೇಸ್ ನ ಎಡಿಟೋರಿಯಲ್ ಕಾಲಮ್ ಅಲ್ಲಿ ಬರುತ್ತಲ್ಲ ಸರ್, ಹಾಗೆ ಬರಿಬೇಕಂತಾರೆ ಸರ್. ಬಟ್ ಸರ್ ಅದನ್ನ ಹೆಡ್ಲೈನ್ ಅದು ಹಾಕ್ಬಾರ್ದಲ್ಲ ಸರ್ ಯಾವತ್ತು ಎಸ್ಸೆ ಬರಿಬೇಕಾದ್ರೆ? ಅಂದ್ರೆ ಸಬ್ ಹೆಡಿಂಗ್ಸ್ ಅದು ಲೈಕ್ ಅದಕ್ಕೆ ಕಾಲಮ್ ಆಗಿ ಕೊಟ್ಟು ಆಮೇಲೆ ಅಂಡರ್ಲೈನ್ ಮಾಡಿ ಆಮೇಲೆ ಅಪೋಸ್ಟ್ರೋಫಿಸ್ ಹಾಕಿ, ಸೊ ಸಬ್ ಹೆಡಿಂಗ್ಸ್ ಸರ್. ಇಲ್ಲ, ಸಬ್ ಹೆಡಿಂಗ್ಸ್ ಯೂಸ್ ಮಾಡಬಹುದು. ಯಾಕೆಂದ್ರೆ ಈಗ ಫ್ಲೋ ಆತರ ಇರಬೇಕು. ನೀನ್ ಹೇಳ್ತಿರೋದು ಕರೆಕ್ಟ್ ಇದೆ, ಎಡಿಟೋರಿಯಲ್ ತರ ಇರಬೇಕು, ಫ್ಲೋ ಇರಬೇಕು. ಸಬ್ ಹೆಡಿಂಗ್ಸ್ ಯೂಸ್ ಮಾಡಿದ್ರೆ ತಪ್ಪಿಲ್ಲ. ಸಬ್ ಹೆಡಿಂಗ್ ಯೂಸ್ ಮಾಡ್ತಾರೆ. ಇವನ್ KS ಮತ್ತು UPS ಸಬ್ ಹೆಡಿಂಗ್ಸ್ ಯೂಸ್ ಮಾಡ್ತಾರೆ. ನೀವು ಬೇಕು ಟಾಪರ್ ಎಸ್ಸೆಗಳು ತಗೊಂಡು ನೋಡಿ, ಸಬ್ ಹೆಡಿಂಗ್ ಹಾಕ್ಬಿಟ್ಟು ಅಂಡರ್ಲೈನ್ ಮಾಡೋದು, ಅಪಾಸ್ಟ್ರಫಿ ಇಟ್ಬಿಟ್ಟು ಹಾಕೋದು ಮಾಡ್ತಾರೆ. ಇಟ್ಸ್ ವೆಲ್ ಅಂಡ್ ಗುಡ್. ಆಮೇಲೆ ಏನ್ ಗೊತ್ತಾ, ಕ್ಲಾರಿಟಿ ಸಿಗುತ್ತೆ ನೀನ್ ಏನ್ ಹೇಳಕ್ ಹೊಟ್ಟಿದ್ಯಾ ಅಂತ. ಈ ಸಬ್ ಹೆಡಿಂಗ್ಸ್ ಹಾಕಿದ್ರೆ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಏನ್ ಹೇಳಕ್ ಹೊಟ್ಟಿದ್ಯಾ ಅಂತ ಗೊತ್ತಾಗುತ್ತೆ. ಅದು ಒಳ್ಳೇದು, ತಪ್ಪಿಲ್ಲ ಅದು. ಓಕೆ ಸರ್, ನಾನು ಇವಾಗ ಒಂದು 15 essays ನ ಮಾಡೆಲ್ ಆಗಿ ಹಾಕಿದ್ದೀನಿ ಸರ್, ವಿದೌಟ್ ಎನಿ ಸಬ್ ಹೆಡಿಂಗ್ಸ್ ನ. ಸೊ ಅದು ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದ್ದೀನಿ ಸರ್. ಸ್ವಲ್ಪ ನೀವು ಅದನ್ನ ನೋಡಿ ಇನ್ನೂ ಸ್ವಲ್ಪ ಗೈಡ್ ಮಾಡಿ ಸರ್. ಅಂದ್ರೆ ನಾನು ಹಾಕ್ಬೇಕಾ? ಪಿನ್ ಮಾಡು, ನನಗೆ ತುಂಬಾ ಜನ ಹಾಕಿದ್ರೆ ಯಾರ್ದು ಗೊತ್ತಾಗಲ್ಲ. ಪಿನ್ ಮಾಡಿ ನನಗೆ ಮೆಸೇಜ್ ಹಾಕು, ನಾನು ಅದನ್ನ ಚೆಕ್ ಮಾಡಿ ಬೇಕಾದ್ರೆ ಫೀಡ್ಬ್ಯಾಕ್ ಕೊಡ್ತೀನಿ. ಓಕೆ ಸರ್. ಯಾಕಂದ್ರೆ ಅದಕ್ಕೆ ಸಬ್ ಹೆಡಿಂಗ್ಸ್ ಹಾಕಿಲ್ಲ ಸರ್ ನಾನು, ಡೈರೆಕ್ಟ್ಲಿ ಎಡಿಟೋರಿಯಲ್ ಕಾಲಮ್. ಇನ್ನೊಂದು ಸಬ್ ಹೆಡಿಂಗ್ ಹಾಕ್ಲೇಬೇಕು ಅಂತ ರೂಲ್ಸ್ ಇಲ್ಲ. ನಾನು ಹೇಳ್ತಿರೋದು ಅದು ಆಪ್ಷನ್, ಮ್ಯಾಂಡೇಟರಿ ಆಪ್ಷನ್ ಅನ್ನೋದು. ಓಕೆ ಸರ್. ಸಂಬಡಿ ಯೂಸ್, ಸಂಬಡಿ ನಾಟ್ ಯೂಸ್, ಗೊತ್ತಾಯ್ತಾ? ಅದ್ರ ಬಗ್ಗೆ ವಿಚಾರ ಮಾಡಬೇಡಿ. ನಿಮ್ಗೆ ಇಲ್ಲ, ನಿಮ್ ನೋಡ್ತೀನಿ, ನಿಮ್ದೇನಾದ್ರು ಆತರ ಚೆನ್ನಾಗಿ ಅನಿಸಿದ್ರೆ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಸಬ್ ಹೆಡಿಂಗ್ಸ್ ನ.
ಓಕೆ ಓಕೆ ಸರ್. ಬಟ್ ಒಂದು ಐಡಿಯಲ್ ಆಗಿ ಚೆನ್ನಾಗಿ ಕಾಣುತ್ತೆ ಅನ್ನೋ ಒಂದು ಉದ್ದೇಶದಿಂದ ಸಬ್ ಹೆಡಿಂಗ್ಸ್ ಯೂಸ್ ಮಾಡಿ ಅಂತ ಹೇಳ್ತೀವಿ. ಇವನ್ UPSC ಆಸ್ಪಿರೆಂಟ್ಸ್ UPSC ಟಾಪರ್ಸ್ ಸಹ ಸಬ್ ಹೆಡಿಂಗ್ಸ್ ಯೂಸ್ ಮಾಡ್ತಾರೆ, ನಾನು ನೋಡಿದ್ದೀನಿ. ಹಾ ಓಕೆ ಸರ್. ನಾನು KS ಮೇನ್ಸ್ ಬರ್ದಿದ್ದೀನಿ, UPSC ಮೇನ್ಸ್ ಬರ್ದಿದ್ದೀನಿ. ನಾವು ಸಬ್ ಹೆಡಿಂಗ್ಸ್ ಯೂಸ್ ಮಾಡಿದ್ವಿ, ನಮಗೂ ಒಳ್ಳೆ ಮಾರ್ಕ್ಸ್ ಬಂದಿದೆ. 170, 164, 170 ತನಕ ಸ್ಕೋರ್ ಬಂದಿದೆ. ಓಕೆ ಓಕೆ ಸರ್. ಓಕೆ ಡನ್. ನೆಕ್ಸ್ಟ್ ಸರ್ ಸುನಿಲ್ ಹೇಳಿ. ಸರ್ ಲಾಸ್ಟ್ ನಾ 400 ಎಕ್ಸಾಮ್ ಅಟೆಂಡ್ ಮಾಡಿದ್ದೆ. ಅವಾಗ ಫಸ್ಟ್ ಪೇಪರ್ 30 ಆಗಿತ್ತು, ಸೆಕೆಂಡ್ ಪೇಪರ್ ಕರೆಕ್ಟ್ ಆಗಿಲ್ಲ. ಈಗ ಪ್ರೆಸೆಂಟ್ಲಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ವರ್ಕ್ ಮಾಡ್ತಾ ಇದ್ದೀನಿ. ಇವಾಗ ನಂಗೆ 6 hours 7 hours ಸಿಗ್ತಾ ಇದೆ ಓದಕ್ಕೆ. ಬಟ್ ಎಸ್ಸೆನ ಯಾವ ತರ ಅಂದ್ರೆ ಈಗ ಲಾಸ್ಟ್ 402 30 ಮಾರ್ಕ್ಸ್ ಬೀಳ್ತಲ್ಲ, ನಂಗೆ ಎಸ್ಸೆದೇನೋ ಪ್ರಾಬ್ಲಮ್ ಇಲ್ಲ ಅನ್ಸುತ್ತೆ. ಬಟ್ ಆದ್ರೂ ನಾನು ನನ್ನ ಹಳೆ ಎಸ್ಸೆಲ್ಲಿ ನಾನು ಅಪ್ಡೇಟ್ ಮಾಡ್ಕೊಂತಾ ಇದ್ದೀನಿ ಸರ್. ಪಾಯಿಂಟ್ಸ್ ಎಲ್ಲ ಆಸ್ ಪರ್ ಕರೆಂಟ್ ಅಫೇರ್ಸ್ ಮತ್ತೆಲ್ಲ ಅಪ್ಡೇಟ್ ಮಾಡ್ಕೊಂತಾ ಇದ್ದೀನಿ. ಏನೋ ಅಷ್ಟೇ ಸಾಕಾ ಮತ್ತೆ ಇನ್ನೂ ಏನೋ ಜಾಸ್ತಿ ಮಾಡ್ಬೇಕಾ ಅಂತ? ಅಲ್ಲ, ಎಸ್ಸೆ ಚೆನ್ನಾಗಿ ಪ್ರಿಪರೇಷನ್, ನಿಮ್ಗೆ ಕಾನ್ಫಿಡೆಂಟ್ ಇದೆ ಅದ್ರಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಿದೆ ಅಂತಂದ್ರೆ ಡೋಂಟ್ ವರಿ. ಮತ್ತೆ 30 ಮಾರ್ಕ್ಸ್ ಬರೋ ಕಾರಣ ಏನು? ಟ್ರಾನ್ಸ್ಲೇಷನ್ ಪ್ರಿಸಿಷನ್ ಏನಾದ್ರು ಪ್ರಾಬ್ಲಮ್ ಆಯ್ತಾ? ಇಲ್ಲ ಸರ್, ಹ್ಯಾಂಡ್ ರೈಟಿಂಗ್ ಒಳಗೆ ಸ್ಪೀಡ್ ಆಗಿ ಬರ್ತಿದ್ದು, ಹ್ಯಾಂಡ್ ರೈಟಿಂಗ್ ನೀಟ್ ಆಗಿಲ್ಲ ಸರ್. ಆಯ್ತು, ಹಂಗಾರೆ ಈಗ ಏನ್ ಮಾಡಿ, ಹ್ಯಾಂಡ್ ರೈಟಿಂಗ್ ಮೇಲೆ ಫೋಕಸ್ ಮಾಡಿ. ನಿಮ್ದು ಕಂಟೆಂಟ್ ಚೆನ್ನಾಗಿತ್ತು ಅಂದ್ರೆ ಹ್ಯಾಂಡ್ ರೈಟಿಂಗ್ ಮೇಲೆ ಫೋಕಸ್ ಮಾಡಿ. ಡೈಲಿ ಬರೀರಿ. ಡೈಲಿ ಬರೆಯೋದ್ರಿಂದ ಏನಾದ್ರೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ. ನೀವು ಈಗ ಬರೀ ಒಂದು ಎಸ್ಸೆ ಬರೆದ್ರೆ ಆಗಲ್ಲ. ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಆಗ್ಬೇಕಾದ್ರೆ ಒಂದು 10-15-20 ಪೇಜ್ ಬರೀಬೇಕು. ಹಾ, ಬರಿತಾ ಇದ್ದೀನಿ ಸರ್. ಡೈಲಿ ಒಂದು 50-60 ಪೇಜ್ ಬರೀ ನೋಟ್ಸ್ ಮಾಡ್ಕೊಂತಿದ್ದೀನಿ ಸರ್. ಮತ್ತೆ ಬೇರೆ ಬೇರೆ ಸಬ್ಜೆಕ್ಟ್ ವೆರಿ ಎಲ್ಲ ಗುಡ್, ವೆರಿ ಗುಡ್. ಓಕೆ, ಡೈಲಿ ಒಂದು ಅಟ್ಲೀಸ್ಟ್ ಒಂದು 30-40 ಪೇಜ್ ತನಕ ಕವರ್ ಮಾಡ್ತೀನಿ ಸರ್ ವಿತಿನ್ 6 hours ಒಳಗೆ ಓದ್ಕೊಂತ. ಆಯ್ತು, ಒಳ್ಳೆ ಬೆಳವಣಿಗೆ. ಅದನ್ನ ಪ್ರಾಕ್ಟೀಸ್ ಮಾಡಿ, ಬರುತ್ತೆ. ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಆಗುತ್ತೆ. ಅಂದ್ರೆ ನಂಗೆ ಟೈಮ್ ಸೆಟ್ ಆಗ್ತಾ ಇದೆ ಸರ್. ಒಮ್ಮೆ ಶಿಫ್ಟ್ ರೊಟೇಷನ್ ಇರುತ್ತೆ, ಮತ್ತೆ ವರ್ಕ್ ಮಾಡ್ಕೊಂತ ಅದು ಇಂಬ್ಯಾಲೆನ್ಸ್ ಆಗ್ತಾ ಇದೆ ಸರ್. ಪ್ರಾಪರ್ ಆಗಿ ಕರೆಕ್ಟ್ ಆಗ್ತಾ ಓಕೆ. ಇಲ್ಲ. ಅದಕ್ಕೆ ಯಾವ ತರ ಇದು ಮಾಡ್ಬೇಕು? ಟೈಮ್ ಮ್ಯಾನೇಜ್ ನೀವೇ ಮಾಡ್ಬೇಕಾಗುತ್ತೆ. ಯಾಕೆಂತಂದ್ರೆ ನಿಮ್ದು ಪ್ರಿಪರೇಷನ್ ಯಾವ ರೀತಿ ಇರುತ್ತೆ ಗೊತ್ತಿರಲ್ವಲ್ಲ, ಯಾವ ಟೈಮ್ ಯಾವ ರೀತಿ ಬರುತ್ತೆ. ನೀವು ಟೈಮ್ ಮ್ಯಾನೇಜ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್. ಹಲೋ ಸರ್, ನಮಸ್ತೆ. ಹೇಳಿ ಸರ್, ನನ್ನ ಹೆಸರು ಪ್ರಸಾದ್ ಅಂತ. ಹ್ಮ್ ಸರ್, ನಾನು ಎಸ್ಸೆ ಬರಿಬೇಕಾದ್ರೆ, ಎಸ್ಸೆ ಟ್ರಾನ್ಸ್ಲೇಷನ್ ಪ್ರಿಸೈಸ್ ರೈಟಿಂಗ್ ಬರಿಬೇಕಾದ್ರೆ ನಾನು ಫಸ್ಟ್ ಟ್ರಾನ್ಸ್ಲೇಟ್ ಮಾಡ್ಬಿಟ್ಟು ಆಮೇಲೆ ಪ್ರಿಸೈಸ್ ರೈಟಿಂಗ್ ಬರ್ಬಿಟ್ಟು ಆಮೇಲೆ ಪ್ರಬಂಧ ಬರೆಯಕ್ ಸ್ಟಾರ್ಟ್ ಮಾಡ್ತೀನಿ. ಯಾಕೆ ಅಂತಂದ್ರೆ ನನಗೆ ಪ್ರೆಷರ್ ಇರ್ಬಾರ್ದು, ಮುಂದೆ ಯಾವ್ದು ಬರೆಯಕ್ ಪ್ರೆಷರ್ ಇರ್ಬಾರ್ದು. ನನಗೆ ಎಸ್ಸೆ ಬರೆಯಕ್ಕೆ ಮುಂದೆ ಯಾವ್ದು ಪ್ರೆಷರ್ ಇರ್ಬಾರ್ದು ಅಂತ ಆತರ ಬರೋದು ಒಳ್ಳೇದ ಅಂತ ಕೇಳೋದು. ನೋಡಿ, ಅದು ಒಬ್ಬರು ಒಂದೊಂದರ ಸ್ಟ್ರಾಟಜಿ. ಕೆಲವರು ಏನ್ ಮಾಡ್ತಾ ಇದಾರೆ, ಕೆಲವರು ಫಸ್ಟ್ ಎಸ್ಸೆ ಬರೀತಾರೆ, ಆಮೇಲೆ ಟ್ರಾನ್ಸ್ಲೇಷನ್ ಮಾಡಿದ್ರೆ ಪ್ರಿಸೈಸ್ ಮಾಡ್ತಾರೆ. ಕೆಲವರು ಪ್ರಿಸೈಸ್ ಫಸ್ಟ್ ಮಾಡ್ತಾರೆ, ಟ್ರಾನ್ಸ್ಲೇಷನ್. ವೈಯಕ್ತಿಕ ಇದು ಯಾವ್ದು ಫಸ್ಟ್ ಮಾಡ್ಬೇಕು, ಯಾವ್ದು ಸೆಕೆಂಡ್ ಮಾಡ್ಬೇಕು, ಯಾವ್ದು ಥರ್ಡ್ ಮಾಡ್ಬೇಕು ಅಂತ ರೂಲ್ಸ್ ಇರಲಿಲ್ಲ. ಯುವರ್ ಕಂಫರ್ಟಬಿಲಿಟಿ, ನಿಮ್ಗೆ ಅದು ಕಂಫರ್ಟಬಲ್ ಇದ್ರೆ ಯು ಕ್ಯಾನ್ ಡೂ ಇಟ್. ಅಂದ್ರೆ ಸರ್, ನನಗೆ ಅದೇ ಪ್ರಿಸೈಸ್ ರೈಟಿಂಗ್ ಟ್ರಾನ್ಸ್ಲೇಟೆಡ್ ಮಾಡಾದ್ಮೇಲೆ ನನಗೆ ಎಸ್ಸೆ ಬರಿಬೇಕಾದ್ರೆ ಎಲ್ಲ ನನಗೆ ಪ್ರೆಷರ್ ಇಲ್ಲ ಅಂತಂದ್ರೆ ಎಲ್ಲ ನೆನಪಾಗುತ್ತೆ. ನಿನಗೆ ಅದು ಕಂಫರ್ಟಬಲ್ ಇದೆಯಾ? ಹಾ, ಕಂಫರ್ಟಬಲ್ ಇದೆ ಸರ್. ಗೋ ಹೆಡ್, ಡೋಂಟ್ ವರಿ. ಆಮೇಲೆ ಸರ್, ನಾನು ಈಗ ನಮ್ಮ ಮಾಮ ಇಲ್ಲಿ ಇದು MS ಬಿಲ್ಡಿಂಗ್ ಅಲ್ಲಿ ಕೆಲಸ ಮಾಡ್ತೇನೆ ಕಾನ್ಸ್ಟೇಬಲ್ ಆಗಿ. ಅವನೇನ್ ಹೇಳ್ತಾನೆ ಅಂದ್ರೆ, ನೀನ್ ಡೈಲಿ ಏನ್ ಓದಿದೆ ಅದನ್ನ ನನಗೆ ಹೇಳ್ಬೇಕಷ್ಟೇ ಅಂತ ಹೇಳ್ತಾನೆ. ಆದ್ರೆ ನಾನು ಓದಿದ್ದವನಿಗೆ ಹೇಳಕ್ ಆಗ್ತಿಲ್ಲ ಸರ್. ಅದು ಹೆಂಗ್ ಮಾಡೋದು ಅಂತ ಗೊತ್ತಾಗ್ತದೆ. ಅಂದ್ರೆ ಕೆಲವರು ಓದಿದ ಎಕ್ಸ್ಪ್ರೆಸ್ ಮಾಡಕ್ ಬರ್ದಲ್ಲೇ ಇರ್ಬೋದು, ತೊಂದ್ರೆ ಇಲ್ಲ. ಬಟ್ ರಿವಿಷನ್ ಆಗಕ್ಕೆ ನಿಮ್ಗೆ ಅದನ್ನ ಮೆಮರೈಸ್ ಮಾಡ್ಕೊಂಡು ಹೇಳು, ತೊಂದ್ರೆ ಇಲ್ಲ. ಪ್ರಯತ್ನ ಪಡು. ಸ್ಟಾರ್ಟಿಂಗ್ ಬರ್ಲಿಲ್ಲ ನಿಂಗೆ ಒಳ್ಳೇದು. ಆಕ್ಚುಲಿ ರಿಕಾಲ್ ಆಗುತ್ತೆ ನಿನಗದು. ಅಂದ್ರೆ ಅವನು PSC ಓದ್ತೀನಿ ಸರ್. ಇವಾಗ ಅಲ್ಲಿ MS ಬಿಲ್ಡಿಂಗ್ ಅಲ್ಲಿ ಕೆಲಸ ಮಾಡ್ತೀನಿ ಕಾನ್ಸ್ಟೇಬಲ್ ಆಗಿ. ಅವ್ನು ನೀನ್ ಹೇಳಿದ್ರೆ ನನಗೆ ಹೆಲ್ಪ್ ಆಗುತ್ತೆ, ನಿನ್ಗೆ ಹೆಲ್ಪ್ ಆಗುತ್ತೆ ಹೇಳು ಅಂತಾನೆ. ಆದ್ರೆ ನಿನ್ಗೆ ಎಕ್ಸ್ಪ್ರೆಸ್ ಹೇಳಕ್ ಆಗ್ತಿಲ್ಲ. ಇನ್ನೊಂದು ಹೇಳ, ನಾನು ಆತರ ಯಾರಿಗೂ ನಾನು ಕೇಳಿದ್ರೆ ಹೇಳಕ್ ಬರ್ತಿರ್ಲಿಲ್ಲ. ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದೆ. ಒಬ್ಬರು ಇರುತ್ತೆ, ನೀ ಅದ್ರ ಬಗ್ಗೆ ವಿಚಾರ ಮಾಡ್ಬೇಡ. ನಾ ಇಲ್ಲ ಮಗ, ನಂಗೆ ಹೇಳಕ್ ಆಗಲ್ಲ ಬಟ್ ನಂಗೆ ಚೆನ್ನಾಗಿ ಅರ್ಥ ಆಗಿದೆ ಬಿಡು, ಬೇಕಾದ್ರೆ ಬಾ ಕೂತ್ಕೊಂಡು ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತೀನಿ ಅಂತಂದ್ರೆ ಗೊತ್ತಿದ್ರೆ ಹೇಳಿದ್ರೆ ಬಿಡು, ಅದ್ರ ಬಗ್ಗೆ ವಿಚಾರ ಮಾಡಕ್ ಹೋಗ್ಬೇಡ. ಇಲ್ಲ ಸರ್, ಅವನೇ ನನಗೆ ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡಿಗೆ ಬರಕ್ಕೆ ಅವನೇ ಕಾರಣ ಆಗಿದ್ದು. ಅಲ್ಲ ಆಯ್ತು, ಅವ್ರಿಗೆ ಏನು ಕಂಡು ಅದ್ರಲ್ಲಿ ನಿಂಗೆ ಹೇಳಕ್ ಬರ್ತಿಲ್ಲ ಅಂತಂದ್ರೆ ಈಗ ಅದು ಪ್ರೆಷರ್ ಮಾಡ್ಕೊಂಡು ಅದಕ್ಕೆ ಆಗ್ತಲ್ಲ ಕೆಡ್ಸ್ಕೋಬೇಕು. ಇಲ್ಲ ಸರ್, ಅದೇ ಅಂದ್ರೆ ಹೇಳೋದ್ರೆ ನನಗೆ ಹೆಲ್ಪ್ ಆಗುತ್ತಲ್ಲ ಅಂತ ಕೇಳಿದ್ದು ಸರ್. ನಿನ್ಗೆ ಹೆಲ್ಪ್ ಆಗುತ್ತೆ ಅಂದ್ರೆ ನೀನ್ ಏನ್ ಮಾಡೋದು, ಈಗ ಏನ್ ಮಾಡ್ ಗೊತ್ತಂಗಾರೆ, ನೀನ್ ಓದಿರ್ತೀಯಲ್ವಾ, ಎಷ್ಟ್ ಕಡೆಗೆ ಹೇಳ್ಬೇಕು ಅವನಿಗೆ? ಅವನಿಗೆ ಸಂಜೆ ಹೇಳ್ಬೇಕು ಸರ್. ನೀನೇನ್ ಮಾಡೋ, ಅವ್ನಿಗೆ ಹೇಳಕ್ಕಿಂತ ಮುಂಚೆ ನೀನ್ ಏನ್ ಮಾಡೋ, ಫಸ್ಟ್ ಒಂದ್ ಇದ್ರಲ್ಲಿ ಬರ್ಕೋ ನೀಟಾಗಿ. ಏನೇನ್ ಓದಿದಿ ಇವತ್ತ, ಏನೇನ್ ಓದಿದಿ ಅಂತ ನೀಟಾಗಿ ಬರ್ಕೋ.
ಬರ್ಕೊಂಡ್ಬಿಟ್ಟು ಅದನ್ನ ಕೂತ್ಕೊಂಡು ಅದನ್ನ ನೋಡ್ಕೊಂಡು ನೋಡ್ಮಗ ಇದು ಇವತ್ತ ಈ ಚಾಪ್ಟರ್ ಓದಿ ಮೂಲಭೂತ ಹಕ್ಕುಗಳು ಓದೆ. ಮೂಲಭೂತ ಹಕ್ಕುಗಳಲ್ಲಿ ಈ ತರ ಎಕ್ಸ್ಪ್ಲೇನ್ ಮಾಡೋದು 16 ಹಿಂಗ್ ಹೇಳುತ್ತೆ, 17 ಹಿಂಗ್ ಹೇಳುತ್ತೆ, 18 ಹಿಂಗ್ ಹೇಳುತ್ತೆ. ಕರೆಂಟ್ ಅಫೇರ್ಸ್ ಓದೆ, ಕರೆಂಟ್ ಅಫೇರ್ಸ್ ಇದು ಬಂದಿತ್ತು, ಇವತ್ತು ಕರೆಂಟ್ ಅಫೇರ್ಸ್ ಈ ತರ ಇತ್ತು. ಟ್ರಂಪ್ ಟಾರಿಫ್ ಹಾಕ್ತಿದ್ದಾನೆ, ಟಾರಿಫ್ ಹಾಕೋದ್ರಿಂದ ಇನ್ಫ್ಲೇಷನ್ ಆಗ್ತಿದೆ, ಇನ್ಫ್ಲೇಷನ್ ಆಗಿ ಸ್ಟಾಕ್ ಮಾರ್ಕೆಟ್ ಬೀಳ್ತಾ ಇದೆ, ಸ್ಟಾಕ್ ಮಾರ್ಕೆಟ್ ಬೀಳೋದ್ರಿಂದ ಭಾರತದಲ್ಲಿ ಇನ್ವೆಸ್ಟರ್ ಕಡಿಮೆ ಆಗ್ತಾರೆ. ಈ ತರ ಎಕ್ಸ್ಪ್ಲೇನ್ ಮಾಡಿ ಹೇಳಷ್ಟೇ, ಸಿಂಪಲ್. ತಲೆ ಕೆಡಿಸ್ಕೊಬಿಡ ಜಾಸ್ತಿ ಓದಿ. ನೀವ್ ಚೆನ್ನಾಗಿ ಕಲ್ತಿದ್ರೆ ಸಾಕು. ಆಮೇಲೆ ಪ್ರಿಸೈಸ್ ರೇಟಿಂಗ್ ಬರೀಬೇಕಾದ್ರೆ ಶೀರ್ಷಿಕೆ ಕೊಡಕ್ ಬರ್ತಿಲ್ಲ ಸರ್. ನ್ಯೂಸ್ ಪೇಪರ್ ಓದ್ಬೇಕು. ಡೈಲಿ ನ್ಯೂಸ್ ಪೇಪರ್ ಓದ್ತಾ ಇದೆಯಾ? ಓದ್ತಿದ್ದೀನಿ, ಮನೆಗೆ ಬರುತ್ತೆ ನ್ಯೂಸ್ ಪೇಪರ್ ಓದ್ತೀನಿ. ನ್ಯೂಸ್ ಪೇಪರ್ ಮನೆಗೆ ಬರುತ್ತೆ, ಎಲ್ಲರ ಮನೆಗೂ ಬರುತ್ತೆ. ನೀನ್ ಓದ್ತಾ ಇದೀಯ ಅಂತ ಕೇಳ್ತಿರೋದು. ಇಲ್ಲ ಸರ್, ಓದ್ತಿದ್ದೀನಿ ಸರ್. ಈಗ ನೋಡಪ್ಪ, ಇವತ್ತ ನ್ಯೂಸ್ ಪೇಪರ್ ತಗೊಂಡಿದ್ದೀನಿ ನಾನು. ಇಲ್ಲಿ ಒಂದು ಹೆಡ್ಡಿಂಗ್ ಐತೆ, ನಿಂಗೆ ಓದ್ತೀನಿ. ಅದು ಏನ್ ಟಾಪಿಕ್ ಇರ್ಬೋದು ಅಂತ ಎಕ್ಸ್ಪ್ಲೈನ್ ಮಾಡಿ ಹೇಳ ನನಗೆ. ಬರೀ ನಾನು ಹೆಡ್ಡಿಂಗ್ ಹೇಳ್ತೀನಿ, ನಿನಗೆ ಅದನ್ನ ಹೇಳ ನನಗೆ. ರಾಣಾ ಹಸ್ತಾಂತರ ಪ್ರಕರಣ ತಾರ್ಕಿಕ ಅಂತ್ಯ ತಲುಪಲಿ. ರಾಣಾ ಹಸ್ತಾಂತರ ಪ್ರಕರಣ ತಾರ್ಕಿಕ ಅಂತ್ಯ ತಲುಪಲಿ. ಪ್ರಕರಣ, ಈಗ ಒಂದು ಪ್ರಕರಣ ನಡೀತಾ ಇದೆ, ಅದಕ್ಕೆ ಅಂತ್ಯ ಕ್ಲೋಸ್ ಆಗ್ಲಿ ಅಂತ, ಬೇಗ ಕ್ಲೋಸ್ ಆಗ್ಲಿ. ಆಯ್ತು, ಈ ಏನ್ರ ಬಗ್ಗೆ ಹೇಳ್ತಾ ಇದೆಯಲ್ಲ, ಈ ಒಂದು ಇದು ಸಂಪಾದಕೀಯ ಏನ್ರ ಬಗ್ಗೆ ಹೇಳ್ತಾ ಇದೆ? ಕೋರ್ಟ್ ಕೇಸ್ ಬಗ್ಗೆ. ನೋಡಿ, ಅದೇ ಪೇಪರ್ ಕರೆಕ್ಟ್ ಆಗಿ ಓದಿಲ್ಲ. ನೋಡಿಲಿ, ರಾಣಾ ಹಸ್ತಾಂತರ ಪ್ರಕರಣ ತಾರ್ಕಿಕ ಅಂತ್ಯ ತಲುಪಲಿ ಅಂದ್ರೆ ನೋಡಿ, ಹೆಡ್ಡಿಂಗ್ ಓದ್ತಿದ್ದಂಗೆ ಗೊತ್ತಾಗಬೇಕು. ರಾಣಾ ಹಸ್ತಾಂತರ ಅಂದ್ರೆ ರಾಣಾ ತಪ್ಪಿಸ್ಕೊಂಡಿದ್ದ, ಅಂದ್ರೆ ಅವನು ಈ ನಮ್ದು ಏನು 18 ಬಾಂಬ್ ಇದು ಇದಾಯ್ತಲ್ಲ, ಮುಂಬೈ ಪ್ರಕರಣ ಆಯ್ತಲ್ಲ, ಅದರಲ್ಲಿ ಮೇನು ಅವನೇ ಅಕ್ಯೂಸ್ಡ್, ಪ್ಲಾನಿಂಗ್ ಮಾಡಿದ್ದು ಅವನೇನೆ. ಹೆಡ್ಲಿ ಮತ್ತೆ ಇವನು ರಾಣಾ ಪ್ಲಾನಿಂಗ್ ಮಾಡಿ ಅಟ್ಯಾಕ್ ಮಾಡಿಸ್ತಾರೆ. ಅವನು ಅಮೆರಿಕ ನಮ್ ದೇಶದಿಂದ ಒಪ್ಪಂದ ಮಾಡ್ಕೊಂಡು ಈಗ ಅವನ್ನ ನಮ್ ದೇಶಕ್ಕೆ ಕರ್ಸ್ಕೊಂಡಿದೀವಿ. ಅದು ಕೇಸ್ ನಡೀತಲೇ ಇದೆ. ಒಬ್ಬ ಅಕ್ಯೂಸ್ಡ್ ಅಪರಾಧ ಮಾಡಿ ನಮ್ಮ ಭಾರತ ದೇಶ ಬಿಟ್ಟು ಹೋದ್ರೆ